जानिए श्री गुरुभ्यो नमः परमगुरुभ्यो नमः श्रीमदानंदतीर्थ भगवत्पादाचार्य गुरुभ्यो नमः जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुख्यं तियं सूरयः तेजो वारिमृदां यथा विनिमयो यत्र त्रिसर्गो मृषां धाम्ना स्वेन सदा निरस्तकुहकं सत्यं परं धीमहि दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे श्रीमतो राघवेन्द्रस्य नमामि पदपङ्कजे कामिताशेषकल्याणकलना कल्पपादपौ अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं श्रीगुरुभ्यो नमः ಪ್ರಾತಸ್ಮರಣೀಯರಾದ ನನ್ನ ವಿದ್ಯಾಗುರುಗಳಾದಂತಹ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ ಹಾಗೆ ಪರಮಗುರುಗಳಾಗಿರ್ತಕ್ಕಂತಹ ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ ನಮ್ಮ ವಿದ್ಯಾಗುರುಗಳ ಸಂಕಲ್ಪಾನುಸಾರವಾಗಿ ಅವರ ಶಿಷ್ಯರ ಅಪೇಕ್ಷೆ ಮೇರೆಗೆ ಅವರ ಶಿಷ್ಯರಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀ ವಿದ್ಯಾಶಿಷ್ಯ ಶ್ರೀಪಾದಂಗಳವರು ಮೈಸೂರು ಮಹಾನಗರದಲ್ಲಿ 108 ದಿನಗಳ ತತ್ವಜ್ಞಾನ ಮಹೋತ್ಸವದ ಅಂಗವಾಗಿ 144 ದಿನಗಳ ಕಾಲ ಈ ಭಾಗವತ ಪ್ರವಚನ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಅಂತಹ ಈ ಒಂದು ಉಪನ್ಯಾಸ ಸರಣಿಯಲ್ಲಿ ನನ್ನ ಕೆಲವು ಮಾತುಗಳನ್ನು ಆಲಿಸಿ ಬಂದಿರತಕ್ಕಂತಹ ನಿಮಗೆಲ್ಲ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಅವಕಾಶವನ್ನು ಕಲ್ಪಿಸಿದಂತಹ ವಿದ್ಯಾಶಿಷ್ಯ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸ್ತಾ ಇಲ್ಲಿ ನೆರೆದ ಎಲ್ಲ ಹರಿಗುರು ಭಕ್ತರನ್ನು ವಂದಿಸುತ್ತಾ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದ ಧ್ರುವ ಚರಿತ್ರೆಯ ಅನುಸಂಧಾನದಲ್ಲಿ ನಾವಿದ್ದೇವೆ. 5 ವರ್ಷದ ಬಾಲಕ ಧ್ರುವನಿಗೋಸ್ಕರವಾಗಿ ಪರಮಾತ್ಮ ವಾಸುದೇವನಾಗಿ ಪ್ರಕಟಗೊಂಡಂತಹ ಒಂದು ಸನ್ನಿವೇಶ. ಭಗವಂತ ಭಕ್ತರಿಗೋಸ್ಕರವಾಗಿ ಭಕ್ತರ ಮೇಲೆ ಎಷ್ಟು ಕರುಣೆ ಅವನಿಗೆ, ಎಂತಹ ಕರುಣಾಳು ಎಂಬುದನ್ನು ಧ್ರುವನ ಚರಿತ್ರೆಯಿಂದ ನಾವು ತಿಳಿಯಲಿಕ್ಕೆ ಸಾಧ್ಯ ಇದೆ. ಪ್ರಿಯವೃತ ಉತ್ಥಾನಪಾದ ಎಂಬ ಮನುವಿನ 2 ಮಕ್ಕಳು. ಅವರಲ್ಲಿ ಲೋಕರಕ್ಷಣಾರ್ಥವಾಗಿ ಸಾಕ್ಷಾತ್ ಶ್ರೀಹರಿ ರಾಜರಾಜೇಶ್ವರ ರೂಪದಿಂದ ಆವಿಷ್ಟನಾಗಿದ್ದಾನೆ. ಪ್ರಿಯವೃತೋತ್ಥಾನಪಾದ ಪ್ರಮುಖೇಶು ಹರಿ ಸ್ವಯಂ ಆವಿಷ್ಟ ಸರ್ವಭೂತೇಷು ವೃಷಭಾದ್ಯ ಸ್ವಯಂ ಹರಿ ಎಂಬುದಾಗಿ ಹರಿವಂಶ ಪುರಾಣ ಹೇಳುವ ಹಾಗೆ ಪ್ರಿಯವೃತ ಉತ್ಥಾನಪಾದ ಮೊದಲಾದ ಪ್ರಮುಖ ಚಕ್ರವರ್ತಿಗಳಲ್ಲಿ ಪರಮಾತ್ಮ ರಾಜರಾಜೇಶ್ವರ
ರೂಪದಿಂದ ಸನ್ನಿಹಿತನಾಗಿರ್ತಾನೆ. ಅಂತಹ ಪ್ರಿಯವ್ರತ ಉತ್ತಾನಪಾದರಲ್ಲಿ ಉತ್ತಾನಪಾದನಿಗೆ ಸುನೀತಿ ಸುರುಚಿ ಎಂಬ ಇಬ್ಬರು ಪತ್ನಿಯರು, ಅವರಲ್ಲಿ ಹುಟ್ಟಿದಂತಹ ಇಬ್ಬರು ಮಕ್ಕಳು, ಸುನೀತಿ ಮಗನಾಗಿ ಉತ್ತಮ, ಸುರುಚಿ ಮಗನಾಗಿ ಉತ್ತಮ, ಹೀಗೆ ಎರಡು ಸಂತಾನವನ್ನು ಪಡೆದಿದ್ದಾನೆ ಉತ್ತಾನಪಾದ. ಈ ವಿಚಾರವನ್ನು ನಾವು ಹಿಂದಿನ ಉಪನ್ಯಾಸದಲ್ಲಿ ನೋಡಿದ್ದೇವೆ. ಸುರುಚಿಯ ಮಗನಾಗಿರ್ತಕ್ಕಂತಹ ಉತ್ತಮ ತಂದೆಯ ತೊಡೆಯನ್ನು ಏರಬೇಕು ಅಂತ ಹೋದಾಗ ಉತ್ತಾನಪಾದ ತನ್ನ ತೊಡೆ ಮೇಲೆ ಆ ಮಗನನ್ನು ಕುಳಿರಿಸ್ಕೊಳ್ಳೋದಿಲ್ಲ. ಇನ್ನೇನವನು ತಂದೆಯ ತೊಡೆಯನ್ನು ಏರಬೇಕು ಅಂತಾಗುವಾಗ ತಥಾ ಚಿಕಿತ್ಸಮಾನಂತಂ ಸಪತ್ನ್ಯಾ ತನಯಂ ಧ್ರುವಂ ಸುರುಚಿ ಶೃಣತೋ ರಾಜ್ಞ ಶೀರ್ಷಂ ಆಹ ಅತಿ ಗರ್ವಿತ. ಧ್ರುವ ಯಾವಾಗ ರಾಜನ ತೊಡೆಯನ್ನು ಏರಲಿಕ್ಕೆ ಪ್ರಯತ್ನಿಸ್ತಾನೆ, ಆಗ ಅತ್ಯಂತ ಗರ್ವಿಷ್ಠರಾಗಿರ್ತಕ್ಕಂತಹ ಸುರುಚಿ ಅಸೂಯಿಂದ ಹೇಳ್ತಾಳೆ, ಹೇ ಮಗು, ನೀನು ಈ ಸಿಂಹಾಸನವನ್ನು ಏರಲಿಕ್ಕೆ, ರಾಜನ ಸಿಂಹಾಸನವನ್ನು ಏರಲಿಕ್ಕೆ ನೀನು ಯೋಗ್ಯನಲ್ಲ ಅಂತ. ಸುರುಚಿ ಏನು ಗೊತ್ತು? ಧ್ರುವನ ಯೋಗ್ಯತೆ. ಧ್ರುವ 36,000 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡ್ತಾನೆ. ಅವಳು ಹೇಳ್ತಾಳೆ, ಈ ರಾಜನ ಸಿಂಹಾಸನವನ್ನು ಏರಲಿಕ್ಕೆ ನೀನು ಯೋಗ್ಯನಲ್ಲ. ಆ ಯೋಗ್ಯತೆ ನಿನಗೆ ಬರಬೇಕು ಅಂತಾದರೆ ನೀನು ತ್ವಂ ಕುಕ್ಷೌ ಅಸಿ ನೃಪಾತ್ಮಜ, ನನ್ನ ಮಗನಾಗಿ ಹುಟ್ಟಬೇಕು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಲ್ಲ ನೀನು ಏನೂ ಅರಿಯದಂತಹ ಕೂಸು, ಬೇರೆ ಹೆಂಗಸಿನ ಹೊಟ್ಟೆಯಲ್ಲಿ ಹುಟ್ಟಿದವ ನೀನು. ಆದ್ದರಿಂದ ನಿನಗೆ ದುರ್ಲಭವಾಗಿರತಕ್ಕಂತಹ ಈ ಭಾಗ್ಯಕ್ಕೆ ಆಸೆ ಪಡ್ತಾ ಇದೆಯಾ? ದುರ್ಲಭೇರ್ಥೇ ಮನೋರಥ. ನೀನು ಈ ಸಿಂಹಾಸನದಲ್ಲಿ ಕೂತ್ಕೋಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೆ, ಆದರೆ ತಪಸಾರಾಧ್ಯ ಪುರುಷಂ ತಸ್ಸೈವ ಅನುಗ್ರಹೇಣ ಮೇ ಗರ್ಭೇಸ್ಮಿನ್ ಸಾಧಯಾತ್ಮಾನಂ ಯದೀಚ್ಛಿತ ನಿಪಾಸನಂ. ರಾಜನ ಈ ಸಿಂಹಾಸನವನ್ನು ನೀನು ಏರಬೇಕು ಅಂತ ಬಯಸಿದ್ದೆ, ಆದರೆ ತಪಸ್ಸಿನಿಂದ ಆ ದೇವರನ್ನು ಒಲಿಸಿಕೊಂಡು ಅವನ ಅನುಗ್ರಹದಿಂದ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ ಅಂತ ಬಯಸ್ತಾಳೆ ಸುರುಚಿ. ತನ್ನ ಮಗ ರಾಜನಾಗಬೇಕು ಅಂತ ಬಯಸ್ತಾಳೆ ಸುರುಚಿ. ಹಾಗಾಗಿ ಧ್ರುವ ಸಿಂಹಾಸನ ಏರುವುದನ್ನು ನಿರಾಕರಿಸ್ತಾಳೆ. ಆದರೆ ಪರಮಾತ್ಮನ ಸಂಕಲ್ಪವೇ ಬೇರೆ. ಉತ್ತಮ ಈ ಸಿಂಹಾಸನವನ್ನು ಏರುವುದೇ ಇಲ್ಲ ಅವನು. ಹೀಗೆ ಮಲತಾಯಿಯ ಕೆಟ್ಟ ಮಾತಿನಿಂದ ಧ್ರುವನಿಗೆ ಬಹಳ ಕೋಪ ಬಂತು. ಕೋಲಿನಿಂದ ಹೊಡೆಸಿಕೊಂಡ ಹಾವಿನ ಹಾಗೆ ಶ್ವಸನ್ ಋಷಾ ದಂಡಹತೋ ಯಥಾಹಿಹಿ. ಕೋಲಿನಿಂದ ಹೊಡೆಸಿಕೊಂಡಂತಹ ಹಾವು ಹೇಗೆ ಬುಸುಗುಡುತ್ತದೋ ಹಾಗೆ ಕೋಪದಿಂದ ಬುಸುಗುಡ್ತಾ ಇದ್ದಾನೆ. ಈ ಉತ್ತಾನಪಾದ ಏನು ಮಾತಾಡಲಿಲ್ಲ, ಮಾತಾಡೋ ಹಾಗೆ ಇಲ್ಲ ಅಂತ ಪರಿಸ್ಥಿತಿ. ಕೆಲವು ಪರಿಸ್ಥಿತಿ ಹಾಗೆ ಇರ್ತದೆ. ಮನೆಯಲ್ಲಿ ಏನು ಮಾತಾಡೋಗಿಲ್ಲ, ಯಾವ ಮಾತು ಹೊರಡಲಿಲ್ಲ. ಸರಿ, ತಂದೆಯಿಂದ ಏನು ಅವನಿಗೆ ಸಿಗುವುದಿಲ್ಲ. ತಾಯಿ ಬಳಿಗೆ ಓಡಿದ. ತಾಯಿ ನೋಡ್ತಾಳೆ, ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾನೆ, ಅವನ ತುಟಿಯೆಲ್ಲ ನಡುಗ್ತಾ ಇದೆ. ಅವನನ್ನು ತನ್ನ ಮಡಿದಲ್ಲಿ ಅಪ್ಪಿಕೊಂಡು ಸಮಾಧಾನ ಮಾಡ್ತಾಳೆ, ಬಹಳ ವ್ಯಥೆ ಪಡ್ತಾಳೆ. ಮಗು ಏನು ಹೇಳಲ್ಲ, ಬೇರೆಯವ್ರ ಮೂಲಕವಾಗಿ ಈ ವಿಚಾರ ಗೊತ್ತಾಗತ್ತೆ. ತುಂಬ ಬೇಸರ ಆಗುತ್ತೆ, ಆದರೆ ಏನು ಮಾಡುವಾಗಿಲ್ಲ. ಕಣ್ಣೀರು ಹಾಕ್ತಾಳೆ, ವಿಲಾಪ ಮಾಡ್ತಾಳೆ. ಹೇಳ್ತಾಳೆ ಮಗನಿಗೆ, ಮಾ ಅಮಂಗಲಂ ತಾತ ಪರೇಶು ಮಂಸಾಹ ಭುಂಕ್ತೆ ಜನೋ ಯತ್ ಪರದುಃಖದಸ್ತತು. ಮಗುವಿಗೆ ತುಂಬ ಸಿಟ್ಟು ಬಂದಿದೆ ಸುರುಚಿಯ ಮೇಲೆ. ಸುರುಚಿಯನ್ನು ಹೇಗೆ ಬೇಕು ಹಾಗೆ ನಿಂದಿಸಬಹುದಿತ್ತು, ಆದರೆ ಆ ತಾಯಿ ಹಾಗೆ ಹೇಳೋದಿಲ್ಲ. ಮಕ್ಕಳು ತಪ್ಪು ಮಾಡಿದಾಗ ಅವರಿಗೆ ಬುದ್ಧಿ ಹೇಳಬೇಕು. ಮಕ್ಕಳು ಇನ್ನೊಬ್ಬರನ್ನ ಕಮೆಂಟ್ ಮಾಡಿದಾಗ, ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ನಮ್ಮ ಮಗ, ಇನ್ನೂ 4-5 ವರ್ಷದ ಹುಡುಗ, ಏನು ಚೆನ್ನಾಗಿ ಮಾತಾಡ್ತಾನೆ, ಹೇಗೆ ಬೈತಾನೆ ಅಂತ ಅದನ್ನು ಪ್ರೋತ್ಸಾಹಿಸತಕ್ಕಂತಹ ಒಂದು ಸ್ಥಿತಿಯನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಮಕ್ಕಳು ತಪ್ಪು ಮಾಡಿದಾಗ
ಅದನ್ನು ನಾವು ಬೆಂಬಲಿಸದೆ ಅವರ ತಪ್ಪುಗಳನ್ನು ಅಲ್ಲಲ್ಲಿ ತಿದ್ದಬೇಕು. ಶ್ರೀರಾಮ ಕಾಡಿಗೆ ಹೊರಟಾಗ ಲಕ್ಷ್ಮಣನು ಹೊರಡ್ತಾನೆ. ಲಕ್ಷ್ಮಣ ಕಾಡಿಗೆ ಹೋಗಬೇಕು ಅಂತೇನು ಏನು ಕೈಕೇಯಿಯ ಒತ್ತಾಯ ಇಲ್ಲ. ಕೈಕೇಯಿ ಹೇಳಿದ್ದು ರಾಮ ಕಾಡಿಗೆ ಹೋಗಬೇಕು ಅಂತ. ಆದರೆ ಲಕ್ಷ್ಮಣ ಕಾಡಿಗೆ ಹೊರಟಾಗ ಸುಮಿತ್ರೆ ಕೈಕೇಯಿಯನ್ನು ನಿಲ್ಲಿಸಬಹುದಿತ್ತು. ಆದರೆ ಸುಮಿತ್ರೆ ಹಾಗೆ ಮಾಡುವುದಿಲ್ಲ. ನೀನು ವನವಾಸಕ್ಕಾಗಿಯೇ ಹುಟ್ಟಿದ್ದೀಯ, ಸೃಷ್ಟಸ್ಥಂ ವನವಾಸಾಯ, ವನವಾಸಕ್ಕೋಸ್ಕರವಾಗಿ ನೀನು ಹುಟ್ಟಿದ್ದೀಯಾ ಅಂತ ಅವನನ್ನು ಸಂತೋಷದ ಕಳಿಸ್ಕೊಡ್ತಾಳೆ ಹೊರತು ತನ್ನ ಮಗನ ಆ ದುಃಖಕ್ಕೆ ಕಾರಣ ಆಗಿರತಕ್ಕಂತಹ ಕೈಕೇಯಿಯನ್ನು ಯಾವತ್ತೂ ಅವನು ನಿಲ್ಲಿಸುವುದಿಲ್ಲ. ಈ ಸುಮಿತ್ರೆ ಹಾಗೆ ಸಂತೋಷದ ಕಳಿಸ್ಕೊಡ್ತಾಳೆ. ಲಕ್ಷ್ಮಣ 14 ವರ್ಷಗಳ ಕಾಲ ಕಣ್ಣು ಮುಚ್ಚದೆ ರಾಮನ ಸೇವೆಯನ್ನು ಮಾಡ್ತಾನೆ. ಆ ಸುಮಿತ್ರೆಯ ಹಾಗೆ ಸುನೀತಿ ಹೇಳ್ತಾಳೆ. ಅವಳ ಹೆಸರೇ ಸುನೀತಿ, ಹೆಸರಿಗೆ ತಕ್ಕ ಹಾಗೆ ಅವಳು ಹೇಳ್ತಾಳೆ, ಯಾವತ್ತು ಇನ್ನೊಬ್ಬರಿಗೆ ಕೇಡು ಬಯಸಬಾರದು, ಇನ್ನೊಬ್ಬರು ಯಾವತ್ತೂ ಕೆಡುಕನ್ನು ಬಯಸಬಾರದು. ನಾವ್ಯಾಕೆ ಇನ್ನೊಬ್ಬರು ಕೆಡುಕನಿಸಬೇಕು? ಪರರಿಗೆ ದುಃಖವನ್ನು ಎಣಿಸುವುದು. ಕೆಲವರು ಪರರಿಗೆ ದುಃಖವನ್ನು ಕೊಟ್ಟೇ ಸಂತೋಷ ಪಡುವವರಿದ್ದಾರೆ, ಪರದುಃಖ ವಿನೋದಿಗಳು ಅಂತ ಹೇಳ್ತಾರೆ. ಏನೋ ಮಜಾ ಅದರಲ್ಲಿ, ಒತ್ತಾಡಿಸ್ಬೇಕು ಅವರನ್ನು, ಅದನ್ನು ನೋಡಿ ಖುಷಿ ಪಡ್ತಾರೆ. ಅಂತಹ ಪಾಠಗಳಿರ್ತಾರೆ. ಇನ್ನೊಬ್ಬರಿಗೆ ಯಾವತ್ತೂ ದುಃಖ ಬರಲಿ ಅಂತ ಬಯಸಿದರೆ ದುಃಖ ನಮಗೆ ಬರುತ್ತೆ. ಸುರುಚಿ ಈ ಧ್ರುವನನ್ನ ದೂರ ಮಾಡಲಿಕ್ಕೆ ನೋಡಿದ್ಲು, ಆದರೆ ಉತ್ತಮನೇ ದೂರ ಆಗಿಬಿಡ್ತಾನೆ. ತನ್ನ ಮಗನನ್ನೇ ಕಳ್ಕೊತಾಳೆ ಸುರುಚಿ. ಈ ಸುರುಚಿಯ ಈ ಒಂದು ಕಥೆ ಹಿಂದಿನ ತತ್ವ ನಾವು ಅರ್ಕೊಳ್ಬೇಕು. ಯಾವತ್ತು ನಾವು ಇತರರಿಗೆ ಕೆಡಕನ್ನು ಬಯಸಲೇಬಾರದು. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇಪಿ ಸುಖಿನಃ ಸಂತು. ನಮ್ಮ ಭಾರತೀಯ ಸಂಸ್ಕೃತಿ ಇರೋದು ಹಾಗೆ. ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯ. ಎಲ್ಲರೂ ನಿರೋಗಿಗಳಾಗಲಿ. ಆಗ ಯಾವ ಆಸ್ಪತ್ರೆಗಳಿರಲ್ಲ. ಈಗ ರೋಗ ಇದ್ದರೂ ಕೂಡ ರೋಗಗಳನ್ನು ಸೃಷ್ಟಿ ಮಾಡ್ತವೆ ಆಸ್ಪತ್ರೆಗಳು. ಯಾಕೆಂದರೆ ಅವರ ಬಿಸ್ನೆಸ್ ನಡಿಬೇಕು. ಪ್ರತಿ ತಿಂಗಳು ಇಷ್ಟು ಕೇಸ್ ದಾಖಲೆ ಆಗಲೇಬೇಕು, ಇಷ್ಟು ಆಪರೇಷನ್ ಆಗಲೇಬೇಕು, ತಂದಿರತಕ್ಕಂಥ ಎಲ್ಲ ಮೆಟೀರಿಯಲ್ಗಳು ಖರ್ಚಾಗಬೇಕು. ಅಂತಹ ಆಸ್ಪತ್ರೆಗಳು ಮೈಸೂರಿನಲ್ಲಿ ಕೂಡ ಇವೆ. ಇನ್ನೊಬ್ಬರಿಗೆ ರೋಗ ಬರದಂತೆ ಆಶಿಸುವುದು ನಮ್ಮ ಹಿಂದೂ ಸಂಸ್ಕೃತಿ. ರೋಗ ಬರಲಿ, ನಮ್ಮ ಆಸ್ಪತ್ರೆಗೆ ಬರಲಿ, ರೋಗ ಬರದೇ ಇದ್ರೂ ಕೂಡ ಅವರಿಗೆ ನಾನಾ ರೀತಿಯ ಪರೀಕ್ಷೆಗಳನ್ನ ಒಡ್ಡಿ ಆ ರೋಗ ಇದೆ, ಈ ರೋಗ ಇದೆ ಅಂತ ಹೇಳಿ ಲಕ್ಷಗಟ್ಟಲೆ ಹಣವನ್ನು ವಸೂಲಿ ಮಾಡೋದು ಇವತ್ತು ನಾವು ನೋಡ್ತಾ ಇದ್ದೇವೆ. ಹೇಳಲಿಕ್ಕೆ ನಾವು ವೈದ್ಯಕೀಯ ಸೇವೆ ಅಂತ ಹೇಳ್ತೇವೆ. ವೈದ್ಯಕೀಯ ಸೇವೆ ಅದು ಬಿಸಿನೆಸ್ ಅಲ್ಲ. ಆದರೆ ಇವತ್ತು ಎಲ್ಲ ಬಿಸಿನೆಸ್ ಆಗಿಬಿಟ್ಟಿದೆ. ಒಂದು ಏನೋ ಒಂದು ಸಣ್ಣ ಕಾಯಿಲೆ ಇರ್ತದೆ, ಏನೋ ಮಾತ್ರೆಯಲ್ಲಿ ಗುಣವಾಗುವಂಥದ್ದು. ಅವರ ಆಪರೇಷನ್ ಥಿಯೇಟರ್ 1 ತಿಂಗಳಿಂದ ಖಾಲಿ ಇದೆ, ಯಾವುದು ಕೇಸೇ ಬಂದಿಲ್ಲ. ಅಂತಹ ವ್ಯಕ್ತಿ ಮೇಲೆ ಇಲ್ಲ ಸಣ್ಣ ರೋಗಗಳನ್ನು ಹೇಳಿ ಆಪರೇಷನ್ ಮಾಡುವಂಥದ್ದು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ, ಅವನ್ನು ಹೇಳಬಾರ್ದು ನಾವೇ, ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ನಡೆಯುತ್ತೆ. ನಾವು ಇನ್ನೊಬ್ಬರಿಗೆ ಯಾವತ್ತೂ ರೋಗ ಬರಲಿ ಅಂತ ಬಯಸಬಾರದು. ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು. ಎಲ್ಲರೂ ಒಳ್ಳೆಯದನ್ನು ನೋಡಲಿ. ಇದು ನಮ್ಮ ಸಂಸ್ಕೃತಿ. ಯಾವತ್ತೂ ಇನ್ನೊಬ್ಬರಿಗೆ ಕೆಳಕನ್ನು ಎಣಿಸಬೇಡ. ಮಾ ಅಮಂಗಲಂತಾದ ಪರೇಶ ಮಂಸಾಹ. ಅವರು ನಮಗೆ ಕೇಳು ಮಾಡಿರ್ಬೋದು, ಆದರೆ ಅವರಿಗೆ ಪರಮಾತ್ಮ ಕೊಡ್ತಾನೆ. ಅವರವರ ಮಾಡಿದ ಕರ್ಮಾನುಸಾರವಾಗಿ ಪರಮಾತ್ಮ ಆ ಫಲವನ್ನು ಕೊಟ್ಟೇ ಕೊಡ್ತಾನೆ. ನಾವು ಯಾರು ಅವ್ರಿಗೆ ಹೇಳಲಿಕ್ಕೆ? ನಮ್ಮ ಲೆಕ್ಕಾಚಾರ ತಪ್ಪಾಗ್ಬೋದು, ಭಗವಂತನ ಲೆಕ್ಕಾಚಾರ ಯಾವತ್ತೂ ತಪ್ಪಾಗಲ್ಲ. ಯಾರ್ಯಾರಿಗೆ ಯಾವ್ಯಾವ ಕಾಲದಲ್ಲಿ ಏನೇನಾಗಬೇಕು ಅದು ಚೆನ್ನಾಗಿ ಗೊತ್ತು ಅವನಿಗೆ. ಹಾಗಾಗಿ ಅವರವರು ಮಾಡಿದ ಕರ್ಮಾನುಸಾರ ಪರಮಾತ್ಮನೇ ಅವರಿಗೆ ದುಃಖ ನೀಡ್ತಾನೆ, ಅಂತಹ ದುಃಖವನ್ನು ಅನುಭವಿಸ್ತಾರೆ. ಆದ್ದರಿಂದ ಯಾವತ್ತೂ ಇನ್ನೊಬ್ಬರಿಗೆ ಕೇಳನ್ನು ಬಯಸಬಾರದು. ನೀನು
ಸುರುಚಿಯನ್ನು ಬೈಬೇಡ. ಅವಳು ನಿಜವಾಗಿ ಹೇಳಿದ್ದಾಳೆ, ಮಹಾರಾಜ ನನ್ನನ್ನು ಹೆಂಡತಿಯಿಂದ ಕರೀಲಿಕ್ಕೆ ನಾಚಿಕೆ ಪಟ್ಕೊಳ್ತಾ ಇದ್ದಾನೆ. ಸತ್ಯಂ ಸುರುಚ್ಯ ಅಭೀತಂ ಭವಾನ್ ಮೇ ಯದುರ್ಭಗಾಯಾ ಉದರೇ ಗೃಹೀತಃ ಸ್ತನ್ನೇನ ವೃದ್ಧಶ್ಚ ವಿಲಜ್ಜತೆಯಾಂ ಭಾರ್ಯೇತಿ ವಾಂ ಓಡುಂ ಇಳಸ್ಪತಿರ್ಮಾಂ. ನನ್ನನ್ನು ಅವ ಹೆಂಡತಿ ಅಂತ ಕರೀಲಿಕ್ಕೂ ನಾಚಿಕೆ ಪಡ್ಕೊಳ್ತಾ ಇದ್ದಾನೆ. ಅಂತಹ ಭಾಗ್ಯಹೀನಳಾಗಿರತಕ್ಕಂತಹ ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಿದ್ದೀಯಾ. ಅದರಿಂದ ಅವಳು ಹೇಳ್ತೀನಿ, ನಿಜ ಇದೆ, ನೀನು ಅವಳ ಮಗ ಉತ್ತಮನ ಹಾಗೆ ಸಿಂಹಾಸನವನ್ನು ಬಯಸಿದ್ದೆ. ಆದರೆ ಆ ಪರಮಾತ್ಮನನ್ನು ಆರಾಧನೆ ಮಾಡು. ಆರಾಧಯ ಅಧೋಕ್ಷಜ ಪಾದ ಪದ್ಮಂ ಯದೀಚ್ಛಸೆ ಅಧ್ಯಾಸನ ಉತ್ತಮೋ ಯಥಾ. ಆ ಉತ್ತಮನಂತೆ ನೀನು ಸಿಂಹಾಸನ ಏರಬೇಕು ಅಂತ ಬಯಸ್ತೀನಿ ಅಂತ ಆದರೆ ಆ ಪರಮಾತ್ಮನನ್ನು ಆರಾಧಿಸು. ದ್ವೇಷಭಾವವನ್ನು ತೊರೆದು ಅವಳೇನು ಹೇಳಿದ್ದಾಳೆ ಸರಿಯಾಗಿ ಹೇಳಿದ್ದಾಳೆ ಅಂತ ಹೇಳ್ತಾ ಆ ಭಗವಂತನ ಪಾದ ಪದ್ಮ ಅದನ್ನು ಆರಾಧನೆ ಮಾಡು. ಯತ್ಪಾದ ಪದ್ಮಂ ಪರಿಚರ್ಯ ವಿಶ್ವ ವಿಭಾವನಾಯಾತ್ಮಗುಣಾಧಿಪತ್ತೇ ಅಯೋಧ್ಯ ನಿಷ್ಠತ್ ಖಲು ಪಾರಮೇಶ್ಯಂ ಪದಂ ಚಿತಾತ್ಮ ಶ್ವಸನಾಭಿವಂದ್ಯಂ. ಆ ಪರಮಾತ್ಮ ಪಾದ ಕಮಲವನ್ನೇ ಆರಾಧಿಸಿ ಮುಖ್ಯ ಪ್ರಾಣನು ಆ ಬ್ರಹ್ಮ ಪದವಿಯನ್ನು ಗಳಿಸಿದ್ದಾನೆ. ಹಾಗೆ ನೀನು ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಪದವಿಯನ್ನು ಗಳಿಸಬೇಕು ಅಂತಾದರೆ ಅವನ ಪಾದಕಮಲವನ್ನೇ ಗಟ್ಟಿಯಾಗಿ ಹಿಡಿ. ನಿಮ್ಮ ತಾರುಂದ್ರಾಗಿರತಕ್ಕಂತಹ ಮನುರ್ವೋ ಭಗವಾನ್ ಪಿತಾಮಹ ಮನು ಮಹಾರಾಜರು ಕೂಡ ಅವರು ಅನನ್ಯ ಭಕ್ತಿಯಿಂದ ಆ ಭಗವಂತನನ್ನು ಆರಾಧಿಸಿ ಇತರರಿಗೆ ಲಭ್ಯವಾಗದಂತಹ ಇಹಪರ ಸೌಖ್ಯವನ್ನು ಮೋಕ್ಷವನ್ನು ಸಂಪಾದಿಸಿಕೊಂಡಿದ್ದಾರೆ. ಅದೇ ದಾರಿಯನ್ನು ನೀನು ಹಿಡಿಬೇಕು. ತಮೇವ ವತ್ಸ ಆಶ್ರಯ ಭಕ್ತಿಯ ವತ್ಸಲಂ ಮುಮುಕ್ಷುಭಿಃ ಮೃತ್ಯ ಪದಾಬ್ಜ ಪದ್ಧತಿಂ ಅನನ್ಯ ಭಾವೇ ನಿಜಧರ್ಮ ಭಾವಿಕೆ ಮನಸ್ಸಿ ಅವಸ್ಥಾಪ್ಯ ಭಜಸ್ವ ಪುರುಷಂ. ಅದರಿಂದ ಆ ಭಕ್ತವತ್ಸನಾಗಿರ್ತಕ್ಕಂತಹ ಭಗವಂತನನ್ನೇ ಆಶ್ರಯಿಸು. ಅವನ ಪಾದ ಕಮಲಗಳನ್ನು ಮುಮುಕ್ಷುಗಳು ಅರಸ್ತಾ ಇದ್ದಾರೆ. ಅವರು ಈ ಶಮದಮಾದಿಗಳಿಂದ ಮನಸ್ಸನ್ನು ನಿರ್ಮಲವಾಗಿಸಿಕೊಂಡು ಅನನ್ಯ ಭಕ್ತಿಭರಿತರಾಗಿ ಭಗವಂತನನ್ನು ಒಲಿಸಿಕೊಂಡಿದ್ದಾರೆ. ನೀನು ಕೂಡ ಆ ರೀತಿಯಲ್ಲಿ ಭಗವಂತನನ್ನು ಒಲಿಸಿಕೋ ಎಂಬುದಾಗಿ ಹೇಳ್ತಾಳೆ. ಅದನ್ನು ಬಿಟ್ಟರೆ ನಿನ್ನ ದುಃಖ ಪರಿಹಾರ ಬೇರೆ ಯಾವುದಿದ್ರೂ ಸಾಧ್ಯ ಇಲ್ಲ. ನಾಣ್ಯಂ ತತ ಪದ್ಮ ಪರಾಶ ಲೋಚನ ದುಃಖಚ್ಛಿದಂತೆ ಮೃಗಯಾಮಿ ಕಂಚನ. ನಮ್ಮ ದುಃಖವನ್ನು ಪರಿಹಾರ ಮಾಡ್ತಕ್ಕಂಥವನು ಆ ಪರಮಾತ್ಮ ಮಾತ್ರ. ನಾವು ಅನ್ಕೋತೀವಿ, ಏನೇನೋ ಅನ್ಕೊಳ್ತೀವಿ, ಆದರೆ ನಮ್ಮ ದುಃಖ ಪರಿಹಾರ ಆಗುವಂಥದ್ದು ಅದು ಪರಮಾತ್ಮ ಪದ್ಮಪಲಾಶ ರೋಚನ ಶ್ರೀಹರಿ. ಅವನಿಂದಲೇ ನಿನ್ನ ದುಃಖ ಪರಿಹಾರ ಆಗುವಂಥದ್ದು ಹೊರತು ಬೇರೆ ಯಾವುದೇ ದಾರಿ ಇಲ್ಲ. ಆದ್ದರಿಂದ ಬ್ರಹ್ಮಾದಿ ದೇವತೆಗಳು ಕೂಡ ತಮ್ಮ ಜ್ಞಾನ ಭಕ್ತಿಯಾಗಿ ವೃದ್ಧಿಗೋಸ್ಕರವಾಗಿ ಯಾರನ್ನು ಅರಸ್ತಾರೋ ಅಂತಹ ಭಗವಂತನ ಪಾದ ಪದ್ಮಗಳನ್ನು ಆರಾಧಿಸು ಎಂಬುದಾಗಿ ಹೇಳ್ತಾಳೆ. ಇಂತಹ ತಾಯಿಯ ಮಾತನ್ನು ಕೇಳಿ ಧ್ರುವ ಧೈರ್ಯದಿಂದ ಅವ ತನ್ನ ಮನಸ್ಸನ್ನು ವಿಷಯಾಕರ್ಷಣೆಯಿಂದ ತಂದುಕೊಂಡು ಹೊರಟು ಬಿಡುತ್ತಾನೆ. ಅಹೋ ತೇಜ ಕ್ಷತ್ರಿಯಾಣಾಂ ಮಾನಭಂಗಂ ಅಮೃಷ್ಯತಾಂ ಬಾಳೋಪ್ಯಯಂ ಮೃದಾ ದತ್ತೆ ಯತ್ಸಮಾತು ಅಸದ್ವಚಃ. ಆ ತಾಯಿಯ ಅಸದ್ವಚಃ, ಆ ಕೆಟ್ಟ ನುಡಿಯನ್ನು ಕೇಳಿ ಇವನಿಗೆ ಎಷ್ಟು ಅವಮಾನ ಆಗಿದೆ ನೋಡಿ. ಛಾತ್ರ ತೇಜಸ್ಸು ಎಂಥದ್ದು ಅಂತ ಹೇಳ್ತಾರೆ. ಇನ್ನು 5 ವರ್ಷದ ಮಗು, ಏನು ಗೊತ್ತಿಲ್ಲ, ಅದಕ್ಕೆ ಮಾನಾಪಮಾನಗಳ ವಿಷಯವೇ ಗೊತ್ತಿಲ್ಲ. ಆದರೂ ತನಗಾದಂತಹ ಮಾನಭಂಗವನ್ನು ಸಹಿಸದೆ ಸಣ್ಣ ಹುಡುಗನಾಗಿದ್ದರೂ ಕೂಡ ಆ ಮಲತಾಯಿಯ ಕಡು ನುಡಿಗಳನ್ನು ಕೇಳಿ ಎಂತಹ ನಿರ್ಧಾರ ತೆಗೆದುಕೊಂಡಿದ್ದಾನೆ ನೋಡಿ. ಧ್ರುವ ಹೇಳ್ತಾನೆ, ಧ್ರುವ ಹೊರಟುಬಿಡ್ತಾನೆ. ಹೊರಟಾಗ ನಾರದರು ಸಿಗ್ತಾರೆ. ಎಲ್ಲಿ ಹೊರಡ್ತಾ ಇದ್ದೀಯಾ? ನಾರದರು ಧ್ರುವನಿಗೆ ಗುರುಗಳು, ನಿಯತ ಗುರುಗಳು ನಾರದರು. ಬಂದು ಕೇಳ್ತಾರೆ, ಕೋಯಾತಿ ಏಕೋ ಭವಾನ್
ವತ್ಸಯಿತ್ವಾ ಸ್ವಗೃಹಂ ವೃದ್ಧಿಮತಿ ಲಕ್ಷ್ಯೇ ತ್ವಾಂ ಅವಮತ್ಯಾಂಗ ಸಂತಪ್ತಂ ಸಜ್ಜನೋತ್ಥಯ. ಎಂತಹ ಅರಮನೆ, ಎಂತಹ ವೈಭವ, ಇನ್ನೂ ಸಣ್ಣ ಹುಡುಗ, ಇಂತಹ ಮನೆಯನ್ನು ತೊರೆದು ಒಂಟಿಯಾಗಿ ಹೋಗ್ತಾ ಇದೆಯಲ್ಲ. ಯಾರು ಯಾವತ್ತೂ ಒಂಟಿಯಲ್ಲ, ಯಾವತ್ತೂ ನಮ್ಮ ಜೊತೆ ಪರಮಾತ್ಮ ಇರ್ತಾನೆ. ನಾನು ಸಖಾ ಮಮ ಕಾನನಗೂಢು. ಮಧ್ವಾಚಾರ್ಯ ವಾಸುದೇವನಾಗಿದ್ದಾಗ ಒಬ್ಬರೇ ಹೋಗಿದ್ದೀರಪ್ಪ, ಯಾರಿಗೂ ನಿನ್ನ ಜೊತೆಗೆ ಅಂತ ಕೇಳಿದಾಗ ವಾಸುದೇವ ಹೇಳೋ ಮಾತು, ನನಗೆಲ್ಲ ಕಡೆಯೂ ಕೂಡ ಪರಮಾತ್ಮ ಸಖನಾಗಿದ್ದ ಅಂತ. ಅದು ಪರಮಾತ್ಮನ ಸಖ್ಯ ಭಕ್ತಿ. ಅದು ಆ ಒಂದು ಚಿಂತನೆ ಬೇಕು. ನಾವು ಯಾವತ್ತೂ ಒಬ್ಬರೇ ಇರಲಿಕ್ಕೆ ಸಾಧ್ಯ ಇಲ್ಲ. ಅನ್ಕೋತೀವಿ ನಾವು ಒಬ್ಬರೇ ಇದ್ದೇವೆ ಅಂತೇಳಿ, ಒಬ್ಬರೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದೇನೋ ಕಥೆ ಹೇಳ್ತಾರಲ್ಲ, ಏಕಾಂತದಲ್ಲಿ ಒಬ್ಬನೇ ಜಾಗದಲ್ಲಿ ಬಾಳೆಹಣ್ಣು ತಿಂದು ಬಾ ಅಂತ ಹೇಳಿದ್ರು ಕನಕದಾಸರಿಗೆ ವ್ಯಾಸರಾಜರು ಅಂತ. ಪರಮಾತ್ಮನಿಂದ ಜಾಗವೇ ಕಾಣಲಿಲ್ಲ ಅವರಿಗೆ. ಪರಮಾತ್ಮ ಎಲ್ಲ ಕಡೆ ವ್ಯಾಪಿಸಿದ್ದಾನೆ, ಎಲ್ಲರ ಜೊತೆಯಲ್ಲಿದ್ದಾನೆ, ವಾಯುದರಲ್ಲಿ ವಿಶೇಷವಾಗಿದ್ದಾನೆ. ಅಂತಹ ಪರಮಾತ್ಮ ಇರುವಾಗ ನಾರದರು ಕೇಳ್ತಾರೆ, ಒಂಟಿಯಲ್ಲ ನೀನು, ಜೊತೆಗೆ ಯಾರೂ ಇಲ್ಲ. ನಿನ್ನ ನೋಡಿದರೆ ಅನಿಸತ್ತೆ ನಿನ್ಗೆ ಯಾರೋ ಅವಮಾನ ಮಾಡಿದ್ದಾರೆ, ಬಂಧುಗಳೇ ಅವಮಾನ ಮಾಡಿರಬೇಕು. ಅಂತಹ ಅವಮಾನದ ಬೇಕಾಯಿತು ಅಂತ ಕಾಣುತ್ತೆ. ಎಲ್ಲಿ ಹೊರಟಿದೀಯಾ? ಹಾಗಾದ್ರು ಹೇಳ್ತಾನೆ, ಕಿಮ್ನ ತೇ ಧ್ಯಾನ ಜಾತೇನ ದೃಷ್ಟಂ ವಾ ಯೋಗರಾಧಸ ನೋತ್ಸಹೇ ಸುರುಚೇ ವಾಚ ಸಮಾಧಾತು ಮನಕ್ಷತಂ. ನಾನು ಮರತಾಯಿ ಮಾತಿನಿಂದ ನನ್ನ ಮನಸ್ಸಿಗೆ ತುಂಬ ಗಾಯವಾಗಿದೆ, ಅದನ್ನು ತಡೆದುಕೊಳ್ಳಿಕ್ಕೆ ನನಗೆ ಆಗ್ತಾ ಇಲ್ಲ. ಆದ್ದರಿಂದ ನಾನು ಹೊರಟಿದ್ದೇನೆ. ಮತ್ತೆ ನಿಮಗೆ ಹೇಳಬೇಕಾ? ನಾನು ನಿಮಗೆಲ್ಲ ಗೊತ್ತಿದೆ. ನಾರದರಿಗೆ ಗೊತ್ತಿಲ್ಲ ವಿಚಾರ ಯಾವುದು? ಇಂಟರ್ನೆಟ್ ಇದ್ದ ಹಾಗೆ ಅವರು ಎಲ್ಲೇ ಇದ್ರು ಎಲ್ಲ ಕಡೆ ಎಲ್ಲ ವಿಷಯ ಗೊತ್ತಾಗತ್ತೆ ಅವರಿಗೆ. ನಿಮಗೆ ಯೋಗ ಸಾಮರ್ಥ್ಯದಿಂದ ಕಿಮ್ನತೆ ಧ್ಯಾನ ಜಾತೇನ ದೃಷ್ಟಂಬ ಯೋಗರಾಧಸ ಅಂತ ಕೇಳ್ತಾನೆ 5 ವರ್ಷದ ಬಾಲಕ. ನಿಮಗೆ ಗೊತ್ತಿಲ್ಲತಕ್ಕಂಥ ವಿಚಾರ ಯಾವುದಿದೆ? ಯೋಗ ಸಾಮರ್ಥ್ಯ ನಿಮಗೆ ಎಲ್ಲವೂ ತಿಳಿಲಿಕ್ಕಾಗತ್ತೆ. ಆದರೂ ಹೇಳ್ತೇನೆ ಕೇಳಿ, ನನಗೆ ತುಂಬ ಅವಮಾನ ಆಗಿದೆ, ನನ್ನ ಮನಸ್ಸಿಗೆ ತುಂಬ ಗಾಯವಾಗಿದೆ, ಅದನ್ನು ತಡ್ಕೊಳ್ಳಿಕ್ಕೆ ನನಗೆ ಆಗ್ತಾ ಇಲ್ಲ ಅಂದಾಗ ನಾರದರು ಮಾತು ಹೇಳ್ತಾರೆ, ನಾದುನಾ ಪ್ಯವಮಾನಂತೆ ಸನ್ಮಾನಂ ಚಾಪಿ ಪುತ್ರಕ ಲಕ್ಷಯಾಮಃ ಕುಮಾರಸ್ಯ ಸಕ್ತಸ್ಯ ಕ್ರೀಡನಾದಿಷು. ನೀನಿನ್ನೂ ಸಣ್ಣ ಮಗು, ಬಾಲಸ್ತಾವತ್ ಕ್ರೀಡಾಸಕ್ತ, ಇನ್ನು ನೀನು ಆಟ ಪಾಠಗಳಲ್ಲಿ ಆಸಕ್ತನಾಗಿರಬೇಕಾದವನು, ಏನೋ ಅವಮಾನ ಆಯಿತು ಅಂತ ಹೇಳ್ಬಿಟ್ಟು ಹೊರಟಿದ್ದೀಯಲ್ಲ. ಮಾನಾಪಮಾನಗಳು, ಅದನ್ನು ನಿನಗೆ ಅವಮಾನ ಆಯಿತು ಎಂಬುದನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನೀನು ಈಗ ಅವಮಾನ ಆಯಿತು ಅಂತ ಕಾಡಿಗೆ ಹೋಗುವಂಥದ್ದು ಸರಿಯಲ್ಲ. ಲೋಕದಲ್ಲಿ 2 ರೀತಿ ಜನ ಇದ್ದಾರೆ. ಕೆಲವರು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಲು ಬಯಸುವವರು, ಇನ್ನು ಕೆಲವರು ಕೆಟ್ಟದ್ದನ್ನು ಮಾಡೋದಕ್ಕೆ ಬಯಸ್ತಕ್ಕಂಥವ್ರು. ಕೆಲವರು ನಮಗೆ ಮಿತ್ರರಾಗಿ ನಮಗೆ ಒಳ್ಳೆಯದನ್ನು ಬಯಸ್ತಾರೆ, ಕೆಲವರು ನಮಗೆ ಶತ್ರುಗಳ ಹಾಗೆ ಕೆಟ್ಟದ್ದನ್ನು ಬಯಸ್ತಾರೆ. ನಿಜವಾಗಿ ಶತ್ರು ಮಿತ್ರರು ಅಂತ ಯಾರೂ ಇಲ್ಲ. ಯಾರಿಗೆ ಯಾರೂ ಶತ್ರು ಅಲ್ಲ, ಮಿತ್ರರು ಅಲ್ಲ. ಈ ನಮಗೆ ಮಿತ್ರರು ಏನೋ ಒಳ್ಳೆ ಮಾತನಾಡಿದಾಗ ನಮ್ಮ ಮನಸ್ಸು ಉಲ್ಲಸಿತವಾಗ್ತದೆ, ಯಾರೋ ಕೆಟ್ಟ ಮಾತಾಡಿದಾಗ ನಮಗೆ ದುಃಖ ಆಗುತ್ತೆ. ಆದರೆ ಇದರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಬಾರದು ಅಂತ. ಮಾನಾಪಮಾನಯೋಸ್ತುಲ್ಯ ಭಗವದ್ಗೀತೆ ಓದ್ಬೇಕು. ಅದಕ್ಕೋಸ್ಕರ ಈ ಮಾನ ಅಪಮಾನಗಳು ಇವು ಯಾರಿಂದಲೂ ಬರುವುದಲ್ಲ, ಅದಕ್ಕೆಲ್ಲದಕ್ಕೂ ನಾವೇ ಹೊಣೆ. ನಮ್ಮ ಕರ್ಮಾನುಸಾರವಾಗಿ ನಮಗೆ ಜೀವನದಲ್ಲಿ ಸುಖ ದುಃಖ, ಲಾಭಾಲಾಭ, ಮಾನಾಪಮಾನ ಇವೆಲ್ಲ ಇರುವಂಥದ್ದು. ಅದು ಯಾವುದನ್ನು ನಾವು ಹಚ್ಕೊಳ್ಬಾರ್ದು, ಬಹಳ ನಿರ್ಲಿಪ್ತರಾಗಿರಬೇಕು. ಹೇಳೋದು ಬಹಳ ಸುಲಭ. ಆ ಮೋಹ, ಅಭಿಮಾನ, ನಾನು ಎಂಬ ಅಭಿಮಾನ
ನಮ್ಮವರು ಅಂತ ನಾವು ಮೋಹ ಪಡುತ್ತೇವೆ, ನಮ್ಮವರಿಂದ ನಮಗೆ ಅವಮಾನ ಆಗುತ್ತೆ. ಈ ಅವಮಾನವಾದಾಗ ನಾವು ಖಿನ್ನರಾಗ್ತೇವೆ, ಸಮ್ಮಾನವಾದಾಗ ಉಲ್ಲಸಿತರಾಗ್ತೇವೆ. ಇದಕ್ಕೆ ನಿಜವಾಗಿ ಅವರು ಯಾರೂ ಕಾರಣರಲ್ಲ. ಅದು ನಮ್ಮ ಕರ್ಮಾನುಸಾರ ಭಗವಂತ ನಮಗೇನು ಕೊಟ್ಟಿದ್ದಾನೆ. ಸುಖವೇ ಇರಲಿ, ಸುಖವಾಗಲಿ, ಬಹು ದುಃಖವಾಗಲಿ, ಸಖ ನೀನಾಗಿರು ಪಾಂಡುರಂಗ. ಏನೇ ಬರಲಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಹೊಂದಿರಲಿ ಅಂತ ಹೇಳ್ತಾರಲ್ಲ ದಾಸ. ಹಾಗೆ ಏನೇ ಕಷ್ಟ ಬರಲಿ, ಸುಖ ಬರಲಿ, ಅದು ನನಗೇನು ಸಿಗ್ತದೆ, ತೇನ ತ್ಯಕ್ತೇನ ಭುಂಜಿತಾಹ ಮಾ ಗೃಹ ಗಸ್ಸ ಸಿದ್ಧನಂ. ಉಪನಿಷತ್ ಹೇಳುತ್ತೆ, ನಮಗೇನು ಸಿಗ್ತದೆ ಅಷ್ಟರಲ್ಲಿ ನಾವು ಸಂತೃಪ್ತರಾಗಬೇಕು. ಯದೃಚ್ಛಾ ಲಾಭ ಸಂತುಷ್ಟ ಅಂತ ಹೇಳ್ತಾರೆ. ಇವತ್ತು ಮನುಷ್ಯನ ಆಸೆಗೆ ಮಿತಿ ಇಲ್ಲ, ಮನುಷ್ಯನ ಲೋಭಕ್ಕೆ ಮಿತಿ ಇಲ್ಲ. ಅತಿ ಲೋಭಿಯಾಗಿ ಮಾಡಬಾರದನ್ನ ಮಾಡಿ ಜೈಲಿಗೆ ಹೋಗ್ತಾನೆ. ಸಾಮಾನ್ಯ ಮನುಷ್ಯ ಬಗ್ಗೆ ಹೇಳೋದು ನಾನು. ಯಾರ ಬಗ್ಗೆಯೂ ನಾವು ಹೇಳದೆ ನಮ್ಮ ಕರ್ಮ, ನಮ್ಮ ಹಣೆ ಬರ ಅಂತ ಹೇಳ್ತೀವಲ್ಲ, ಹಾಗೆ ಏನು ಈ ಮಾನಾಪಮಾನಗಳಿಗೆ ನಾವು ಯಾರನ್ನು ಬೆರಳು ಮಾಡಿ ತೋರಿಸಬಾರದು. ನಿನಗೆ ಆ ಕುರ್ಚಿಯ ಮೋಹ, ಸಿಂಹಾಸನದ ಮೋಹ, ಹಾಗಾಗಿ ಅಪ್ಪನ ತೊಡೆ ಮೇಲೆ ಕೂತ್ಕೊಂಡು ಹೋಗಿದ್ದೀಯಾ, ಆ ಮೋಹವನ್ನು ಬಿಟ್ಟು ಬಿಡು. ಆ ಮೋಹದಿಂದಾಗಿ ನಿನಗೆ ಅವಮಾನ ಇದೆ. ಆದ್ದರಿಂದ ಅಭಿಮಾನ, ಮೋಹ ಇವುಗಳು ಎಲ್ಲಿರ್ತಾವೋ ಅಲ್ಲಿ ಮನುಷ್ಯನಿಗೆ ಈ ಸುಖ ದುಃಖಗಳು ಬರುವಂಥದ್ದು. ಅವ್ರು ಯಾರು ಕಾರಣವಲ್ಲ. ಸುರುಚಿ ನಿಲ್ಲಿಸಬೇಡ. ಸುರುಚಿಯಿಂದಾಗಿ ನನಗೆ ಅವಮಾನ ಆಗಿದೆ ಅಂತ ನೀನು ಹೇಳ್ತಾ ಇದ್ದೀಯಾ, ಅವ್ರು ಯಾರೂ ಕಾರಣರಲ್ಲ. ಯಾರೂ ನಮ್ಮ ಸುಖ ದುಃಖಗಳಿಗೆ ಕಾರಣ ಅಲ್ಲ. ಆದ್ದರಿಂದ ನಿನ್ನ ಕರ್ಮಾನುಸಾರವಾಗಿ ನಿನಗೇನು ಸಿಕ್ಕಿದೆ ಅದರಲ್ಲಿ ಸಂತೃಪ್ತಿ ಬಿಡಬೇಕು. ಇನ್ನೂ ಸಣ್ಣ ಮಗು ನೀನು ಈ ತರಹ ನಿರ್ಧಾರ ತೆಗೆದುಕೊಂಡಿರುವಂಥದ್ದು ಖಂಡಿತ ಒಳ್ಳೆಯದಲ್ಲ. ವಿಕಲ್ಪೆ ವಿದ್ಯಮಾನೇಪಿ ನಶ್ಯ ಸಂತೋಷ ಹೇತವಃ ಪುಂಸೋ ಮೋಹಮೃತೆ ಭಿನ್ನಾಹ ಎಲ್ಲೋಕಾಹ ನಿಜ ಕರ್ಮಭಿ. ಅದರಿಂದ ಈ ತರಹ ನೀನು ಭಾವಿಸದೆ ಕರ್ಮಾನುಸಾರವಾಗಿ ಫಲ ನೀಡತಕ್ಕಂತಹ ಪರಮಾತ್ಮ ಅವನು ಸ್ವತಂತ್ರ. ನಾವು ಇಚ್ಛಿಸಿದಂತೆ ಯಾವುದೂ ಆಗೋದಿಲ್ಲ. ನಾವೇನೋ ಅನ್ಕೋತೀವಿ, ಇನ್ನೇನೋ ಆಗುತ್ತೆ. ನಾವೇನು ಅಂದ್ಕೊಂಡಿರಲಿಲ್ಲ, ಆವಾಗ ಎಲ್ಲವೂ ಆಗಿರುತ್ತೆ. ಯಾಕೆಂದರೆ ನಾವೆಲ್ಲ ಅಸ್ವತಂತ್ರರು, ಪರಮಾತ್ಮನೊಬ್ಬನೇ ಸ್ವತಂತ್ರ. ಅದರಿಂದ ಆ ತಾವನ್ಮಾತ್ರೇ ಪುರುಷಃ ದೈವೋಪಸಾದಿತಂ ಯಾವತ್ ವೀಕ್ಷೇ ಈಶ್ವರ ಗತಿಂ ಬುಧಃ. ಇದನ್ನು ಆಲೋಚನೆ ಮಾಡಿ ಅವರವರ ಕರ್ಮಾನುಸಾರ ಪರಮಾತ್ಮ ಫಲವನ್ನು ನೀಡುವುದರಲ್ಲಿ ಸ್ವತಂತ್ರರಾಗಿದ್ದಾನೆ ಎಂಬ ಆಲೋಚನೆ ಮಾಡಿ ಅವನಿಗೆ ಎಷ್ಟು ಕೊಡ್ತಾನೋ ಅದರಲ್ಲೇ ನೀನು ತೃಪ್ತಿ ಪಡಬೇಕು. ನಿನ್ನ ತಾಯಿ ಹೇಳಿದ ಹಾಗೆ ನೀನು ಅನುಷ್ಠಾನ ಮಾಡಿ ಹರಿಯ ಅನುಗ್ರಹದಿಂದ ಸಿಂಹಾಸನ ಪ್ರಾಪ್ತಿಗೋಸ್ಕರವಾಗಿ ಆ ಪರಮಾತ್ಮನನ್ನು ಒಲಿಸ್ಕೊಳ್ತೀವಿ ಅಂತಾದರೆ, ಇನ್ನೊಂದು ವಿಚಾರ ಹೇಳ್ತೇನೆ ನಾನು ನಿನಗೆ. ಒಂದು, ನೀನು ಕಾಡಿಗೆ ಹೋಗೋದು ಸರಿಯಲ್ಲ. ಯಾಕೆಂದರೆ ಪರಮಾತ್ಮ ನಮಗೇನು ಕೊಡ್ತಾನೆ ಅಂದರೆ ತೃಪ್ತಿ ಪಡಬೇಕು ಅಂತ. ಇನ್ನೊಂದು, ಏನು ಪರಮಾತ್ಮನ ಕೂಡ ಶುರು ಮಾಡ್ಕೊಂಡಿದೆಯಾ? ಯಾವ ಸೂಪರ್ ಮಾರ್ಕೆಟ್ಗೆ ಹೋದರೂ ಯಾವ ವಸ್ತು ಬೇಕಾದ್ರೂ ಸಿಗ್ತದೆ, ಪರಮಾತ್ಮ ಸಿಗೋದಿಲ್ಲ. ಇವತ್ತೆಲ್ಲ ತುಂಬ ಸೂಪರ್ ಮಾರ್ಕೆಟ್ ಅಂತೆ, ಮೋರ್ ಅಂತೆ, ಅಲ್ಲಿ ಹೋದ್ರೆ ಎಲ್ಲ ಇರುತ್ತೆ. ಹಾಗೆ ಅಷ್ಟು ಸುಲಭದಲ್ಲಿ ಪರಮಾತ್ಮ ಸಿಗತಕ್ಕಂಥವನಲ್ಲ. ಯತ್ಪ್ರಸಾದ ಸವೈ ಪುಂಸಾಂ ದುರಾರಾಧ್ಯ ಮತೋ ಮಮ. ಆ ಹರಿಯನ್ನು ಒಲಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಮುನಿಗಳೂ ಕೂಡ ತುಂಬಾ ಪ್ರಯತ್ನ ಮಾಡಿದ್ದಾರೆ. ಮುನಯಃ ಪದವೀಂ ಯಸ್ಯ ನಿಸ್ಸಂಗೇನೋರು ಜನ್ಮಭಿಃ ನವಿದುಹು ಮೃಗಯಂತೋಪಿ ತೀವ್ರ ಯೋಗ ಸಮಾಧಿನ. ಅತ್ಯಂತ ತೀವ್ರವಾಗಿರತಕ್ಕಂತಹ, ಅತ್ಯಂತ ಭಕ್ತಿಯೋಗಯುಕ್ತವಾಗಿರತಕ್ಕಂತಹ ಸಮಾಧಿ ಯೋಗದಿಂದ ಅವರು ಅನೇಕ ಜನ್ಮಗಳಿಂದ ಭಗವಂತನ ಸ್ವರೂಪವನ್ನು ಕಾಣಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಹೊರತು ಇನ್ನೂ ಅವರಿಗೆ ಅದಾಗಿಲ್ಲ. ನೀನಿನ್ನೂ 5 ವರ್ಷದ ಬಾಲಕ,
ನಿನಗೇನು ಇದು ಸಾಧ್ಯ? ಆದ್ದರಿಂದ ಈ ಹಠ ನೀನು ಇದು ಮಾಡ್ತಾ ಇದೆಯಲ್ಲ, ಅಥೋ ನಿವರ್ತತಾಮೇಶಃ ನಿರ್ಬಂಧಸ್ತವ ನಿಷ್ಫಲ. ನಿನ್ನ ಈ ನಿರ್ಬಂಧ, ನಿನ್ನ ಈ ಹಠ ಇದು ನಿಷ್ಫಲ. ಆದ್ದರಿಂದ ನಿವರ್ತತಾಂ, ಮನೆಗೆ ಹಿಂತಿರುಗು. ನಿನಗೆ ಮೋಕ್ಷ ಸಾಧನೆ ಇದು ವಯಸ್ಸಲ್ಲ. ಮೋಕ್ಷ ಸಾಧನಕ್ಕೆ ವಯಸ್ಸು ಯಾವುದು? ನಮ್ಮೂರಲ್ಲಿ ಏನು ಮಾಡ್ತಾರೆ, ಏನೋ ಮಗು ಎಲ್ಲರೂ ಹಾಗಿರೋದಿಲ್ಲ, ಕೆಲವು ಎಕ್ಸ್ಟ್ರಾ ಆರ್ಡಿನರಿ ಇರ್ತಾರೆ ಮಕ್ಕಳು. ಅವರೇನೋ ಮಾಡಬೇಕಂತ ಹೊರಟಾಗ ಮನೆಯಲ್ಲಿ ಹಿರಿಯರೇ ಕರೀತಾರೆ, ಈಗಲೇ ಯಾಕಪ್ಪ? ಅದರಲ್ಲಿ ಏನು ತೋರಿಸುತ್ತೋ, ಅದರಲ್ಲಿ ತುಂಬ ಲೈಕ್ ಸಿಗಬೇಕು, ತುಂಬ ವ್ಯೂಸ್ ಬರಬೇಕು ಅಂತ ಏನೇನೋ ಹುಚ್ಚುಚ್ಚಾರೆ ಹಾಕ್ತಾರೆ ಕೆಲವರು. ಅದೇ ದಾರಿಯವರು ನಡೀತಾರೆ ಇವರು. ಕೆಲವೆಲ್ಲ ಅದರಲ್ಲಿ ಹಿಂದೆ ಬರ್ತಾ ಇತ್ತು, ನೆನಪಾಗ್ತಿಲ್ಲ. ಮಕ್ಕಳು ಅದನ್ನೇ ಮಾಡ್ತಾ ಹೋಗೋದು, ಕೊನೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೇಳೋದು, ಕೊನೆ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಕೆಲವು ವರ್ಷಗಳ ಹಿಂದೆ ಆ ಮೊಬೈಲ್ ನೋಡಿ ಆತ್ಮಹತ್ಯೆ ಮಾಡ್ಕೊಂಡಂತ ಹುಡುಗರು ಅದನ್ನು ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡವರು ಇದ್ದಾರೆ. ಇದಕ್ಕೆ ಕಾರಣ ಮಕ್ಕಳಲ್ಲ, ನಾವು ಹೆತ್ತವರು. ಶ್ಲೋಕಗಳು ತೆಗೆದು ಹಾಕಿದ್ದಾರೆ, ವ್ಯಾಖ್ಯಾನ ಮಾಡ್ಬೇಕಾ? ಅದು ಭಾಗವತ ಶ್ಲೋಕವೇ ಅಲ್ಲ. ಅದು ಯಾಕೆ ದೇವರವರಿಗೆ ಕಷ್ಟ ಕೊಡ್ತಾರೆ? ಅದಕ್ಕೆ ಬೇರೆ ಹಿನ್ನೆಲೆ ಇದೆ, ಹೇಳ್ತಾರೆ. ಪ್ರತಿಯೊಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ವಿಘ್ನ ಇದ್ದೇ ಇರುತ್ತೆ. ಸರಿಯಾದ ದಾರಿ ನಡೆಸೋರಿಗಿಂತ ದಾರಿ ತಪ್ಪಿಸುವವರೇ ಈ ಕೈಗಳಲ್ಲಿ ಜಾಸ್ತಿ. ಮುಖ್ಯವಾಗಿ ಸರಿಯಾದ ದಾರಿ ತೋರಿಸಬೇಕಾದಂಥ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಸಂಸ್ಕಾರ ಕೊಡಲಿಕ್ಕೆ ಪುರುಸೊತ್ತಿಲ್ಲ. ಅವರು ಏನು ಮಾಡಿದರು? ಆಯಿತು, ಬೆಳಗ್ಗೆ ಸಂಜೆ ಅವರಿಗೆ ಸ್ಕೂಲು, ಕಾಲೇಜ್, ಆಮೇಲೆ ಟ್ಯೂಷನ್. ಮತ್ತು ಯಾವಾಗ ಅವರಿಗೆ ಬೋಧನೆ ಮಾಡುವಂಥದ್ದು ಅವರದೇ ಆದ ರೀತಿಯಲ್ಲಿ ಬೆಳೀತಾರೆ. ಮತ್ತೆ ಹೇಳೋದು ಮಕ್ಕಳು ಮಾತು ಕೇಳಲ್ಲ ಅಂತ. ಮಕ್ಕಳು ಮಾತು ಕೇಳದ ಹಾಗೆ ಮಾಡಿದ್ದೇ ನಾವು ಸರಿಯಾದ ಮಾರ್ಗದರ್ಶನ ಮಾಡಿದರೆ ಖಂಡಿತವಾಗಿಯೂ ಮಕ್ಕಳು ಹಾಗೆ ಇರ್ತಿರಲಿಲ್ಲ. ಇನ್ನು ಸಣ್ಣ ಹುಡುಗ ಮೋಕ್ಷ ಸಾಧನೆಗೆ ತಕ್ಕ ವಯಸ್ಸು ಬಂದಾಗ ನೀನು ಪ್ರಯತ್ನ ಮಾಡುವಿಯಂತೆ, ಈಗ ಮನೆಗೆ ಹೋಗು. ಅಲ್ಲಿವರೆಗೆ ಭಗವಂತ ನಿನಗೆ ಸುಖ ದುಃಖಗಳು ಯಾವುದನ್ನು ಕೊಡ್ತಾನೆ? ಯಸ್ಯ ಯದ್ದೈವ ವಿಹಿತಂ ಸತೇನ ಸುಖ ದುಃಖಯೋ ಆತ್ಮಾನಂ ತೋಷಯಂ ದೇಹಿ ತಮಸ ಪಾರಪೃಚ್ಛತಿ. ಅದರಿಂದಲೇ ಮನಸ್ಸಿಗೆ ತೃಪ್ತಿ ತಂದುಕೋ. ಹಾಗೆ ಮಾಡಿದರೆ ಮೋಕ್ಷ ಬಂದ್ಬೋದು, ಇದನ್ನು ಬಿಟ್ಬಿಡು. ನಮಗಿಂತ ಹೆಚ್ಚು ಗುಣವುಳ್ಳವರಿದ್ದಾರೆ, ಅವರು ನೋಡಿ ನಾವು ಸಂತೋಷ ಪಡಬೇಕು ಅಂತ ಒಂದು ಮಾತನ್ನು ಹೇಳ್ತಾರೆ ಬಾದರಾಯಣರು. ಈ ಸಂದರ್ಭದಲ್ಲಿ ನಾರದರ ಉಪದೇಶ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ಗುಣಾಧಿಕಾನ್ ಮುದಂ ಲಿಪ್ಸೆ ಅನುಕ್ರೋಶಂ ಗುಣಾಧಮ ಮೈತ್ರೀಂ ಸಮಾನಾತ್ ಅನ್ವಿಚ್ಛೆ ನತಾಪೈ ಅನುಭೂಯತೆ. ನೋಡಿ ಎಂತಹ ಒಂದು ಶಿಕ್ಷಣ. ಇವತ್ತೆಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸು, ಹ್ಯೂಮನ್ ಡೆವಲಪ್ಮೆಂಟ್ ಕೋರ್ಸು ಎಲ್ಲ ನೋಡ್ತೇವೆ ನಾವು. ಇದು ಎಂಥ ಹ್ಯೂಮನ್ ಡೆವಲಪ್ಮೆಂಟ್ ಕೋರ್ಸ್ ನೋಡಿ, ಯಾವುದು ಇವತ್ತು ಕಣ್ಣಿಗೆ ಕಾಣುವುದಿಲ್ಲ. ಹೇಳ್ತಾರೆ ನಾರದರು, ಇದರ ಒಂದು ಕೊರತೆ ತುಂಬ ಇದೆ ಇವತ್ತು ನಮ್ಮಲ್ಲಿ. ನಮಗಿಂತ ಯಾರು ಚೆನ್ನಾಗಿದ್ದಾರೆ ಅವರು ನೋಡಿ ನಾವು ಸಂತೋಷ ಪಡಲ್ಲ, ಅಸೂಯೆ ಪಟ್ಕೊಳ್ತೇವೆ. ನಮಗಿಂತ ಕಡಿಮೆ ಯಾರಿದ್ದಾರೆ ಅವನನ್ನು ತಾತ್ಸಾರ ಮಾಡ್ತೇವೆ. ನಮ್ಮ ಶ್ರೀಮಂತಿಕೆ, ನಮ್ಮ ಗುಣ, ಅದನ್ನು ನಾವು ಅಹಂಕಾರ ಪಡ್ತಾ ಮೆರಿತೇವೆ. ತುಚ್ಛರನ್ನ ತಾತ್ಸರಿಸ್ತೇವೆ. ಇನ್ನು ಸಮಾನರೊಂದಿಗೆ ಎದುರಿಗಷ್ಟೇ, ಮೇಲ್ನೋಟಕ್ಕಷ್ಟೇ. ಇದೆಂತಹ ಸ್ನೇಹ? ಸ್ನೇಹ ಅಂದರೆ ಸುಖ ದುಃಖಗಳಲ್ಲಿ ಸಮಾನರಾಗಿ ಸ್ಪಂದಿಸುವಂಥದ್ದು. ಅದು ಇವತ್ತು ಇಲ್ಲವೇ ಇಲ್ಲ. ಅಕ್ಕಪಕ್ಕ ಇರ್ತಾರೆ, ಮಾತಾಡೋದಿಲ್ಲ, ಎದುರು ಬದುರು ಇರ್ತಾರೆ. ಎದುರು ಮನೆಯವ್ರು ಬಾರದು, ಈ ಮನೆಯವ್ರು ಬಾಗಿಲು ಹಾಕೊಳ್ತಾರೆ, ಮುಖ ಕೂಡ ನೋಡಬಾರದು ಅಂತ. ನಮಗಿಂತ ಗುಣಾಧಿಕರು ಯಾರಿದ್ದಾರೆ ಅವರನ್ನು ಕಂಡ್ರೆ ಸಂತೋಷ ಪಡಬೇಕಂತೆ. ಗುಣಾಧಿಕಾ ಮುದಂ ಲಿಪ್ಸೆ ಅನುಕ್ರೋಶಂ ಗುಣಾಧಮ. ಗುಣದಲ್ಲಿ ನಮಗಿಂತ ಅಧಮರಾಗಿದ್ದರೆ ಏನೋ ಪಾಪ, ಏನೋ ನಾನು ಈ ಜನರಲ್ಲಿ ಚೆನ್ನಾಗಿದ್ದೇನೆ, ಅವನೇನೋ ಕರ್ಮ ಇವತ್ತು ಆ ಸ್ಥಿತಿಯಲ್ಲಿದ್ದಾನೆ,
ಅವನ ಬಗ್ಗೆ ಅನುಕಂಪ, ದಯೆ ಇರಬೇಕು. ಬರೀ ಅನುಕಂಪ ಇದ್ರೆ ಸಾಲದು. ಸಿಂಪತಿ ಅಂತ, ಬರೀ ಸಿಂಪತಿಯಿಂದ ಏನು ಪ್ರಯೋಜನ ಇಲ್ಲ. ಫೇಸ್ಬುಕ್ನಲ್ಲಿ ಮಾಡ್ತಾರೆ ನೋಡಿ, ಸಿಂಪತಿ ವ್ಯಕ್ತಪಡಿಸ್ತಾರೆ. ಬರೀ ಸಿಂಪತಿಯಿಂದ ಏನು ಪ್ರಯೋಜನ ಇಲ್ಲ. ಅನುಕಂಪ ಬೇರೆ, ದಯೆ ಬೇರೆ, ಕರುಣೆ ಬೇರೆ. ನಾವೆಲ್ಲ ಒಂದೇ ಅರ್ಥದಲ್ಲಿ ಬಳಸ್ತೇವೆ. ಬರೀ ಅನುಕಂಪ ತೋರಿಸಿದ್ರೆ ಏನು ಪ್ರಯೋಜನ ಇಲ್ಲ. ಅವರ ಮೇಲೆ ದಯೆ ತೋರಬೇಕು, ಅವರನ್ನು ತಿರಸ್ಕಾರ ಮಾಡಬಾರದು. ಮೈತ್ರಿಯಂ ಸಮಾನಾತ್ ಅನ್ವಿಚ್ಛೇ, ಸಮಾನರೊಡನೆ ಮೈತ್ರಿಯನ್ನು ಬಯಸಬೇಕು. ಅವನೊಂದಿಗೆ ಮೈತ್ರಿಯನ್ನು ಬಯಸಬೇಕು. ಹಾಗೆ ಸಮಾನರಲ್ಲಿ ಸ್ಪರ್ಧೆ ಇಳಿಬಾರದು. ಹೀಗೆ ನೀನು ಮಲತಾಯಿಯ ಕಟುನುಡಿಯಿಂದ ಸಂತಾಪ ಪಡಬೇಡ, ಈ ರೀತಿಯಲ್ಲಿ ನೀನು ಬದುಕಬೇಕು ಅಂತ ಹೇಳಿದಾಗ ಧ್ರುವ ಹೇಳ್ತಾನೆ, ನನಗೆ ತುಂಬ ಆಘಾತ ಆಗಿದೆ, ನನ್ನ ಮನಸ್ಸು ತುಂಬ ಘಾಸಿಗೊಂಡಿದೆ. ನೀವು ನನಗೆ ಕೃಪೆಯಿಂದ ಭಗವನ್ನಿಷ್ಠೆಯ ಸ್ವರೂಪವನ್ನು ತಿಳಿಸಿರಿ. ನಾನು ಕ್ಷತ್ರಿಯ, ಘೋರವಾದ ಸ್ವಭಾವವುಳ್ಳವ. ನನಗೆ ಹಿರಿಯರಾಗಿರತಕ್ಕಂತಹ ಸುರುಚಿಯಲ್ಲಿ ವಿನಯ ಇಲ್ಲ. ಸುರುಚಿಯ ಕೆಟ್ಟ ಮಾತುಗಳೆಂಬ ಬಾಣಗಳಿಂದ ನನ್ನ ಹೃದಯ ಘಾಸಿಗೊಂಡಿದೆ. ಆದ್ದರಿಂದ ನೀವು ಯಾವ ವೈರಾಗ್ಯದ ಮಾತುಗಳನ್ನು ಆಡಿದರೂ ಕೂಡ ಆ ಉಪದೇಶ ನನಗೆ ಹಿಡಿಸೋದಿಲ್ಲ. ಆದ್ದರಿಂದ ಅಂತಹ ವೈರಾಗ್ಯದ ಮಾತನ್ನು ಹೇಳಬೇಡಿ. ನನಗೆ ನನ್ನ ತಂದೆಯಾಗಲಿ ತಾತಂದರಾಗಲಿ ಬೇರೆ ಯಾರೇ ಆಗಲಿ ಅವರ್ಯಾರೂ ಹೊಂದಲಿಕ್ಕೆ ಆಗದಂತಹ ಮೂರು ಲೋಕದಲ್ಲಿಯೇ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಸ್ಥಾನವನ್ನು ನಾನು ಹೊಂದಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಸರಿಯಾದ ದಾರಿ ಇದ್ದರೆ ಉಪದೇಶ ಮಾಡ್ತೇನೆ. ನಮ್ಮ ಗುರಿ ಆಗಿರಬೇಕು. ಯಾವತ್ತೂ ನಮ್ಮ ಗುರಿ ಎತ್ತರವಾಗಿರಬೇಕು. ಉತ್ಸರ್ಪಿಣಿಗಳು ಮಹತಾಂ ಆಕಾಂಕ್ಷ ಅಂತ ಕಾಳಿದಾಸ ಹೇಳ್ತಾನೆ. ಹದ್ದು ಎಷ್ಟು ಮೇಲಕ್ಕೆ ಹಾರಿ ಹೋದರೂ ಅದರ ದೃಷ್ಟಿ ಕೆಳಗೆ ಬಿದ್ದಿರತಕ್ಕಂತಹ ಮಾಂಸ ತುಂಬಿದ ಮೇಲೆ. ನಮ್ಮ ಗುರಿ ಹಾಗಾಗಬಾರ್ದು. ಎಷ್ಟೇ ಎತ್ತರಕ್ಕೆ ಹೋದರೂ ಕೂಡ ತುಚ್ಛವಾಗಿರತಕ್ಕಂತಹ ವಸ್ತುವನ್ನು ಬಯಸುವಂಥದ್ದು. ಆ ರೀತಿ ಇರಬಾರದು. ನಮ್ಮ ಗುರಿ ಯಾವತ್ತು ಎತ್ತರಕ್ಕೆ ಇರಬೇಕು. ಅಂತಹ ಒಂದು ಗುರಿ ಇಟ್ಕೊಂಡಿದ್ದಾನೆ ಧ್ರುವಕುಮಾರ. ಅಂತಹ ಒಂದು ಸರಿಯಾದ ಸ್ಥಾನವನ್ನು ಹೊಂದಲಿಕ್ಕೆ ನಾನು ಅಪೇಕ್ಷೆ ಪಟ್ಟಿದ್ದೇನೆ. ಅದಕ್ಕೆ ಸರಿಯಾದ ದಾರಿ ನನಗೆ ಉಪದೇಶ ಮಾಡಿ. ನೀವು ಚತುರ್ಮುಖ ಬ್ರಹ್ಮನ ಪುತ್ರರು. ನೀವು ಅನಾಯಾಸವಾಗಿ ಸೂರ್ಯನ ಹಾಗೆ ಜಗತ್ತಿನ ಹಿತಕ್ಕೋಸ್ಕರವಾಗಿ ಎಲ್ಲ ಕಡೆಯೂ ಸಂಚಾರ ಮಾಡ್ತಾ ಇರ್ತಕ್ಕಂಥವರು. ನೋಡಿ, ನಾರದರನ್ನ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಅವನು. ನಮ್ಮಲ್ಲಿ ಅವ ಜಗಳ ಗಂಟ ನಾರದ ಅಂತ ಅವರು ಹೇಳ್ತಾರೆ. ಜಗಳ ಹಚ್ಚುವ ಕೆಲಸ ಅಂತ ಎಲ್ಲಿದೆ ಹಾಗೆ? ಅದನ್ನು ನೋಡೋ ದೃಷ್ಟಿ ಸರಿ ಇಲ್ಲ ನಮಗೆ. ನಮ್ಮ ದೃಷ್ಟಿ ಸರಿ ಇಲ್ಲದ್ರಿಂದ ನಾರದ ಹಾಗೆ ಕಾಣ್ತಾರೆ ನಮಗೆ. ಅವರು ಮಹಾಕರುಣಾಳು ನಾರದರು. ಎಲ್ಲೇ ಕಷ್ಟ ಆದರೂ ಕೂಡ ತಕ್ಷಣ ತಾವೇ ಬಂದು ನಮ್ಮ ಕಷ್ಟ ಪರಿಹಾರಕ್ಕೆ ನಮಗೆ ಮಾರ್ಗಸೂಚನೆ ಮಾಡ್ತಾರೆ. ಅಂತಹ ನಾರದರು ಬ್ರಹ್ಮನ ಮಾನಸ ಪುತ್ರರು. ಸೂರ್ಯನ ಹಾಗೆ ಜಗತ್ತಿನ ಹಿತಕ್ಕೋಸ್ಕರವಾಗಿ ಸಂಚಾರ ಮಾಡ್ತಾ ಇರ್ತಕ್ಕಂಥವ್ರು ನೀವು. ನನಗೆ ಮಾರ್ಗ ತೋರಿಸಿ ಎಂದಾಗ ನಾರದರು ಹೇಳ್ತಾರೆ, ಜನನ್ಯಾಭಿಹಿತ ಪಂಥಾಹ ಸವೈ ನಿಶ್ರೇಯ ಸಸ್ಯತೆ ಭಗವಾನ್ ವಾಸುದೇವಸ್ತು ಭಜತಂ ಪ್ರವಣಾತ್ಮ. ನೀನು ವಾಸುದೇವನನ್ನು ಭಜಿಸು. ವಾಸುದೇವ ರೂಪಿಯಾಗಿರ್ತಕ್ಕಂತಹ ಭಗವಂತನೇ ನಿನಗೆ ಅಭೀಷ್ಟದಾಯಕ. ನಿನ್ನ ತಾಯಿ ಹೇಳಿಕೊಟ್ಟಂತಹ ಮಾರ್ಗ ಅದು ನಿನ್ನ ಇಷ್ಟಪ್ರಾಪ್ತಿಗೆ ಸಾಧನವಾಗಿದೆ. ನಿನ್ನ ತಾಯಿ ಸರಿಯಾದ ದಾರಿ ತೋರಿಸಿದ್ದಾಳೆ. ನೀನು ಕಾಡಿಗೆ ಹೋಗಿ ತಪಸ್ಸು ಮಾಡು, ಆ ಭಗವಂತನನ್ನು ಒಲಿಸಿಕೋ. ಭಗವಂತನನ್ನು ಹೇಗೆ ಒಲಿಸೋದು? ಪ್ರತಿಯೊಬ್ಬರಿಗೂ ಒಂದು ಬಿಂಬರೂಪ ಅಂತಿದೆ. ಅದು ಗೊತ್ತಿಲ್ಲದೆ ನಾವು ಏನೇನೋ ಮಾಡ್ತೇವೆ. ಬಿಂಬಾಪರೋಕ್ಷ ಆಗು. ನಮ್ಮ ಬಿಂಬ ಯಾವುದು ನಮಗೆ ಯಾರಿಗೂ ಗೊತ್ತಿಲ್ಲ. ಈ ಧ್ರುವಕುಮಾರನ ಬಿಂಬ ಭಗವಂತನ ವಾಸುದೇವ ರೂಪ. ಅದು ನಾರದ ಮಹರ್ಷಿಗಳಿಗೆ ಗೊತ್ತಿದೆ. ಧ್ರುವನ ಸ್ವರೂಪ ಗೊತ್ತಿದೆ. ಅವನ ಬಿಂಬ ರೂಪ ವಾಸುದೇವ. ಆದ್ದರಿಂದ ಆ ವಾಸುದೇವ ರೂಪಿ ಆಗಿರ್ತಕ್ಕಂತಹ ಭಗವಂತನೇ ನಿನ್ನ ಇಷ್ಟಾರ್ಥವನ್ನು ನೆರವೇರಿಸ್ತಕ್ಕಂಥವನು. ಅವನನ್ನೇ ನೀನು ನೆಟ್ಟ ಮನಸ್ಸಿನಿಂದ ಆರಾಧನೆ ಮಾಡು.
ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದಲ್ಲ. ನಾವು ಮಡಿಯಲ್ಲಿ ಕೂತ್ಕೊಂಡಾಗ ನಮ್ಗೆ ಯಾರು ಕಾಟ ಇರೋದು ನೋಡಿ, ಮಕ್ಕಳು ಯಾರು ಕಾಟ ಇರೋದಿಲ್ಲ. ಆವಾಗ ಭಗವಂತನ ಚಿಂತನೆಗೆ ಸರಿಯಾದ ಸಮಯ. ಆದರೆ ಅದೇ ಸಮಯದಲ್ಲಿ ನಾವು ಬೇರೆ ವಿಷಯಗಳ ಬಗ್ಗೆ ಆಲೋಚನೆ ಮಾಡ್ತೇವೆ. ನಮ್ಮ ಸ್ಥಿತಿ ಹಿಂಗಿದೆ ನೋಡಿ. ಬೇರೆ ಸಮಯ ನಾವು ತುಂಬ ಬ್ಯುಸಿಯಾಗಿರ್ತೇವೆ, ಆಲೋಚನೆ ಮಾಡಲಿಕ್ಕೆ ಬುಡಗೊತ್ತಿರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಮನಸ್ಸನ್ನು ಏಕಾಗ್ರಗೊಳಿಸಲಿಕ್ಕೆ ತುಂಬ ಕಷ್ಟಪಡ್ತೇವೆ. ಅವನನ್ನ ನೀನು ಆರಾಧಿಸು. ಯಾಕೆಂದರೆ ಧರ್ಮಾರ್ಥ ಕಾಮ ಮೋಕ್ಷಾಖ್ಯಂ ಯೈಚ್ಛೇತ್ ಶ್ರೇಯ ಆತ್ಮನಃ ಏಕಂ ಹೇವ ಹರೇ ತತ್ರ ಕಾರಣಂ ಪಾದಸೇವನಂ. ಭಗವಂತನ ಪಾದ ಒಂದೇ, ಅದು ಈ ಸಂಸಾರದಿಂದ ನಮ್ಮನ್ನು ದಾಟಿಸ್ತಕ್ಕಂತಹ ನೌಕೆ. ಆದ್ದರಿಂದ ಆ ಭಗವಂತನ ಪಾದ ಸೇವನ, ನವಿಧವಾಗಿರ್ತಕ್ಕಂತಹ ಭಕ್ತಿ ಮಾರ್ಗಗಳೇ ಒಂದು ಅಂತ ಪ್ರಹ್ಲಾದರಾಜ ಹೇಳ್ತಾರಲ್ಲ. ಪಾದ ಸೇವನ. ಯಾರ ಪಾದ ಸೇವನ? ಪರಮಾತ್ಮನ ಪಾದ ಸೇವನ. ಆ ಶ್ರೀಹರಿಯ ಚರಣ ಸೇವೆ ಅದೊಂದೇ ಎಲ್ಲ ಪುರುಷಾರ್ಥಗಳನ್ನು ದೊರಕಿಸಿಕೊಡುವಂಥದ್ದು. ಅದನ್ನು ಬಿಟ್ಟರೆ ಬೇರೆ ಯಾವುದಿಲ್ಲ. ಆ ರೀತಿಯಲ್ಲಿ ಆ ಪರಮಾತ್ಮನ ಚರಣ ಸೇವೆಯನ್ನು ಮಾಡು. ಮಧುವನಕ್ಕೆ ಹೋಗು. ಎಲ್ಲಿದೆ ಮಧುವನ? ಗೂಗಲ್ ಸರ್ಚ್ ಮಾಡಿ ಸಿಗ್ತದೆ. ಈಗ ಮಧುವನ ಯಮುನಾ ತೀರದಲ್ಲಿ ಇದ್ದಂತಹ ಒಂದು ಶ್ರೇಷ್ಠವಾಗಿರತಕ್ಕಂತಹ ಜಾಗ. ಬಹಳ ಪ್ರಾಚೀನವಾಗಿರತಕ್ಕಂತಹ ಇತಿಹಾಸ ಇದೆ. ಆ ಮಧುವನದಲ್ಲಿಯೇ ಆ ಮಧು ರಾಕ್ಷಸ, ಮಧುದೈತ್ಯನ ಮಗನಾಗಿರ್ತಕ್ಕಂತಹ ಲವಣಾಸುರನ ಸಂಹಾರವಾದ ಜಾಗ. ಶ್ರೀರಾಮ ತನ್ನ ಸಹೋದರನಾಗಿರ್ತಕ್ಕಂತಹ ಶತ್ರುಘ್ನನ ಮೂಲಕವಾಗಿ ಆ ಮಧು ರಾಕ್ಷಸನ ಮಗನಾಗಿರ್ತಕ್ಕಂತಹ ಲವಣಾಸುರನ ಸಂಹಾರ ಮಾಡಿಸ್ತಾನೆ. ಅಂತಹ ಮಧುವನ, ಆ ಮಧುವನದಲ್ಲಿಯೇ ಈ ಅಂಬರೀಷ ದೂರ್ವಾಸರನ್ನ ಸುದರ್ಶನ ಚಕ್ರದ ರಕ್ಷಣೆ ಮಾಡಿಸಿದ್ದಂತೆ. ಮುಂದೆ ಬರುತ್ತೆ, ಭಾಗವತದಲ್ಲೇ ಬರ್ತದೆ. ಅಂತಹ ಶ್ರೇಷ್ಠವಾಗಿರತಕ್ಕಂತಹ ಸ್ಥಳ ಯಮುನಾ ತೀರ. ಇವತ್ತು ಯಮುನಾ ತೀರ ಎಷ್ಟು ಕಲುಷಿತವಾಗಿದೆ, ಎಲ್ಲವೂ ಕಲುಷಿತವಾಗಿತ್ತು. ಗಂಗೆಯೂ ಕಲುಷಿತವಾಗಿತ್ತು. ಗಂಗೆ ಎಷ್ಟು ಕಲುಷಿತವಾದರೂ ಕೂಡ ಗಂಗಾ ಜಲ ಸ್ನಾನದಿಂದ ಏನೂ ಆಗುವುದಿಲ್ಲ ಎಂಬುದು ನಮಗೀಗ ಸಾಬೀತಾಯಿತು. ನಾವು ಯಾವುದೇ ನೀರನ್ನು ತಂದು ಮನೆಯಲ್ಲಿಟ್ಟರೆ, ಒಂದು ಗಿಂಡಿ ತುಂಬಿಟ್ರೆ ನೋಡಿ ನೀವು, ಬೇಸಿಗೆಯಲ್ಲಿ ನಾವೆಲ್ಲ ಏಪ್ರಿಲ್ ಮೇಯಲ್ಲಿ ಮಂತ್ರಾಲಯದಲ್ಲಿ ಒಂದು ಗಿಂಡಿಯಲ್ಲಿ ನೀರಿಟ್ಟು ಬಂದಿದ್ರೆ ಮತ್ತೊಮ್ಮೆ ಹೋಗುವಾಗ ಒಣಗೋಗಿರ್ತಿತ್ತು. ನೀರು ಅಲ್ಲೇ ಒಣಗೋಗೋದು. ಗಂಗಾ ನೀರು ಎಷ್ಟು ವರ್ಷ ಇಟ್ಟರು ಒಣಗುವುದಿಲ್ಲ. ಗಂಗೆ ನೀರು ಯಾವತ್ತೂ ಒಣಗುವುದಿಲ್ಲ, ಯಾವತ್ತೂ ಕಲುಷಿತವಾಗುವುದಿಲ್ಲ. ಅಂತಹ ಗಂಗೆಯನ್ನು ನಾವು ಸಾಕಷ್ಟು ಮಲಿನ ಮಾಡಿದ್ದೀವಿ. ಅದರ ಪಾವಿತ್ರ್ಯ, ಅದರ ಮಹತ್ವ ಗೊತ್ತಿದ್ದು ಕೂಡ ಕಲುಷಿತಗೊಳಿಸಿದ್ವಿ. ಅದನ್ನು ದೇಶ ಆಳುವರು ಹೇಳಬೇಕಾಯ್ತು, ಹೀಗೆ ಸ್ವಚ್ಛವಾಗಿ ಇಟ್ಕೊಳ್ಳಿ ಅಂತ. ಇಂತಹ ಸ್ಥಿತಿ ನಮ್ಮದು. ನಮ್ಮ ಮನೆ ಸ್ವಚ್ಛ ಇಟ್ಕೊಳ್ಳಿಕ್ಕೆ, ನಮ್ಮ ದೇಶ ಸ್ವಚ್ಛ ಇಟ್ಕೊಳ್ಳಿಕ್ಕೂ ಕೂಡ ಸರ್ಕಾರ ಹೇಳಬೇಕಾ? ಯಾವ ಮಟ್ಟದಲ್ಲಿ ನಾವು ಇದ್ದೇವೆ ಆಲೋಚನೆ ಮಾಡಬೇಕು. ನದಿಗಳನ್ನು ಮುಟ್ಟಬೇಕಾದ್ರೆ ಸ್ನಾನ ಮಾಡಿ ಮುಟ್ಟಬೇಕಂತೆ. ನಮ್ಮ ತಾಯಿಯವರೆಲ್ಲ ನಾವು ಚಿಕ್ಕವರಿದ್ದಾಗ ಈ ವೈಶಾಖ ಸ್ನಾನ, ಮಾಘ ಸ್ನಾನ ಅಂತ ಮಾಡ್ಲಿಕ್ಕೆ ಹೋಗುವಾಗ ಮನೆಯಲ್ಲಿ ಸ್ನಾನ ಮಾಡಿ ಹೋಗ್ತಾ ಇದ್ರು. ನಮಗೆಲ್ಲ ಗೊತ್ತಿರಲಿಲ್ಲ ಆಗ. ಅಲ್ಲಿ ಸ್ನಾನ ಮಾಡಲಿಕ್ಕೆ ಮತ್ತೆ ಹಿಂಗೆ ಸ್ನಾನ ಮಾಡೋದು ಅಂತ. ನದಿಗಳನ್ನು ಸ್ಪರ್ಶ ಮಾಡಬೇಕಾದ್ರೆ ಮನೆಯಲ್ಲಿ ಸ್ನಾನ ಮಾಡಿ ಸ್ಪರ್ಶ ಮಾಡಬೇಕು. ಬಾವಿ ಮುಟ್ಬೇಕಾದ್ರೆ ಸ್ನಾನ ಮಾಡಬೇಕು. ಭಾರಿ ಮಡಿ ಮಾರ ಆ ಮನುಷ್ಯ, ಬಾವಿ ಮುಟ್ಬೇಕಾದ್ರೂ ಸ್ನಾನ ಮಾಡ್ತಾನೆ ಅಂತ. ಬಾವಿ ಸ್ನಾನ ಮಾಡಿ ಆಯ್ತು ಮಡಿ ಆಗುತ್ತೆ ಅಂತ ಹಾಗೆ ಹೇಳೋರಿದ್ದಾರೆ. ಸ್ನಾನ ಮಾಡಿದ್ರೆ ಬಾವಿ ಕೂಡ ಮುಟ್ಟಬಾರದು. ಅಷ್ಟು ಒಂದು ಮಹತ್ವ ಜ್ಞಾನ ಇವತ್ತು ಯಾರೂ ಇಲ್ಲ. ಇವತ್ತು ನದಿಗಳಂದರೆ ಕಲುಷಿತ ಪದಾರ್ಥಗಳನ್ನು ಹಾಕಬೇಕಿರತಕ್ಕಂತಹ ಸ್ಥಾನ ಅಂತ ಆಗಿಬಿಟ್ಟು, ಯಾವ ಪುಣ್ಯ ನದಿಗಳನ್ನು ನಾವು ನಿತ್ಯವೂ ಪ್ರಾತಃ ಕಾಲದಲ್ಲಿ ಸ್ಮರಿಸ್ತೇವೆಯೋ ಆ ಎಲ್ಲ ನದಿಗಳನ್ನು ನಾವು ಇವತ್ತು ಕಲುಷಿತಗೊಳಿಸಿದ್ದೇವೆ. ಗಂಗೆಯೂ ಹಾಗೇ ಆಗಿತ್ತು. ಆದರೆ ಇವತ್ತು ಗಂಗೆ ಎಷ್ಟು ನಮಾಮಿ ಗಂಗೆ ಪ್ರಾಜೆಕ್ಟ್ನಿಂದ ಗಂಗಾ ನೀರು ಎಷ್ಟು ಶುದ್ಧವಾಗಿದೆ. ಅದನ್ನು ಮಾಡುವಾಗ ಎಷ್ಟು ಜನ ಆಡ್ಕೊಂಡ್ರು. ಮೊದಲು ಅವ್ರ ಊರಿನಲ್ಲಿರ್ತಕ್ಕಂಥ ನದಿಯನ್ನು ಶುದ್ಧ ಮಾಡಲಿ, ಮೊದಲು ಅವ್ರು ಊರಿರ್ತಕ್ಕಂಥ ಕೆರೆಯನ್ನು ಶುದ್ಧ ಮಾಡಲಿ, ಗಂಗೆಯನ್ನು ಶುದ್ಧ ಮಾಡ್ತಾನಂತೆ, ಆಗತ್ತಾ ಇವನ ಕೈಗೆ ಅಂತ ನಮ್ಮ ಕೆಲವು
ಕನ್ನಡ ವಿಚಾರ ವ್ಯಾಧಿಗಳು ತುಂಬ ಜನ ಮಾತಾಡಿಕೊಂಡ್ರು. ಅವರಿಗೆ ಅವರೂರಿನ ಜನರನ್ನು ಉದ್ಧಾರ ಮಾಡಲಿಕ್ಕೆ ಆಗಿಲ್ಲ. ಅವರು ಯಾರ್ಯಾರ ಬಗ್ಗೆ ಮಾತಾಡ್ತಾರೆ. ಅಂತಹ ಪವಿತ್ರವಾಗಿರ್ತಕ್ಕಂತಹ ಗಂಗೆ, ಯಮುನೆ, ಅವುಗಳನ್ನು ನಾವು ಎಷ್ಟು ಕಲುಷಿತಗೊಳಿಸಿದ್ದೇವೆ. ಹಾಗಾದರೆ ನಾವು ಗಂಗೆಯಲ್ಲಿ ನಿಂದು ನಮ್ಮ ಪಾಪ ಪರಿಹಾರ ಮಾಡ್ಕೊಳ್ಳಿ ಹೊರಟಿದ್ದಲ್ಲ, ನಮ್ಮ ಪಾಪವನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ಳಿ ಹೊರಟಿದ್ವಿ. ಅದಾಗಬಾರ್ದು ಅಂತ ನೋಡಿ, ನಮಾಮಿ ಗಂಗೆ ಪ್ರಾಜೆಕ್ಟ್ನಿಂದ ಗಂಗಾ ಶುದ್ಧಿ ಆಗಿದೆ. ನಾವು ಯಾರನ್ನೂ ಹೊಗಳ್ತಾ ಇಲ್ಲ, ವಸ್ತುಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಇನ್ನು ಮುಂದಿನ ಉದ್ದೇಶ, ಇನ್ನು ಮುಂದಿನ ಗುರಿ ಏನಂದರೆ ಯಮುನಾ ನದಿಯನ್ನು ಶುದ್ಧಗೊಳಿಸಬೇಕು. ಅಂತಹ ಯಮುನಾ ನದಿಯ ತೀರ ಮಧುವನ, ಅಲ್ಲಿಗೆ ಹೋಗು. ಅಲ್ಲಿ ಹರಿಯ ಸಾನ್ನಿಧ್ಯ ಯಾವಾಗಲೂ ಇರುತ್ತೆ. ಅಲ್ಲಿ ಹೋಗಿ ಆ ಯಮುನಾ ಜಲದಲ್ಲಿ ತ್ರಿಕಾಲ ಸ್ನಾನ ಮಾಡು. 5 ವರ್ಷದ ಬಾಲಕ ವಾರಕ್ಕೊಮ್ಮೆ ಸ್ನಾನ ಮಾಡಿ ಸಾಕು ಅಂತ ಹೇಳ್ತಾರೆ ಮಕ್ಕಳಿಗೆ. ವಾರಕ್ಕೊಮ್ಮೆ ಸ್ನಾನ ಮಾಡಿದವರು ಇದ್ದಾರೆ, ತಿಂಗಳಿಗೊಮ್ಮೆ ಸ್ನಾನ ಮಾಡದೇ ಇದ್ದವರು ಇದ್ದಾರೆ. ಸ್ನಾನ ಮಾಡದೆ ಮೈಗೆ ಸೆಂಟ್ ಹಾಕೊಂಡ್ಬಿಟ್ರೆ ಆಯಿತು, ಕಮಲಮನ. ಅಂಥವ್ರು ನಮ್ಮ ದೇಶದಲ್ಲಿ ತುಂಬ ಜನ ಇದ್ದಾರೆ. ನಿತ್ಯ ತ್ರಿಕಾಲ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ಪೂರೈಸಿಕೊಂಡು ದರ್ಭಾಸನದಲ್ಲಿ ಕುಳಿತುಕೋ, ಪ್ರಾಣಾಯಾಮ ಮಾಡು. ರೇಚಕ ಪೂರಕ ಕುಂಭ ಕಲ್ತು ಉಂಟಲ್ವ, ಆ ರೇಚಕ ಪೂರಕ ಕುಂಭಗಳಿಂದ ಪ್ರಾಣಾಯಾಮ ಮಾಡು. ನಿನ್ನ ಇಂದ್ರಿಯ ಮನಸ್ಸುಗಳ ದೋಷವನ್ನು ದೂರು ಮಾಡಿಕೋ. ಪ್ರಾಣಾಯಾಮ ಮಾಡುವಂತ ಕೂಡಲೇ ನಮ್ಮವರಿಗೆ ಇದು ಹಿಂದೂ ಕಲ್ಚರ್, ಇದನ್ನು ಯಾಕೆ ಎಲ್ಲರೂ ಮಾಡಬೇಕು? 140 ಕೋಟಿ, ಎಷ್ಟು ಈಗ 150 ತಂದಿರ್ತೀವಿ, ಇನ್ನೊಂದು 5 ನಿಮಿಷ ಜಾಸ್ತಿ ಆಗಿರ್ತದೆ. ಅಷ್ಟು ತೀವ್ರಗತಿಯಲ್ಲಿ ನಾವು ಬೆಳೀತಾ ಇರೋದು ಅದೊಂದರಲ್ಲಿ ಮಾತ್ರ, ಜನಸಂಖ್ಯೆಗೆ ಮಾತ್ರ. ಎಲ್ಲರೂ ಯಾಕೆ ಮಾಡಬೇಕು? ಎಲ್ಲರೂ ಯಾಕೆ ನಾವು ಜೂನ್ನಲ್ಲಿ ಯೋಗ ದಿನಾಚರಣೆ ಮಾಡಬೇಕು? ಇಡೀ ಪ್ರಪಂಚಕ್ಕೆ ಯೋಗ ದಿನಾಚರಣೆ ಮಹತ್ವವನ್ನು ತೋರಿಸ್ಕೊಟ್ರು ನಮ್ಮ ಪ್ರಧಾನಿಯವರು ಅಲ್ವಾ? ಆ ಪ್ರಾಣಾಯಾಮ ಎಷ್ಟು ಅದಕ್ಕೆ ಫಲ ಇದೆ. ನಿತ್ಯ ನಾವು ಸಂಧ್ಯಾ ಮಾಡಿ ಪ್ರಾಣಾಯಾಮ ಮಾಡ್ತೀವಿ, ಅದು ಹಿಂದೂ ಕಲ್ಚರ್. ಅದನ್ನ ಯಾಕೆ ಬೇರೆಯವರು ಮಾಡಬೇಕು? ಇವತ್ತು ಜಾತಿ ಮತ ಮೀರಿ ಎಲ್ಲರೂ ಪ್ರಾಣಾಯಾಮ ಮಾಡ್ತಾರೆ. ಯಾಕೆ? ಅವರು ಬದುಕಬೇಕಾಗಿದೆ. ಕೊರೋನಾ ಟೈಮ್ನಲ್ಲಿ 2020ನೇ ಇಸ್ವಿಯಲ್ಲಿ ಯಾವ ಡಾಕ್ಟರ್ಗೆ ಹೋದ್ರು ಪ್ರಾಣಾಯಾಮ ಮಾಡಿ ಅಂತ ಇದೆ. ಆವಾಗ ಗೊತ್ತಾಗಿದೆ ಪ್ರಾಣಾಯಾಮ ಯಾಕೆ ಮಾಡಬೇಕು ಅಂತ. ನಮ್ಮ ಹಿಂದೂ ಕಲ್ಚರ್ ಇರ್ತಕ್ಕಂತಹ ಪ್ರತಿಯೊಂದು ಅನುಷ್ಠಾನವೂ ಕೂಡ ನಮಗೆ ಪುರುಷಾರ್ಥ ಸಾಧಕ ಮಾತ್ರ ಅಲ್ಲ, ಎಷ್ಟು ವೈಜ್ಞಾನಿಕವಾಗಿವೆ ಎಂಬುದನ್ನು ನಾವು ಇನ್ನೂ ತಿಳಿಸ್ಕೊಡ್ಬೇಕಾಗಿದೆ. ಈಗಾಗಲೇ ಮನವರಿಕೆ ಆಗಿದೆ. ಅಂತಹ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ನಿತ್ಯ ಕರ್ಮಾನುಷ್ಠಾನ ಮಾಡಿ ಪ್ರಾಣಾಯಾಮ ಮಾಡು. ಗುರುಗಳ ಪರಂಪರೆಯನ್ನು ನಂಬಿಸು. ನೋಡಿ, ಅದಕ್ಕೆ ಪೂಜೆ ಮಾಡಬೇಕಾದ್ರೆ ಒಂದು ಗುರು ಪರಂಪರೆ ಹೇಳ್ಕೊಡ್ಬೇಕು. ನಾವು ಯಾವ ಮಠದವರೇ ಆಗಿರಲಿ, ನಮ್ಮ ಗುರು ಪರಂಪರೆ, ಅವ್ರನ್ನ ಯಾಕೆ ನಾವು ಸ್ಮರಿಸಬೇಕು? ನಮಗೆ ಗುರುಗಳಿಂದ ಮಧ್ವಾಚಾರ್ಯ, ನಮಗೆ ರಾಯರು ಗುರುಗಳಲ್ಲ ಅಂತ ಹೇಳೋರು ಇದ್ದಾರೆ. ನಮ್ಮ ಟೀಕಾಚಾರ ಅಷ್ಟೇ ಗುರು, ಮಧ್ವಾಚಾರ್ಯ ಅಷ್ಟೇ ಗುರುಗಳು. ನಮ್ಮ ಗುರು ಪರಂಪರೆ ಮಧ್ವಾಚಾರ್ಯದಿಂದ ಹಿಡಿದು ನಮ್ಮ ಈಗಿನ ಗುರುಗಳವರೆಗೂ ಎಲ್ಲ ಗುರುಗಳನ್ನು ಸ್ಮರಣೆ ಮಾಡಬೇಕು. ಸ್ವಾಮಿಗಳು ಪೂಜಾ ಕಾಲದಲ್ಲಿ ಎಲ್ಲ ಯತಿಗಳ ಗುರು ಪರಂಪರೆಯನ್ನು ಹೇಳ್ಕೊಟ್ಟು, ಆರಂಭದಲ್ಲಿ ಅದೇ ಇರು ಗುರು ಪರಂಪರೆ ಹೇಳ್ಕೊಂಡು. ನಮ್ಮ ರಾಯರ ಮಠದಲ್ಲಿಯೂ ಹಾಗೆ ಅಣುಭಾಷ್ಯ ಮತ್ತು ಗುರು ಪರಂಪರೆ ಇದಾದಮೇಲೆ ಸ್ವಾಮಿಗಳು ಪೂಜೆ ಮಾಡುವಂಥದ್ದು. ಇದು ಎಲ್ಲ ಮಠಗಳಲ್ಲೂ ಇದೆ ಅಂತ ಅನಿಸುತ್ತೆ. ಎಲ್ಲ ಗುರು ಪರಂಪರೆಯನ್ನು ನಂಬಿಸಿಕೊಂಡೇ ನಾವು ಮಾಡಬೇಕು. ಯಾಕೆಂದರೆ ಗುರುಪ್ರಸಾದೋ ಬಲವಾನ್, ಗುರುಗಳ ಅನುಗ್ರಹ ಇಲ್ಲದೆ ಹೋದರೆ ಏನೂ ಆಗುವುದಿಲ್ಲ. ಹರವೃಷ್ಟೇ ಗುರುಸ್ತಾತ, ಗುರವೃಷ್ಟೇ ನಕಶ್ಚನ ಅಂತ. ಹರಿ ಮುನಿದರೆ ಗುರು ಕಾಯ್ತಾನೆ, ಗುರು ಮುನಿದರೆ ಯಾರೂ ಕಾಯುವುದಿಲ್ಲ ಅಂತ. ಆದ್ದರಿಂದ ಗುರುದ್ರೋಹ ಮಹಾಪಾಪ, ಗುರುಗಳ ದ್ರೋಹ ಮಾಡಬಾರ್ದು. ಅಂತಹ ಗುರುಗಳನ್ನು ನಾವು ನಿರಂತರ ಸೇವಿಸಬೇಕು. ಅಂತಹ ಗುರು ಪರಂಪರೆಯನ್ನು ನಮಸ್ಕಾರ ಮಾಡಿ, ಎಲ್ಲ ಗುರುಗಳಿಗೂ ಮೂಲ ಗುರು ಇರ್ತಾರೆ. ಯಾರು? ಎಲ್ಲ ಗುರುಗಳಿಗೂ ಮೂಲ ಗುರು ಮಧ್ವಾಚಾರ್ಯರಲ್ಲ, ಮಧ್ವಾಚಾರ್ಯರಿಗೂ ಗುರುಗಳು ಯಾರು? ಪರಮಾತ್ಮ. ಅವನೇ ನಿಜವಾದ ಜಗದ್ಗುರು. ನಿಜವಾಗಿ ಜಗದ್ಗುರು ಅಂದರೆ ಕೃಷ್ಣಂ ಒಂದೇ ಜಗದ್ಗುರು, ಪರಮಾತ್ಮನೇ ಜಗತ್ತಿ ಗುರು. ಅಂತಹ ಮೂಲ ಗುರುವಾಗಿರ್ತಕ್ಕಂತಹ ಶ್ರೀಹರಿಯರನ್ನು ಧ್ಯಾನ ಮಾಡಬೇಕು. ಅವ ಭಕ್ತರಿಗೆ ಅನುಗ್ರಹ ಮಾಡಲಿಕ್ಕೆ ಸದಾ ಸಿದ್ಧನಾಗಿರ್ತಾನೆ. ಯಾವಾಗಲೂ
ಭಕ್ತರಿಗೆ ಅನುಗ್ರಹ ಮಾಡಲಿಕ್ಕೆ ಸಿದ್ಧವಾಗಿ ನಿಂತ್ಕೊಂಡಿರ್ತಾನೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳ್ತಾನೆ, ಕುಳಿತು ಪಾಡಿದರೆ ನಿಂತು ಕೇಳ್ತಾನೆ, ನಿಂತು ಪಾಡಿದರೆ ನಲಿತಾನೆ ಅಂತ ಹರಿಕಥಾಂಸಾರದಲ್ಲಿ ಆ ಪರಮಾತ್ಮನ ಕಾರುಣ್ಯವನ್ನು ಜಗನ್ನಾಥದಾಸರು ಎಷ್ಟು ಮಾರ್ಗವಾಗಿ ಕೊಂಡಾಡ್ತಾರೆ ನೋಡಿ. ಸುಮ್ಮನೆ ಅಲ್ಲ ಅದು. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳ್ತಾನೆ. ಭೀಷ್ಮಾಚಾರ್ಯರು ಶರಶೈಯಲ್ಲಿ ಮಲಗಿಕೊಂಡು ಶಾಂತಿ ಪರ್ವ ಹೇಳಿದರು. ಕೃಷ್ಣನಿಗೆ ಗೊತ್ತಿಲ್ವೇ? ಭೀಷ್ಮಾಚಾರ್ಯರ ಪಕ್ಕದಲ್ಲಿ ಕುಳಿತುಕೊಂಡ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತುಕೊಂಡು ಕೇಳ್ತಾನೆ ಪರಮಾತ್ಮ ಭೀಷ್ಮಾಚಾರ್ಯರ ಉಪದೇಶವನ್ನು, ಭೀಷ್ಮಾಚಾರ್ಯರ ಶಾಂತಿ ಪರ್ವವನ್ನು, ಭೀಷ್ಮಾಚಾರ್ಯರ ಆ ಭಗವಂತನ ಸ್ತೋತ್ರವನ್ನು ಕುಳಿತುಕೊಂಡು ಕೇಳಿದ. ಕುಳಿತು ಪಾಡಲು ನಿಲ್ಲುವ, ಕುಳಿತು ಪಾಡಲು ನಿಂತು ಕೇಳಿದವ, ಕುಳಿತು ಪಾಡತಕ್ಕಂಥವನು ಧ್ರುವ ಕುಮಾರ. ಧ್ರುವ ಕುಳಿತು ತಪಸ್ಸು ಮಾಡಿದ, ನಿಂತುಕೊಂಡು ತಪಸ್ಸು ಮಾಡಿದ. ಒಂಟಿ ಕಾಲು ನಿಂತ್ಕೊಂಡು ತಪಸ್ಸು ಮಾಡ್ತಾನೆ ಮುಂದೆ. ಆ ಕುಳಿತು ಪಾಡಲು ನಿಲ್ಲುವ ಬಂದು ನಿಂತ್ಕೊಳ್ತಾನೆ. ನಿಂತ್ಕೊಂಡ್ರು ಧ್ರುವ ಕಣ್ಣು ತೆರೀಲಿಲ್ಲ. ಅದನ್ನು ಮುಂದಿನ ಉಪನ್ಯಾಸ ನೋಡ್ತೇವೆ. ಯಾಕೆ? ನಾವು ಕಣ್ಣು ತೆಗೆಯೋದು ಕೇಳೋದು ಎಲ್ಲವೂ ನಾವು ಮಾಡೋದಲ್ಲ. ಸಕಲ ಇಂದ್ರಿಯಗಳಿಗೆ ಪ್ರೇರಕ ಆ ಪರಮಾತ್ಮ. ಅವ ಪ್ರೇರಿಸಬೇಕು, ಹಾಗಿದ್ದರೆ ಮಾತ್ರ. ಇಲ್ಲಿ ಹೋದ್ರೆ ಏನೂ ಆಗೋದಿಲ್ಲ. ಕಣ್ಣು ತೆರೆಸಿದ್ರೆ ಕಣ್ಣು ತೆರಿಬೇಕು. ಕೂತ್ಕೊಂಡು ಪಾಡಿದರೆ ವಾಸುದೇವನಾಗಿ ಬಂದು ನಿಂತ್ಕೊಂಡು ಕಾಯ್ತಾನೆ. ನಾವೆಲ್ಲ ದೇವರಿಗೆ ಕಾಯ್ತೇವೆ, ಆದರೆ ದೇವರು ಇವ್ರಿಗೆ ಕಾಯ್ತಾ ಇದ್ದಾರೆ. ನೋಡಿ ಎಂಥ ಭಕ್ತ. ದೇವರು ಬರ್ತಾರೆ ಅಂತ ಆಗುವಾಗ, ಸ್ವಾಮಿ ಬರ್ತಾರೆ ಅಂತ ಆಗುವಾಗ ಕಾಯ್ತೇವೆ. ಎಷ್ಟು ಹೊತ್ತು ಕಾಯ್ತೇವೆ? ದಿನಗಟ್ಟಲೆ ಕಾಯ್ತೇವೆ. ಸಮಯ ಪಾಲನೆ ಬಹಳ ಮುಖ್ಯ. ಯಾವ ಸಮಯಕ್ಕೆ ಹೇಳಿದ್ದೇವೆ ಆ ಸಮಯಕ್ಕೆ ಬರಬೇಕು ಅಲ್ವಾ? ಯಾರೇ ಆಗಲಿ ಆ ಸಮಯಕ್ಕೆ ಬಂದು ಭಕ್ತರಿಗಾಗಿ ಕಾಯ್ತಾನೆ ನೋಡಿ ಪರಮಾತ್ಮ. ಅದು ಭಗವಂತನ ಕರುಣೆ. ಬಂದು ನಿಂತ್ಕೊಂಡು ಕಣ್ಣೇ ತೆರೆಯಲ್ಲ ಇವನು. ಎಲ್ಲ ಭಕ್ತರು ಭಗವಂತನಿಗೆ ಕಾದರೆ ಪರಮಾತ್ಮ ಭಕ್ತರಿಗೆ ಕಾಯ್ತಾನೆ. ಅಂತಹ ಕರುಣಾಳು ಭಕ್ತರಿಗೆ ಅನುಗ್ರಹ ಮಾಡಲಿಕ್ಕೆ ಸದಾ ಸಿದ್ಧರಿರ್ತಾನೆ. ಪ್ರಸಾದಾಭಿಮುಖಂ ಶಶ್ವತ್ ಪ್ರಸನ್ನ ವದನೇಕ್ಷಣಂ ಸುನಾಸಂ ಸುಭ್ರಮಂ ಚಾರು ಕಪೋಲಂ ಸುಂದರಂ ಹರಿಂ. ಅಂತಹ ಪರಮಾತ್ಮನನ್ನ ಇವ ಧ್ಯಾನಿಸ್ತಾನೆ. ಎಂತಹ ಪರಮಾತ್ಮನನ್ನು ಧ್ಯಾನಿಸ್ತಾನೆ, ಯಾವ ರೀತಿ ಸ್ತೋತ್ರ ಮಾಡ್ತಾನೆ, ಅವನ ತಪಸ್ಸು ಯಾವ ರೀತಿಯದ್ದು. 6 ತಿಂಗಳುಗಳ ಕಾಲ ತಪಸ್ಸು ಮಾಡ್ತಾನೆ. ಒಂದೊಂದು ತಿಂಗಳು ಅವನ ತಪಸ್ಸು ಹೇಗಿತ್ತು. 5 ವರ್ಷದ ಕುಮಾರ 6 ತಿಂಗಳುಗಳ ಕಾಲ ಒಂದೊಂದು ತಿಂಗಳು ಒಂದೊಂದು ಥರ ಆ ರೀತಿ ತಪಸ್ಸು ಮಾಡ್ತಾನೆ. ಆ ಪರಮಾತ್ಮ ಭಕ್ತರಿಗೆ ಯಾವಾಗಲೂ ಅನುಗ್ರಹ ಮಾಡಲಿಕ್ಕೆ ಸದಾ ಸಿದ್ಧನಾಗಿದ್ದಾನೆ ಪರಮಾತ್ಮ. ಅಂಥವನ ಮುಖ ಹಾಗೂ ಕಣ್ಣುಗಳು ಯಾವಾಗಲೂ ಪ್ರಸನ್ನವಾಗಿರ್ತವೆ. ಸುನಾಸಂ ಸುಭ್ರವಂ ಚಾರು ಕಪೋಲಂ ಸುಂದರಂ ಹರಿಂ. ಅವನ ಮೂಗು ಸುಂದರ, ಹುಬ್ಬು ಸುಂದರ, ಕೆನ್ನೆಗಳು ಸುಂದರ, ಅವನ ಮೈಯೇ ಸುಂದರ, ಅವನು ಪಾಪ ಪರಿಹಾರಕ. ಅಂತಹ ಮನೋಹರ ಶರೀರವನಾಗಿರ್ತಕ್ಕಂತಹ, ಕೆಂಪು ಕಮಲದಂತೆ ಕಣ್ಣು ತುಟಿಗೊಳ್ಳುವಂತಹ, ಕೃಷ್ಣವರ್ಣದ ಶರಣಾಗತ ರಕ್ಷಕನಾಗಿರ್ತಕ್ಕಂತಹ, ದಯಾ ಸಮುದ್ರನಾಗಿರ್ತಕ್ಕಂತಹ ಪರಮಾತ್ಮನನ್ನು, ಕಿರೀಟ ಕುಂಡಲ ಕೇಯೂರ ಕಂಕಣಗಳನ್ನು ಧರಿಸಿದಂತಹ, ಕೌಸ್ತುಭಾಭರಣವನ್ನು ಕೊರಳಲ್ಲಿ ಧಾರಣ ಮಾಡಿರತಕ್ಕಂತಹ, ರೇಷ್ಮೆಯ ಪೀತಾಂಬರವನ್ನು ಉಟ್ಟುಕೊಂಡಿರತಕ್ಕಂತಹ, ಬಂಗಾರದ ಒಡ್ಯಾಣ ಕಾಲು ಕಡೆಗಳನ್ನು ಧರಿಸಿದಂತಹ, ಅತ್ಯಂತ ಸುಂದರನಾಗಿರತಕ್ಕಂತಹ, ಶಾಂತನಾಗಿರುವ, ಮನೋನಯನಗಳಿಗೆ ಹಬ್ಬವನ್ನುಂಟು ಮಾಡತಕ್ಕಂತಹ ಆ ಪರಮಾತ್ಮನ ಚಿಂತನೆಯನ್ನು ಮಾಡಲಿಕ್ಕಾಗಿ ಹೊರಟಿದ್ದಾನೆ. ಆ ಮಂಗಳ ಮೂರ್ತಿಯನ್ನು ಧ್ಯಾನಿಸ್ತಾ ಇದ್ದರೆ ಮನಸ್ಸು ಸಂಪೂರ್ಣವಾಗಿ ಪರಮಾನಂದದಿಂದ ತುಂಬಿಕೊಳ್ತದೆ. ಅಂತಹ ಭಗವಂತನನ್ನು ಚಿಂತನೆ ಮಾಡ್ತಾ ಇದ್ದರೆ ಮನಸ್ಸು ಈಚೆಗೆ ಬರುವುದಿಲ್ಲ ಅಂತ ಉಪದೇಶ ಮಾಡ್ತಾ ನಾರದರು ಅವನಿಗೆ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ವಾಸುದೇವ 12 ಅಕ್ಷರ ಮಂತ್ರವನ್ನು ಉಪದೇಶ ಮಾಡಿದ್ದಾರೆ. ಯಾಕೆಂದರೆ ಧ್ರುವನ
ಬಿಂಬರೂಪ ವಾಸುದೇವ ರೂಪ. ಅಂತಹ ವಾಸುದೇವ ರೂಪವನ್ನು ಚಿಂತನೆ ಮಾಡಲಿಕ್ಕೋಸ್ಕರವಾಗಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಉಪದೇಶ ಮಾಡಿದ್ದಾರೆ. ಹೀಗೆ ನಾರದರ ಮಾರ್ಗದರ್ಶನದಲ್ಲಿ ತಪೋವನಕ್ಕೆ ಹೋಗಿರತಕ್ಕಂತಹ ಆ ಧ್ರುವಕುಮಾರ ಅಲ್ಲಿ ತಪಸ್ಸನ್ನು ಆರಂಭ ಮಾಡಿದ್ದಾನೆ. ಇತ್ತ ಕಡೆ ನಾರದರು ಉತ್ಥಾನಪಾದನ ಅಂತಃಪುರಕ್ಕೆ ಬರ್ತಾರೆ. ಪ್ರಶ್ನೆ ಮಾಡ್ತಾರೆ, ರಾಜನ್ ಕಿಂ ಧ್ಯಾಯಸೇ ದೀರ್ಘಂ ಮುಖೇನ ಪರಿಶುಷ್ಯತ ಕಿಂವಾ ನರಿಷ್ಯತೆ ಕಾಮಃ ಧರ್ಮೋ ವಾರ್ಥೇನ ಸಂಯುತಃ. ಯಾಕೆ ನೀನು ಮುಖ ಬಾಡಿಸಿಕೊಂಡಿದ್ದೀಯಾ, ದೀರ್ಘವಾದ ಚಿಂತೆಯಲ್ಲಿ ಮುಳುಗಿದ್ದೀಯಲ್ಲ, ನಿನಗೆ ಧರ್ಮ ಅರ್ಥ ಕಾಮ ಈ ಪುರುಷಾರ್ಥಗಳಲ್ಲಿ ಯಾವ ಕೊರತೆಯೂ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ಹಾಗಿದ್ದರೂ ಕೂಡ ಯಾಕೆ ದೀರ್ಘವಾಗಿರ್ತಕ್ಕಂತಹ ಚಿಂತೆಯಲ್ಲಿ ಮುಳುಗಿದ್ದಿ ಅಂತ ಕೇಳಿದಾಗ ಉತ್ಥಾನಪಾದರಾಜ ಹೇಳ್ತಾನೆ, ಸುತೋ ಮೇ ಬಾಲಕೋ ಬ್ರಹ್ಮನ್ ಸ್ತ್ರೇಣೇನ ಅಕರುಣಾತ್ಮನ ನಿರ್ವಾಸಿತ ಪಂಚವರ್ಷ ಸಹ ಮಾತ್ರ ಮಹಾನ್ ಕವಿ. ನಾನು ಸ್ತ್ರೀವಶನಾಗಿ ನಿರ್ದಯತೆಯಿಂದ ಆ ಮಹಾಜ್ಞಾನಿಯಾಗಿರ್ತಕ್ಕಂತಹ 5 ವರ್ಷದ ಬಾಲಕನನ್ನು ಅವನ ತಾಯಿಯೊಂದಿಗೆ ಮನೆಯಿಂದ ಹೊರಗೆ ಹಾಕಿಬಿಟ್ಟೆ. ಕಾಡಿನಲ್ಲಿ ನನ್ನ ಮಗು ಅನಾಥವಾಗಿ ಹಸಿದು ಸೋತು ಅವ ಮಲಗಿರ್ತಾನೆ. ಅವನನ್ನು ಯಾವ ಪ್ರಾಣಿಗಳು ತಿನ್ನದೇ ಇರಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ನಾನು ಎಂತಹ ದುಷ್ಟ ನೋಡಿ. ಅಹೋ ಮೇ ಬತ ದೌರಾತ್ಮ್ಯಂ ಸ್ತ್ರೀಜಿತಸ್ಯ ಅವಧಾರಯ ಯೋಂಕಂ ಪ್ರೇಮ್ನಾ ಆರುರುಕ್ಷಂತಂ ನಂದಂ ಅಸತ್ತಮಃ. ನಾನು ಎಂತಹ ಕೆಟ್ಟವ, ಸ್ತ್ರೀವಶನಾಗಿ ಎಂತಹ ದೌರ್ಜನ್ಯವನ್ನು ಎಸಗಿದೆ. ಪ್ರೀತಿಯಿಂದ ಆ ಮಗು ನನ್ನ ತೊಡೆಯನ್ನು ಏರಲಿಕ್ಕೆ ಬಂದಾಗ ನಾನು ಆ ಮಗುವನ್ನು ಎತ್ತಿಕೊಳ್ಳಲಿಲ್ಲ ಅಂದಾಗ ನಾರದರು ಹೇಳ್ತಾರೆ, ಶೋಕ ಮಾಡಬೇಡ ಮಹಾರಾಜ, ನಿನ್ನ ಮಗನನ್ನು ಭಗವಂತ ಕಾಪಾಡ್ತಾನೆ. ಅವನ ಕೀರ್ತಿ ಜಗತ್ತನ್ನೇ ವ್ಯಾಪಿಸತ್ತೆ. ಅವನ ಪ್ರಭಾವ ಏನು ನಿನಗೆ ಗೊತ್ತಿಲ್ಲ, ಸುಮ್ಮನೆ ಶೋಕಿಸಬೇಡ. ಅವನು ದುಷ್ಕರವಾಗಿರತಕ್ಕಂತಹ ತಪಸ್ಸನ್ನು ಕಾರ್ಯವನ್ನು ಮಾಡಲಿಕ್ಕೆ ಹೊರಟಿದ್ದಾನೆ. ಸುದುಷ್ಕರಂ ಕರ್ಮ ಕೃತ್ವ ಲೋಕಪಾಲೈರಪಿ ಪ್ರಭು. ಅವನು ಎಂತಹ ಕಾರ್ಯವನ್ನು ಮಾಡಲಿಕ್ಕೆ ಹೊರಟಿದ್ದಾನೆಂದರೆ ಲೋಕಪಾಲಕರಿಂದಲೂ ಮಾಡಲಿಕ್ಕೆ ಅಶಕ್ಯವಾಗಿರತಕ್ಕಂತಹ ಕಾರ್ಯವನ್ನು ಸಾಧಿಸಿ ನಿನ್ನ ಕೀರ್ತಿಯನ್ನು ಹಬ್ಬಿಸಿ ಬೇಗ ನಿನ್ನ ಕುಮಾರ ನಿನ್ನ ಬಳಿಗೆ ಬರ್ತಾನೆ. ಹೀಗೆ ನಾರದರು ಸಮಾಧಾನ ಮಾಡ್ತಾರೆ. ಇತ್ತ ಕಡೆ ಧ್ರುವಕುಮಾರ ತಪಸ್ಸನ್ನು ಆರಂಭಿಸಿದ್ದಾನೆ. ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ರಾತ್ರಿ ಉಪವಾಸ ಮಾಡಿ ಇಂದ್ರಿಯ ನಿಗ್ರಹ ಮನಸ್ಸಿನಿಂದ ಆ ಪರಮಪುರುಷನನ್ನು ಆರಾಧಿಸ್ತಾ ಇದ್ದಾನೆ. 3 ದಿನಗಳಿಗೊಮ್ಮೆ ಬೇಲ ಹಣ್ಣು ಬೋರೆ ಹಣ್ಣು ತಿಂತಾ ಇದ್ದಂತೆ. ತ್ರಿರಾತ್ರಾಂತೆ ಕಪಿತ್ಥ ಬದರಾಶನಃ. 3 ದಿನಗಳಿಗೊಮ್ಮೆ ಬೇಲದ ಹಣ್ಣು ಬೋರೆ ಹಣ್ಣು ತಿಂತ 1 ತಿಂಗಳು ಕಾಲ ತಪಸ್ಸು ಮಾಡಿದಂತೆ. 2ನೇ ತಿಂಗಳಿನಲ್ಲಿ ದ್ವಿತೀಯಂಚ ತಥಾ ಮಾಸಂ ಷಷ್ಠೇರ್ಭಕೋ ದಿನೇ. ಮೊದಲ ತಿಂಗಳಿನಲ್ಲಿ 3 ದಿನಗಳಿಗೊಮ್ಮೆ ಬೇಲದ ಹಣ್ಣು ಬೋರೆ ಹಣ್ಣು ತಿಂತಾ ಇದ್ದರೆ 2ನೇ ತಿಂಗಳಿನಲ್ಲಿ 6 ದಿನಗಳಿಗೊಮ್ಮೆ ತೃಣಪರ್ಣಾದಿಭಿ ಶೀರ್ಣೈ ಕೃತಾನ್ನೋಭ್ಯರ್ಚಯದ್ವಿಭುಂ. 6 ದಿನಗಳಿಗೊಮ್ಮೆ ಒಣಗಿದ ಹುಲ್ಲು ಎಲೆ ಇವುಗಳನ್ನು ಸೇವಿಸಿ ಆ ಹರಿಯನ್ನು ಆರಾಧಿಸಿದ ಅಂತ ಹೇಳ್ತಾರೆ. ಇನ್ನು 3ನೇ ತಿಂಗಳಿನಲ್ಲಿ ತೃತೀಯಂಚ 3ನೇ ತಿಂಗಳು ನವಮೇ ಅಹನಿ 9 ದಿನಗಳಿಗೊಮ್ಮೆ ಕೇವಲ ನೀರನ್ನು ಮಾತ್ರ ಸೇವಿಸಿ ಅಭಕ್ಷ ಉತ್ತಮ ಶ್ಲೋಕಂ ಉಪಾಧಾವತ್ ಸಮಾಧಿನ. ಕೇವಲ ನೀರನ್ನು ಪಾನ ಮಾಡಿ ಏಕಾಗ್ರ ಚಿತ್ತದಿಂದ ಆ ಹರಿಯನ್ನು ಆರಾಧಿಸ್ತಾ ಕಳೆದ. ಮುಂದೆ 4ನೇ ತಿಂಗಳಿನಲ್ಲಿ ದ್ವಾದಶೇ ಅಹನಿ 12 ದಿನಗಳಿಗೊಮ್ಮೆ ಕೇವಲ ವಾಯು ಭಕ್ಷಣೆ ಮಾಡ್ತಾ ವಾಯು ಸೇವನೆ ಮಾಡ್ತಾ ಅವ ಪ್ರಾಣಾಯಾಮ ಮಾಡ್ತಾ ಅವನು ಭಗವಂತನನ್ನು ಧ್ಯಾನಿಸ್ತಾ ಇದ್ದಾನೆ. ಮುಂದೆ 5ನೇ ತಿಂಗಳಿನಲ್ಲಿ ಪಂಚಮೇ ಮಾಸಿ ಅನುಪ್ರಾಪ್ತೆ ಜಿತಶ್ವಾಸ ನೃಪಾತ್ಮಜ
ಧ್ಯಾಯನ್ ಬ್ರಹ್ಮಪದೈಕೇನ ತಸ್ಥೌ ಸ್ಥಾಣುರಿವಾಚರ. 5ನೇ ತಿಂಗಳು ಬಂದಾಗ ಒಂಟಿ ಕಾಲಿನ ಮೇಲೆ, ಮೋಟು ಮರದ ಹಾಗೆ ಒಂಟಿ ಕಾಲ ಮೇಲೆ ನಿಂತು ತಪಸ್ಸು ಮಾಡ್ತಾ ಇದ್ದಾನಂತೆ. ಆಗ ದೇವತೆಗಳು ಇವನ ತಪಸ್ಸಿಗೆ ವಿಘ್ನ ಮಾಡಿದರು ಅಂತ ಭಾಗವತ ಹೇಳ್ತಾ ಇದೆ. ದೇವಾಹ ಚಕ್ರುಹು ತಪೋ ವಿಘ್ನಂ ತ್ರಾಸಯಂತಹ ಸ್ವಮಾಯಯ ಸರ್ಪೇಭ ಸಿಂಹ ಕೂಷ್ಮಾಂಡೈ ತಾನ್ನಾಪಶ್ಯತ್ ಪರಂ ಗತಃ. ಇವರ ತಪಸ್ಸಿಗೆ ವಿಘ್ನನುಂಟು ಮಾಡ್ತಾರೆ. ಅವರು ಕೃತಕವಾಗಿ ಸರ್ಪವನ್ನು ಸೃಷ್ಟಿ ಮಾಡ್ತಾರೆ. ಸರ್ಪ, ಆನೆ, ಸಿಂಹ, ಪಿಶಾಚಿಗಳನ್ನು ಸೃಷ್ಟಿ ಮಾಡಿ ಅವನನ್ನು ಹೆದರಿಸ್ತಾರೆ. ಆದರೆ ಪರಮಾತ್ಮನ ಧ್ಯಾನದಲ್ಲಿ ಮುಗಿರತಕ್ಕಂತಹ ಧ್ರುವಕುಮಾರ ಅದ್ಯಾವುದನ್ನು ನೋಡಲೇ ಇಲ್ಲ. ಆ ರೀತಿಯಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ. ಸರ್ವತೋಮನ ಆಕೃಷ್ಯ ಹೃದಯ ಭೂತೇಂದ್ರಿಯಾಶ್ರಯಂ ಧ್ಯಾಯನ್ ಭಗವತೋ ರೂಪಂ ನ ಅದ್ರಾಕ್ಷಿ ಕಿಂಚನಾಪರಂ. ಎಲ್ಲ ವಿಷಯ ಪದಾರ್ಥಗಳಿಂದ ತನ್ನ ಮನಸ್ಸನ್ನು ಸೆಳೆದುಕೊಂಡು ಹೃದಯದಲ್ಲಿ ಭಗವಂತನ ರೂಪವನ್ನು ಧ್ಯಾನ ಮಾಡಿದ್ನೇ ಹೊರತು ಬೇರೆ ಏನನ್ನು ಅವನು ಮಾಡಲಿಲ್ಲ. ದೇವತೆಗಳು ವಿಘ್ನ ಮಾಡಿದರೂ ಕೂಡ ಧ್ರುವ ತನ್ನ ತಪಸ್ಸನ್ನು ಬಿಡಲಿಲ್ಲ ಅಂತ ಹೇಳಬಾರ್ದು. ದೇವತೆಗಳು ಯಾವತ್ತೂ ವಿಘ್ನ ಮಾಡೋದಿಲ್ಲ. ಇಲ್ಲಿ ಕೆಲವರು ವ್ಯಾಖ್ಯಾನ ಮಾಡ್ತಾ ಈ ಶ್ಲೋಕ ಪ್ರಕ್ಷಿಪ್ತ ಅಂತ ಹೇಳ್ತಾರೆ. ದೇವತೆಗಳಿಗೆ ವಿಘ್ನ ಮಾಡ್ತಾರೆ, ಒಳ್ಳೆ ಕೆಲಸಕ್ಕೆ ಹೊರಟಿದ್ದಾನೆ, ದೇವತೆಗಳು ವಿಘ್ನ ಮಾಡೋದಿಲ್ಲ. ಅದಕ್ಕೇನು ಮಾಡಿದರು ಅಂದರೆ ಇದು ಶ್ಲೋಕವೇ ಭಾಗವತದಲ್ಲಿಲ್ಲ ಅಂತ. ಆ ರೀತಿಯಲ್ಲಿ ಕೆಲವರು ಈ ಶ್ಲೋಕವನ್ನೇ ಬಿಟ್ಟುಬಿಡ್ತಾರೆ. ದೇವಾಹ ಚಕ್ರುಹು ತಪೋವಿಘ್ನಂ ತ್ರಾಸಯಂತಹ ಸ್ವಮಾಯಯ ಸರ್ಪೇಭ ಸಿಂಹ ಕೂಷ್ಮಾಂಡೈ ತಾನ್ ನಾಪಶ್ಯತ್ ಪರಂಗತಃ. ಈ ಮಾತು, ಈ ಶ್ಲೋಕ ಇದು ಭಾಗವತದಲ್ಲಿ ಇಲ್ಲ ಅಂತ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಈ ಶ್ಲೋಕ ಭಾಗವತದಲ್ಲಿ ಇರುವುದು ಹೌದು. ಅದನ್ನು ತಾತ್ಪರ್ಯದಲ್ಲಿ ಆಚಾರ್ಯರು ನಿರೂಪಣೆ ಮಾಡ್ತಾರೆ. ಅನೇಕರು ಇದನ್ನು ವ್ಯಾಖ್ಯಾನ ಮಾಡಲಿಕ್ಕಾಗದೆ ದೇವತೆಗಳು ಹೇಗೆ ಧ್ರುವನ ತಪಸ್ಸಿಗೆ ವಿಘ್ನವನ್ನು ಉಂಟು ಮಾಡ್ತಾರೆ? ಏಕೆಂದರೆ ದೇವತೆಗಳು ನಮ್ಮೊಳಗಿದ್ದು ನಮಗೆ ಪ್ರೇರಣೆ ನೀಡುತ್ತಾರೆ. ಅಂತಹ ತತ್ವಾಭಿಮಾನಿ ದೇವತೆಗಳ ಪ್ರೇರಣೆ ಇಲ್ಲದೆ ಧ್ರುವ ತಪಸ್ಸು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಅವರು ಹೇಗೆ ವಿಘ್ನವನ್ನುಂಟು ಮಾಡ್ತಾರೆ? ಆದ್ದರಿಂದ ದೇವತೆಗಳು ವಿಘ್ನವನ್ನುಂಟು ಮಾಡಿಲ್ಲ ಅಂತ ಈ ಇತರ ವ್ಯಾಖ್ಯಾನಕಾರರೆಲ್ಲ ಇದು ಶ್ಲೋಕ ಪ್ರಕ್ಷಿಪ್ತ. ಆದರೆ ಮಧ್ವಾಚಾರ್ಯರು ವಿಷ್ಣು ಪುರಾಣದಲ್ಲಿ ಈ ವಿಷಯ ಇರುವುದನ್ನು ಉಲ್ಲೇಖಿಸ್ತಾರೆ. ದೇವತೆಗಳು ಧ್ರುವನ ತಪಸ್ಸಿಗೆ ವಿಘ್ನ ಒಡ್ಡಿದ್ದಾರೆ ಎಂಬ ಉಲ್ಲೇಖ ವಿಷ್ಣು ಪುರಾಣದಲ್ಲಿ ಇರುವುದನ್ನು ತೋರಿಸ್ತಾರೆ ಅವರು. ಆದರೆ ದೇವತೆಗಳು ವಿಘ್ನವನ್ನುಂಟು ಮಾಡ್ತಾರಾ? ಪ್ರಶ್ನೆ ಬರುತ್ತೆ ನನಗೆ. ಯಾಕಂದರೆ ಧ್ರುವನಂತಹ ಸಜ್ಜನರಲ್ಲಿ ತತ್ವಾಭಿಮಾನಿಗಳಾಗಿ ನಿಂತುಕೊಂಡು ನಮ್ಮನ್ನು ಧರ್ಮ ಮಾರ್ಗದಲ್ಲಿ ಪ್ರೇರಣೆ ಮಾಡ್ತಕ್ಕಂಥವರು ತತ್ವಾಭಿಮಾನಿ ದೇವತೆಗಳು. ಹಾಗಿರುವವರು ಅವರ ಪ್ರೇರಣೆ ಮಾಡದೆ ಧ್ರುವ ತಪಸ್ಸು ಮಾಡಲಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಆದ್ದರಿಂದ ಅವರು ತಾವೇ ತಪಸ್ಸು ಮಾಡಿಸಿ ಅದಕ್ಕೆ ವಿಘ್ನ ಮಾಡುವಂದರೆ ಏನು? ತಪಸ್ಸು ಮಾಡುವ ಹಾಗೆ ಪ್ರೇರಣೆ ಮಾಡ್ತಾ ಇದ್ದಾರೆ ತತ್ವಾಭಿಮಾನಿ ದೇವತೆಗಳು, ಮತ್ತು ವಿಘ್ನವನ್ನುಂಟು ಮಾಡ್ತಾ ಇದ್ದಾರೆ. ಹಾಗಾದರೆ ಇದರ ಅರ್ಥ ಏನು? ಇದು ವಿಘ್ನ ಅಲ್ಲ ಅಂತ ಹೇಳ್ತಾರೆ ಆಚಾರ್ಯರು. ಆ ಮಾತು ಬ್ರಹ್ಮಾಂಡ ಪುರಾಣದಲ್ಲಿ ಬರ್ತದೆ. ಭಾಗವತದಲ್ಲಿ ಹೇಳ್ತಕ್ಕಂಥ ವಿಚಾರ ವಿಷ್ಣು ಪುರಾಣದಲ್ಲಿ ಅಂತ ತೋರಿಸಿಕೊಟ್ಟು ಇದು ವಿಘ್ನವನ್ನುಂಟು ಮಾಡ್ತಾ ಇಲ್ಲ, ಅವರನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಅದೇ ಹೇಳ್ತೀರಿ ನೀವು ಹೇಳ್ಬಿಟ್ರೆ ಆಯಿತಾ? ಮಧ್ವಾಚಾರ್ಯ ಹೇಳ್ಬಿಟ್ರೆ ಆಯಿತಾ? ನಾವು ನಂಬಬೇಕಾ? ಅದಕ್ಕೆ ಅವರು ಬ್ರಹ್ಮಾಂಡ ಪುರಾಣದ ವಚನವನ್ನು ಉದಾಹರಣೆ ಕೊಡ್ತಾರೆ ಮಧ್ವಾಚಾರ್ಯರು. ಯತ್ರ ದೇವೈ ಕೃತೆ ವಿಘ್ನೆ ಖಂಡಿತೋ ನಪುಮಾನ್ ಭವೆ ತತ್ರ ತದ್ ಯಶಸೇ ವಿಘ್ನಂ ಕುರ್ಯುಹು ನತು ವಿಘಾತನೆ. ಯತ್ರ ಖಂಡಿತದ ತತ್ರ ಖಂಡನಾಯೈವ ಕೇವಲಂ ಸತ್ಯಕಾಮಃ ಯತೋ ದೇವಾಃ ತೇ ಚಿತ್ತಾದ್ಯಭಿಮಾನಿನಃ ಅತೋ ವಿಮೋಹನಾಯೈವ ಪ್ರಾಪ್ನುಯುಃ ತೇ ಪರಾಜಯಂ ತೇಷಾಂ ಅಶಕ್ತಿತೋಕ್ತಿಶ್ಚ ವಿಮೋಹಾಯ ಸುರದ್ವಿಷಾಂ ಅಂತ
ಬ್ರಹ್ಮಾಂಡ ಪುರಾಣದ ಮಾತನ್ನು ಹೇಳಿ ಆಚಾರ್ಯರು ಇದರ ತಾತ್ಪರ್ಯ ಹೇಳ್ತಾರೆ. ಇದು ವಿಘ್ನ ಅಲ್ಲ, ಇದು ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಅವನು ಉತ್ತೀರ್ಣ ಆಗ್ತಾನೋ ಇಲ್ವೋ, ಅವ ಉತ್ತೀರ್ಣನಾಗುವಂತೆ ಅವನಿಗೆ ವಿಘ್ನಗಳನ್ನು ಒಟ್ಟಿ ನೋಡುತ್ತಾರೆ. ಅವನ ಕೆಲಸವನ್ನು ಹಾಳು ಮಾಡಬೇಕೆಂಬ ಉದ್ದೇಶ ಇಲ್ಲ. ಇವನ ನಿಷ್ಠೆ ಎಂಥದ್ದು. ಇವ ಮಧ್ಯದಲ್ಲಿ ಕೈ ಬಿಟ್ಬಿಡ್ತಾನ. ಹೆಚ್ಚಿನವರು ಹಾಗೆ, ಕೆಲವರು ಪ್ರಾರಂಭಿಸ್ತಾರೆ, ಪ್ರಾರಂಭಿಸಿ ಕೈ ಬಿಟ್ಬಿಡ್ತಾರೆ. ಆರಭ್ಯ ವಿಘ್ನ ವಿಹತಾಹ ವಿರವಂತಿ ಮಧ್ಯ. ಕೆಲವರು ಪ್ರಾರಂಭ ಮಾಡೋದಿಲ್ಲ, ಸ್ಟಾರ್ಟಿಂಗ್ ಟ್ರಬಲ್ ಕೆಲವರಿಗೆ. ಪ್ರಾರಭ್ಯತೆ ನಕರು ನೀಚ ಭಯೇನ ವಿಘ್ನೈ. ಆಗೇ ಹೋದರೆ, ನಿಂತು ಹೋದರೆ, ಏನೋ ಅಡ್ಡಿ ಆತಂಕ ಬಂದರೆ ಬೇಡ ಬೇಡ ಅಂತ ಮಾಡೋದೇ ಇಲ್ಲ. ಇನ್ನು ಕೆಲವರು ಆರಂಭಿಸ್ತಾರೆ, ಮತ್ತೆ ಏನಾದರೂ ಅಡೆತಡೆ ಬಂದು ಕೂಡ ಬಿಟ್ಬಿಡ್ತಾರೆ. ಇನ್ನು ಕೆಲವರು ಎಷ್ಟೇ ಅಡೆತಡೆ ಬಂದರೂ ಕೂಡ ಅದನ್ನು ನಿವಾರಿಸಿಕೊಂಡು ಅವರು ತಮ್ಮ ಗುರಿಯನ್ನು ಮುಟ್ತಾರೆ. ಅಂಥವರಲ್ಲಿ ಇರತಕ್ಕಂಥ ಧ್ರುವಕುಮಾರ ತಾವು ಒಡ್ಡಿದ ವಿಘ್ನಗಳನ್ನು ಅವರೇ ನಿವಾರಿಸ್ತಾರೆ, ನಿವಾರಿಸಿ ಅನುಗ್ರಹ ಮಾಡ್ತಾರೆ. ಅದು ಅವನಿಂದ ಮಾಡಲಿಕ್ಕೆ ಆಗತ್ತೆ ಅಂತ ಗೊತ್ತಿದ್ದರೆ ಖಂಡಿತವಾಗಿಯೂ ವಿಘ್ನವನ್ನು ತಂದೊಡ್ಡಿ ಆ ವಿಘ್ನ ನಿವಾರಣೆಯಲ್ಲಿ ಅವರೇ ಪ್ರಯತ್ನ ಮಾಡ್ತಾರೆ, ವಿಘ್ನ ನಿವಾರಣೆ ಮಾಡ್ತಾರೆ. ಈ ವಿಚಾರವನ್ನು ಆಚಾರ್ಯರು ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಹೇಳಿ, ಎಂಥ ವಿಘ್ನ ಬಂದರೂ ಕೂಡ ಧ್ರುವ ವಿಚಲಿತನಾಗದೆ ತಪಸ್ಸನ್ನು ಮಾಡಿ ದೇವರನ್ನು ಒಡಿಸಿಕೊಂಡಂತಹ ಮಹಾಸಾಹಸಿ ಬಾಲಕ ಎಂಬ ಕೀರ್ತಿಯನ್ನು ತಂದುಕೊಡಬೇಕು. ಏನೋ ಮಾಡಿದ ಕೆಲಸ ಆದ ಕೂಡಲೇ ಯಾರೂ ಅಷ್ಟು ಹೊಗಳಲ್ಲ. ಅದನ್ನು ಎಷ್ಟೇ ಕಷ್ಟ ಬಂದರೂ ಕೂಡ ಬಿಡ್ಲಂತಾಗುವಾಗ ಅದಕ್ಕೆ ವೇಟೇಜ್ ಹೆಚ್ಚು ಅಲ್ವಾ. ಎಷ್ಟೇ ವಿಘ್ನ ಬಂದರೂ ಕೂಡ ಧ್ರುವ ವಿಚಲಿತನಾಗದೆ ಅವ ದೇವರನ್ನು ಒಲಿಸಿಕೊಂಡು ಅವ ಸಾಧನೆ ಮಾಡಿದ ಅಂತಹ ಮಹಾಸಾಹಸಿ ಎಂಬ ಕೀರ್ತಿ ದಿಕ್ಕುಗಳವರೆಗೂ ವ್ಯಾಪಿಸಬೇಕು. ಅಂತಹ ಒಂದು ಯಶಸ್ಸನ್ನು ತಂದುಕೊಡಲಿಕ್ಕೋಸ್ಕರವಾಗಿ ಅವನ ಮೇಲಿನ ಕೃಪೆಯಿಂದ ವಿಘ್ನ ತಂದೊಡ್ಡುವ ನಾಟಕವನ್ನು ಮಾಡಿದ್ದಾರೆ ದೇವತೆಗಳು ಅಂತ. ಯಾಕೆಂದರೆ ಅವರೆಲ್ಲ ಚಿತ್ತಾಭಿಮಾನಿ ದೇವತೆಗಳು, ಪರಮಾತ್ಮನ ಅನುಗ್ರಹದಂತೆ ನಡೀತಕ್ಕಂಥವರು, ಸತ್ಯ ಸಂಕಲ್ಪರು. ಅವರು ಇವನ ಮೂಲಕವಾಗಿ ಇಂಥ ಸಾಧನೆ ಮಾಡಿಸ್ಬೇಕು ಅಂದರೆ ಅವರು ಯಾವತ್ತೂ ವಿಫಲರಾಗೋದಿಲ್ಲ. ಈ ಒಂದು ಪ್ರಮೇಯವನ್ನು ಏನು ಬ್ರಹ್ಮಾಂಡ ಪುರಾಣದಲ್ಲಿ ಏನಿದೆ ಅದನ್ನು ಉದಾಹರಣೆಯನ್ನು ಕೊಟ್ಟು ಈ ಶ್ಲೋಕ ಭಾಗವತದಲ್ಲಿ ಇರುವಂಥದ್ದು ಹೌದು. ನಿಜವಾಗಿಯೂ ವಿಘ್ನವನ್ನು ಉಂಟು ಮಾಡಿದ್ದು ಯಾಕೆ ಅಂದರೆ ಅವನಿಗೆ ಒಂದು ಕೀರ್ತಿಯನ್ನು ತಂದುಕೊಡಲಿಕ್ಕೋಸ್ಕರವಾಗಿ. ಇನ್ನೊಂದು ಕಾರಣ ಕೊಡುತ್ತೆ ಬ್ರಹ್ಮಾಂಡ ಪುರಾಣ. ಅಥೋ ವಿಮೋಹನಾಯೈವ ಪ್ರಾಪ್ನುಯುಸ್ತೆ ಪರಾಜಯಂ ತೇಷಾಂ ಅಶಕ್ತಿತೋಕ್ತಿಶ್ಚ ವಿಮೋಹಾಯ ಸುರದ್ವಿಷಾಂ. ಇನ್ನೊಂದು, ಈ ಪರೀಕ್ಷೆ ಮಾಡ್ತಾರೆ, ವಿಘ್ನವನ್ನೇ ಮಾಡಿದರೂ ಕೂಡ ಧ್ರುವ ತಪಸ್ಸನ್ನು ಮಾಡಲಿಕ್ಕೆ ಆಗ್ತಿರಲಿಲ್ಲ, ನಿಂತು ಹೋಗ್ತಾ ಇತ್ತು. ಖಂಡಿತವಾಗಿಯೂ ತತ್ವಾಭಿಮಾನಿ ದೇವತೆಗಳು ವಿಘ್ನವನ್ನುಂಟು ಮಾಡಿದರೆ ಖಂಡಿತವಾಗಿಯೂ ಧ್ರುವನಿಗೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೋತಂತೆ ತೋರಿಸಿಕೊಂಡರು ದೇವತೆಗಳು. ವಿಘ್ನವನ್ನುಂಟು ಮಾಡಿದರು, ಧ್ರುವನಿಂದಲೇ ಸೋತಂತೆ ತೋರಿಸಿಕೊಂಡ್ರು. ಯಾಕೆ ಅಂದರೆ ತೇಷಾಂ ಅಶಕ್ತಿತೋಕ್ತಿಶ್ಚ ವಿಮೋಹಾಯ ಸುರದ್ವಿಷಾಂ. ಅಸುರರ ಮೋಹನಕ್ಕೋಸ್ಕರವಾಗಿ, ಅಜ್ಞಾನಿಗಳ ಮೋಹನಕ್ಕೋಸ್ಕರವಾಗಿ ದೇವತೆಗಳು ಹಾಗೆ ಮಾಡಿದರು ಎಂಬ ಬ್ರಹ್ಮಾಂಡ ಪುರಾಣದ ವಚನವನ್ನು ಉಲ್ಲೇಖಿಸಿ ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಈ ವಿಚಾರವನ್ನು ನಿರೂಪಿಸ್ತಾರೆ. ಹೀಗೆ ಎಲ್ಲ ವಿಘ್ನಗಳನ್ನು ನಿವಾರಿಸಿಕೊಂಡು ಅವ ಆ ರೀತಿ ತಪಸ್ಸನ್ನು ಮಾಡ್ತಾನೆ. ಒಂಟಿ ಕಾಲ ಮೇಲೆ ನಿಂತ್ಕೊಂಡಿದ್ದಾನೆ. ಒಮ್ಮೆ ಬಲಗಾಲ ಊರಿ ಎಡಗಾಲನ್ನು ಮೊಣಕಾಲಿಗೆ ಅಂಟಿಸಿ ನಿಂತ್ಕೊಳ್ತಾನೆ. ಒಮ್ಮೆ ಬಲಗಾಲು ಊರ್ತಾನೆ, ಒಮ್ಮೆ ಎಡಗಾಲು ಊರ್ತಾನೆ. ಒಮ್ಮೆಮ್ಮೆ ಒಂದೊಂದು ಕಾಲು ಊರಿದಾಗ ಈ ಭೂಮಿ ಕುಗ್ಲಿಕ್ಕೆ ಶುರು ಆಯ್ತಂತೆ. ಬಲಗಾಲ ಊರಿ ಎಡಗಾಲನ್ನು ಮಡಿಸಿ ನಿಂತ್ಕೊಂಡಾಗ ಬಲಬದಿಯ ಭೂಭಾಗ ಕುಗ್ಲಿಕ್ಕೆ ಶುರುವಾಯಿತು. ಈ ದೋಣಿ ಭಾರದಿಂದ ಆಚೀಚೆ ಆಗ್ತದಲ್ಲ,
ಆ ರೀತಿಯಲ್ಲಿ ಭೂಮಿ ಕುಗ್ಲಿಕ್ಕೆ ಶುರುವಾಯಿತು. ಎಲ್ಲ ಲೋಕಪಾಲರು ಹೆದರ್ಕೊಂಡ್ಬಿಟ್ರಂತೆ. ಇವನ ಇಂತಹ ಒಂದು ಕಠಿಣವಾಗಿರತಕ್ಕಂತಹ ತಪಸ್ಸನ್ನು ನೋಡಿ ಎಲ್ಲರೂ ಪರಮಾತ್ಮನಿಗೆ ಮೊರೆ ಹೋಗ್ತಾರೆ. ಆಗ ಪರಮಾತ್ಮ ವಿಧೇಹಿ ತನ್ನೋ ವೃಜನಾದ್ ವಿಮೋಕ್ಷಂ ಪ್ರಾಪ್ತಾವಯಂ ತ್ವಾಂ ಶರಣಂ ಶರಣ್ಯಂ ಎಂಬುದಾಗಿ ಎಲ್ಲ ದೇವತೆಗಳು ಶರಣಾಗತರಾದಾಗ ಪರಮಾತ್ಮ ಮಾ ಭೈಷ್ಟ ಬಾಲಂ ತಪಸೋ ದುರತ್ಯಯಾತ್ ನಿವರ್ತಯಿಷ್ಯೆ ಪ್ರತಿಯಾತ ಸ್ವಧಾಮ. ನೀವು ಹೆದರ್ಕೋಬೇಡಿ, ಆ ದುರತ್ಯವಾಗಿರತಕ್ಕಂಥ ತಪಸ್ಸನ್ನೇನು ಮಾಡ್ತಾ ಇದ್ದಾನೆ ಅದನ್ನು ನಿಲ್ಲಿಸುವಂತೆ ನಾನು ಮಾಡ್ತೇನೆ, ನೀವು ನಿಮ್ಮ ಮನೆಗೆ ತೆರಳಿ ಎಂಬುದಾಗಿ ಅವರಿಗೆ ಸಮಾಧಾನ ಮಾಡಿ ಪರಮಾತ್ಮ ಗರುಡಾರೂಢನಾಗಿ ಧ್ರುವನ ಮುಂದೆ ಬಂದು ನಿಂತುಕೊಳ್ತಾನೆ. ಧ್ರುವ ಧ್ಯಾನ ಮಾಡ್ತಾ ಇದ್ದಾನೆ, ಕಣ್ಣು ತೆರೀತಾನೇ ಇಲ್ಲ. ಧ್ರುವನಿಗೋಸ್ಕರವಾಗಿ ಪರಮಾತ್ಮ ಮಾಡಿದಂತಹ ಅವತಾರ ಧ್ರುವವರದ ವಾಸುದೇವ ಅವತಾರ. ಅಂತಹ ವಾಸುದೇವ ಅವತಾರದಿಂದ ಧ್ರುವನ ಮುಂದೆ ಬಂದು ನಿಂತ್ಕೊಂಡಿದ್ದಾನೆ, ಕಣ್ಣು ತೆರೀತಾ ಇಲ್ಲ. ಭಗವಂತನ ಯಾವ ರೂಪವನ್ನು ಧ್ರುವ ಚಿಂತನೆ ಮಾಡ್ತಾ ಇದ್ದ ತನ್ನ ಹೃದಯ ಕಮಲದಲ್ಲಿ, ಅದೇ ರೂಪದಲ್ಲಿ ಬಂದು ನಿಂತಿದ್ದಾನೆ ಪರಮಾತ್ಮ. ನಿಂತ್ಕೊಂಡು ಇವನು ಕಣ್ಣು ತೆರಲಿಲ್ಲ. ಯಾವ ಭಗವಂತನ ರೂಪವನ್ನು ಚಿಂತನೆ ಮಾಡ್ತಾ ಧ್ಯಾನ ಮಾಡ್ತಾ ಇದ್ದ ಆ ರೂಪ ಇದಕ್ಕಿದ್ದಾಗೆ ಮರೆಯಾಯಿತು. ಹಾಗಾದ್ರೆ ಕಣ್ಣು ತೆಗಿತಾನೆ ಅಂತ ಹಾಗೆ ಆಯಿತು. ಇದ್ದಕ್ಕಿದ್ದಾಗೆ ಹೃದಯದಲ್ಲಿ ಚಿಂತಿಸ್ತಾ ಇರತಕ್ಕಂತಹ ಆ ವಾಸುದೇವ ರೂಪ ಮರೆಯಾದಾಗ ದಿಢೀರನೆ ಕಣ್ಣು ತೆರಿತಾನೆ, ಸ್ತೋತ್ರ ಮಾಡಲಿಕ್ಕೆ ಆರಂಭಿಸ್ತಾನೆ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾಂ ಅನ್ಯಾಂಶ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಕಣ್ಣು ತೆರೆದು ನೋಡ್ತಾನೆ, ಯಾವ ಇಂದ್ರಿಯಗಳು ಕೂಡ ಪರಮಾತ್ಮನ ಪ್ರೇರಣೆ ಇಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಇಂದ್ರಿಯ ಅಭಿಮಾನಿ ದೇವತೆಗಳು ನಮ್ಮೊಳಗಿದ್ದು ಅವರು ನಮ್ಮ ಇಂದ್ರಿಯಗಳನ್ನು ಪ್ರೇರಿಸಬೇಕಂತಾದರೆ ಪರಮಾತ್ಮ ಅವರನ್ನು ಪ್ರೇರಿಸಬೇಕು. ಹೀಗೆ ಇಂದ್ರಿಯಾಭಿಮಾನಿಗಳಿಗೆ ಪ್ರೇರಕನಾಗಿರತಕ್ಕಂತಹ ಭಗವಂತ ನನ್ನೊಳಗೆ ಪ್ರವೇಶಿಸಿ ನನ್ನ ಸಾಮರ್ಥ್ಯದಿಂದ ಆ ಇಂದ್ರಿಯಗಳನ್ನು ಉಜ್ಜೀವನಗೊಳಿಸ್ತಾನೋ, ಎಲ್ಲ ಇಂದ್ರಿಯಗಳನ್ನು ಚೈತನ್ಯಪೂರ್ಣವನ್ನಾಗಿ ಮಾಡ್ತಾನೋ ಅಂತಹ ಭಗವಂತನಾದ ವಾಸುದೇವನಿಗೆ ಇದು ನಮಸ್ಕಾರ ಅಂತ ಹೇಳ್ತಾನೆ. ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ತೋತ್ರ ಮಾಡಲಿಕ್ಕೆ ಅವನಿಗೆ ಮಾತಾಡಲಿಕ್ಕೂ ಆಗ್ತಾ ಇಲ್ಲ. ಆರಂಭದಲ್ಲಿ ವಾಗೀಂದ್ರಿಯ ಇಂದ್ರಿಯಾಭಿಮಾನಿ ದೇವತೆ, ಆ ಇಂದ್ರಿಯಾಭಿಮಾನ ದೇವತೆ ಪ್ರೇರಣೆ ಮಾಡಬೇಕಾದ್ರೆ ಭಗವಂತ ಪ್ರೇರಿಸಬೇಕು. ಭಗವಂತ ಮುಖ್ಯ ಪ್ರಾಣದೇವರನ್ನು ಪ್ರೇರಿಸಬೇಕು, ಮುಖ್ಯ ಪ್ರಾಣ ತತ್ವಾಭಿಮಾನಿ ದೇವತೆಗಳನ್ನು ಪ್ರೇರಿಸಬೇಕು. ಇವನಿಗೆ ಕಣ್ಣೇನೋ ಕಷ್ಟದ ತೆರೆದ, ಮಾತಾಡಬೇಕು ಅಂತಾಗುವಾಗ ಮಾತಾಡಲಿಕ್ಕೆ ಆಗಲಿಲ್ಲ. ಆ ಸಾಮರ್ಥ್ಯವೂ ಇಲ್ಲ ಅವನಿಗೆ. ಪರಮಾತ್ಮ ಅನುಗ್ರಹ ಮಾಡದೆ ಹೋದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸ್ತೋತ್ರ ಮಾಡಬೇಕಂತ ಹೊರಡುತ್ತಾನೆ, ಅವನ ಬಾಯಿಂದ ಮಾತೇ ಹೊರಡುವುದಿಲ್ಲ. ಕಣ್ಣು ತೆಗೆದು ನೋಡ್ತಾ ಇದ್ದಾನೆ, ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಆಗ ಪರಮಾತ್ಮ ಈ ವೇದಾಭಿಮಾನಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ಇದ್ದಾಳಲ್ಲ, ಅವಳಿಂದ ಅಭಿಮನ್ಯಮಾನವಾಗಿರುವಂಥದ್ದು ಶಂಖದಿಂದ ಒಂದು ಬಾರಿ ಧ್ರುವನ ಕೆನ್ನೆಗೆ ಸ್ಪರ್ಶ ಮಾಡ್ತಾನಂತೆ. ಯಾಕೆ ಶಂಖದಿಂದ ಅಂದರೆ ವಾಗಭಿಮಾನಿ ಲಕ್ಷ್ಮೀದೇವಿ, ಅಂತಹ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾಗಿರ್ತಕ್ಕಂತಹ ಶಂಖದಿಂದ ಬಾಲಕನ ಕೆನ್ನೆಗೆ ಸ್ಪರ್ಶ ಮಾಡಿದಾಗ ಧ್ರುವಕುಮಾರ ಸ್ತೋತ್ರ ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಹೇ ಭಗವಂತ, ಏಕಸ್ತ್ವಮೇವ ಭಗವನ್ನಿದಮಾತ್ಮಶಕ್ತಿಯ ಮಾಯಾಕ್ಷಯ ಉರುಗುಣಯ ಮಹದಾದ್ಯಶೇಷಂ ಸೃಷ್ಟ್ವಾ ಅನ್ವಿಷ್ಯ ಪುರುಷಸ್ತದ ಸದ್ಗುಣೇಶು
ನಾನೇವ ದಾರುಷು ವಿಭಾವವತ್ ವಿಭಾಸಿ. ಹೇ ಭಗವಂತ, ನೀನು ಒಬ್ಬನೇ ಆಗಿದ್ದರೂ ಕೂಡ ನೀನು ಎಲ್ಲರೊಳಗೆ ಪ್ರವೇಶಿಸಿ ಪುರುಷನಿಸಿದ್ದೀಯ. ಮಹದಾದಿ ಸಕಲ ಪ್ರಪಂಚ, ಮಹತ್ತತ್ವ, ಅಹಂಕಾರ ತತ್ವ, ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚತನ್ಮಾತ್ರಗಳು, ಮನಸ್ಸು ಎಲ್ಲ ಮಹದಾದಿ ಸಕಲ ಪ್ರಪಂಚವನ್ನು ಸೃಷ್ಟಿ ಮಾಡಿ ಅದರೊಳಗೆ ಪ್ರವೇಶ ಮಾಡ್ತೀಯ. ಪ್ರಕೃತಿಯ ಸತ್ವಾದಿ ಗುಣಗಳಿಂದ ನಾನಾ ಕಾರ್ಯಪದಾರ್ಥಗಳಲ್ಲಿ ನೀನು ಕಾಣಿಸಿಕೊಳ್ತೀಯ. ಸೃಷ್ಟಿಯ ಆರಂಭದಲ್ಲಿ ನೀನು ಕೊಟ್ಟಂತಹ ಜ್ಞಾನದಿಂದಲೇ ನಿನ್ನನ್ನು ಮೊರೆ ಹೊಕ್ಕಂತಹ ಬ್ರಹ್ಮ ನಿದ್ರೆಯಿಂದ ಎಚ್ಚೆತ್ತವನಂತೆ ಈ ಜಗತ್ತನ್ನು ಕಂಡುಕೊಂಡಂತೆ ಮುಕ್ತರಿಗೂ ಆಶೆ ನೀಡತಕ್ಕಂತಹ ನಿನ್ನ ಪಾದ ಮೂಲವನ್ನು ಯಾವನು ತಾನೇ ಮರೆಯಲಿಕ್ಕೆ ಸಾಧ್ಯ ಇದೆ. ನೀನು ಭಕ್ತರಿಗೆ ಕೇಳಿದ್ದನ್ನು ಕೊಡತಕ್ಕಂತಹ ಕಲ್ಪವೃಕ್ಷ. ನೂನಂ ವಿಭೃಷ್ಟ ಮತಯ ತವಮಾಯಯಾತೆ ಏತ್ವಾಂ ಭವಾಪ್ಯಯ ವಿಮೋಕ್ಷಣ ಮನ್ಯ ಹೇತೋ ಅರ್ಚಂತಿ ಕಲ್ಪತರುಂ ಕುಣಕೋಪಭೋಗ್ಯಂ ಇಚ್ಛಂತಿ ಯತ್ರ ಸ್ಪರ್ಶಜಂ ನಿರಯೇ ನೃಣಾಂ. ಭಕ್ತರು ಏನು ಕೇಳ್ತಾರೆ ಅದು ಕೊಡತಕ್ಕಂತಹ ಕಲ್ಪವೃಕ್ಷ ನೀನು. ಈ ಸಂಸಾರ ಎಂತಹ ಸಂಸಾರ, ಜನನ ಮರಣವೆಂಬ ಈ ಸಂಸಾರದಿಂದ ಬಿಡುಗಡೆ ಮಾಡ್ತಕ್ಕಂಥವನು ನೀನೇ, ಬಂಧಿಸುವವು ನೀನೇ, ಬಿಡುಗಡೆ ಮಾಡ್ತಕ್ಕಂಥವನು ನೀನೇ. ಬಂಧಕೋ ಭವಪಾಶೇನ ಭವಪಾಶಾಚ್ಯ ಮೋಚಕಃ. ನೀನೇ ಈ ಸಂಸಾರದಿಂದ ಬಿಡುಗಡೆ ಮಾಡ್ತಕ್ಕಂಥವನು. ಅಂತಹ ನಿನ್ನನ್ನು ಜನ ಏನು ಮಾಡ್ತಾರೆ, ವಿಷಯ ಸುಖಕ್ಕೋಸ್ಕರವಾಗಿ ಪೂಜಿಸ್ತಾರೆ. ಅಂತಹ ಜನರು ನಿನ್ನ ಬಂಧಕ ಶಕ್ತಿಯಿಂದ ಮತಿಗೆಟ್ಟವರೇ ಸರಿ. ಅವರು ಬಯಸ್ತಕ್ಕಂತಹ ಶವ ಸದೃಶವಾಗಿರತಕ್ಕಂತಹ ಈ ಶರೀರದಿಂದ ಭೋಗಿಸ್ತಕ್ಕಂತಹ ಏನು ವಿಷಯ ಸುಖ ಇದೆ ಅದು ನರಕದಲ್ಲಿಯೂ ಹೀನ ಜನ್ಮಗಳಲ್ಲಿಯೂ ಸುಲಭವಾಗಿ ಸಿಗುವಂಥದ್ದೇ. ಆದರೆ ಈ ಸಂಸಾರದಿಂದ ಬಿಡುಗಡೆ ಆಗಬೇಕಾದರೆ ನಿನ್ನ ಅನುಗ್ರಹ ಮಾಡಬೇಕು. ಯಾ ನಿರ್ವೃತಿ ತನುಭೃತಾಂ ತವಪಾದ ಪದ್ಮ ಧ್ಯಾನಾದ್ಭವಜ್ಜನ ಕಥಾಶ್ರವಣೀನವಾ ಸ್ಯಾತ್. ನಿನ್ನನ್ನು ನೋಡ್ತಾ ಇದ್ದರೆ, ನಿನ್ನ ಪಾದ ಪದ್ಮವನ್ನು ಧ್ಯಾನ ಮಾಡ್ತಾ ಇದ್ದರೆ, ನಿನ್ನ ಕಥಾಶ್ರವಣ ಮಾಡ್ತಾ ಇದ್ದರೆ ಅಪರೋಕ್ಷ ಜ್ಞಾನಿಗಳಿಗೂ ಬೇರೆ ಏನು ಬೇಡವಂತೆ. ನಿನ್ನ ಕಥಾಶ್ರವಣವನ್ನು, ನಿನ್ನ ಧ್ಯಾನವನ್ನು, ನಿನ್ನ ಕಥಾಶ್ರವಣ ಮಾಡ್ತಾ ಇದ್ದರೆ ಯಾವುದು ಕೂಡ ಬೇಡ. ಅಂತಹ ಒಂದು ನಿರ್ವೃತಿ, ಅಂತಹ ಒಂದು ಸುಖ, ಅಂತಹ ಒಂದು ಆನಂದ ಅದು ಸ್ವರ್ಗವಾಸಿಗಳಿಗೂ ಸಿಗುವುದಿಲ್ಲ, ಮೋಕ್ಷವಿರ್ತಕ್ಕಂಥವ್ರಿಗೂ ಸಿಗುವುದಿಲ್ಲ. ಏಕಾಂತ ಭಕ್ತರ ಆನಂದಕ್ಕೂ ಅದು ಸಮಾನಂತೆ. ಅಂತಹ ಸುಖ, ಅಂತಹ ಒಂದು ಆನಂದ ಯಾವುದು ಅಂದರೆ ತವಪಾದ ಪದ್ಮಧ್ಯಾನ. ನಿನ್ನ ಪಾದ ಕಮಲಗಳನ್ನು ಯಾರು ಪ್ರೀತಿಯಿಂದ, ಕೇವಲ ಪ್ರೀತಿಯಿಂದ, ಯಾವ ಫಲವನ್ನೂ ಬಯಸದೆ, ಮೋಕ್ಷ ಕಾಮನೆಯನ್ನೂ ಮಾಡದೆ, ಕೇವಲ ನಿನ್ನ ಪ್ರೀತಿಯಿಂದಲೇ ನಿನ್ನ ಪಾದ ಕಮಲ ಧ್ಯಾನವನ್ನು ಯಾರು ಮಾಡಬೇಕು ಅಂತ ಬಯಸ್ತಾರೋ, ನಿನ್ನ ಕಥಾಶ್ರವಣ, ನಿನ್ನ ಭಕ್ತರ ಕಥಾಶ್ರವಣ ಮಾಡ್ತಕ್ಕಂತಹ ಏಕಾಂತ ಭಕ್ತರಿಗೆ ಅಂತಹ ಒಂದು ಪರಮಾನಂದ ಲಭಿಸ್ತದೆ. ಅಂತಹ ಆನಂದ ಬೇರೆ ಯಾವುದರಿಂದಲೂ ಕೂಡ ಸಿಗಕ್ಕೆ ಸಾಧ್ಯ ಇಲ್ಲ. ನಿನ್ನಲ್ಲಿ ನಿರಂತರವಾಗಿ ಹರಿತಕ್ಕಂತಹ ಭಕ್ತಿ ಪ್ರವಾಹ, ಅಂತಹ ಭಕ್ತಿ ಪ್ರವಾಹ ಯಾವ ಏಕಾಂತ ಭಕ್ತರಲ್ಲಿ ಇದೆಯೋ ಅಂಥವರ ಸಂಘ ನನಗೆ ದೊರೆಯುವಂತಾಗಲಿ. ಆದ್ದರಿಂದ ನಿನ್ನ ಗುಣವರ್ಣನೆ ಎಂಬ ಅಮೃತಪಾನವನ್ನು ಮಾಡಿ ಬೇರೆಲ್ಲವನ್ನೂ ನಾನು ಮರೆಯುವಂತಾಗಬೇಕು. ಮಹಾ ದುಃಖಮಯವಾಗಿರತಕ್ಕಂತಹ ಈ ಸಂಸಾರ ಸಾಗರದ ಆಚೆ ದಡವನ್ನು ಸುಖವಾಗಿ ನಾನು ಸೇರುವಂತೆ ಆಗಬೇಕು. ಹೇ ಪದ್ಮನಾಭ, ತೇರಸ್ಮರಂತ್ಯತಿಧರಾಂ ಪ್ರಿಯಮೀಶ ಮಾಧ್ಯಂ ಸ್ವಾನ್ ಸಂಪದ ಸುತ ಸುಹೃದ್ಗೃಹ ವಿತ್ತದಾರಾನ್ ಏತು ಅಬ್ಜನಾಭ ಭವದೀಯ ಪದಾರವಿಂದ ಸೌಗಂಧ್ಯ ಲುಪ್ತ ಹೃದಯೇಶು ಕೃತ ಪ್ರಸಂಗಾ. ಯಾರು ಈ ನಿನ್ನ ಪಾದ ಕಮಲವನ್ನು ಭಜಿಸ್ತಾರೋ, ನಿನ್ನ ಪಾದಗಳೆಂಬ ಕಮಲದ ಸುಗಂಧದ ಆಸೆ ಉಳ್ಳವರಾಗ್ತಾರೋ ಅಂತಹ ನಿನ್ನ ಏಕಾಂತ ಭಕ್ತರ ಸಹವಾಸದಲ್ಲಿ ಯಾರಿರ್ತಾರೆ ಅವರು ಯಾವುದನ್ನು ನೆನೆಯಲ್ಲ.
ಯಾವುದು ಅಂದರೆ ಸುತ ಸುಹೃದ್ ಗೃಹ ವಿತ್ತದಾನಾನ್, ತಮ್ಮ ಮಕ್ಕಳು, ಸ್ನೇಹಿತರು, ಮನೆ, ಸಂಪತ್ತು, ಮಡದಿ ಯಾವುದನ್ನು ನೆನೆಯುವುದಿಲ್ಲ. ಯಾರ ಸಂಪತ್ತುಗಳು ಅವೆಲ್ಲ ಪರಮಾತ್ಮ ಅತ್ಯಂತ ಪ್ರೀತಿಪಾತ್ರನಾಗಿರ್ತಕ್ಕಂತಹ ಪರಮಾತ್ಮನನ್ನು ಯಾರು ನೆನೀತಾರೋ ಅವರು ಯಾರು ಇವುಗಳನ್ನು ನೆನೆಯುವುದಿಲ್ಲ. ಇವುಗಳನ್ನು ಯಾರು ನೆನೀತಾರೋ ಅವರು ಯಾರು ಪರಮಾತ್ಮನನ್ನು ನೆನೆಯುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇಂತಹ ಸರ್ವೋತ್ತಮನಾಗಿರ್ತಕ್ಕಂಥ ಹರಿಯೇ, ಈ ಬ್ರಹ್ಮಾಂಡ ಇದು ನಿನ್ನ ಅತ್ಯಂತ ಮಹತ್ತರವಾಗಿರ್ತಕ್ಕಂತಹ ಪ್ರತಿಮೆ. ಅದಕ್ಕಿಂತ ವಿಲಕ್ಷಣವಾಗಿರತಕ್ಕಂತಹ ನಿನ್ನ ಚಿನ್ಮಯ ರೂಪದ ಬಗ್ಗೆ ನಾನು ಸ್ವಲ್ಪ ತಿಳಿದಿದ್ದೇನೆ, ವಿಶೇಷವಾಗಿ ತಿಳಿದಿಲ್ಲ. ನಿನ್ನನ್ನು ಪೂರ್ತಿಯಾಗಿ ವರ್ಣಿಸ್ತಕ್ಕಂತಹ ಶಕ್ತಿ ನನಗಿಲ್ಲ. ನನಗೆ ಮಾತ್ರ ಅಲ್ಲ, ವೇದಗಳೂ ವರ್ಣಿಸಲಿಕ್ಕೆ ಶಕ್ತವಾಗಿಲ್ಲ. ಆದ್ದರಿಂದ ನನಗೆ ಇನ್ನೂ ಹೆಚ್ಚಿನ ವಿಶೇಷ ಜ್ಞಾನ ದೊರೆಯಬೇಕು. ಅದಕ್ಕೋಸ್ಕರವಾಗಿ ನಿನ್ನ ಭಕ್ತರ ಸಂಘವನ್ನು ಕೊಡುವಂತೆ ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಹೀಗೆ ಆ ಭಗವಂತನ ವಾಸುದೇವ ರೂಪವನ್ನು ಪ್ರಾರ್ಥಿಸ್ತಾ ಇದ್ದಾನೆ. ಹೀಗೆ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ವಿಶ್ರಾಂತನಾದಾಗ ಭಕ್ತವತ್ಸನಾಗಿರತಕ್ಕಂತಹ ಪರಮಾತ್ಮ ಸಂತುಷ್ಟನಾಗಿ ಹೇಳ್ತಾನೆ, ವೇದಾಹಂತೆ ವ್ಯವಸ್ಥಿತಂ ಹೃದಯ ರಾಜನ್ಯ ಬಾಲಕ ತತ್ಪ್ರಯಚ್ಛಾಮಿ ಭದ್ರಂತೆ ದುರಾಪಮಪಿ ಸುವೃತ. ಹೇ ರಾಜಕುಮಾರ, ನಿನ್ನ ಮನಸ್ಸಲ್ಲಿರ್ತಕ್ಕಂತಹ ಕೋರಿಕೆಯನ್ನು ನಾನು ಬಲ್ಲೆ. ಪರಮಾತ್ಮನಿಗೆ ಯಾರ ಮನಸ್ಸಲ್ಲಿದ್ದು ಗೊತ್ತಿಲ್ಲ ಹೇಳಿ. ನಿನ್ನನ್ನು ನೀನು ಎಷ್ಟು ಸಾಧನೆ ಮಾಡ್ತಾ ಇದ್ದೀಯ, ನಿನ್ನಷ್ಟು ಸಾಧನ ಮಾಡದವರಿಗೆ ದೊರಕದೇ ಇರತಕ್ಕಂತಹ ಫಲವನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ. ಯಾವುದದು ಹೇಳ್ತಾನೆ, ನಾಣ್ಯೈಹಿ ಅಧಿಷ್ಠಿತಂ ಭದ್ರ ಯದ್ಭ್ರಾಜಿಷ್ಟು ಧ್ರುವಕ್ಷತಿ ಯತ್ರ ಗೃಹ ವೃಕ್ಷತಾರಾಣಾಂ ಜ್ಯೋತಿಷಾಂ ಚಕ್ರಮಾಹಿತಂ ಮೇಢ್ಯಾಂ ಗೋಚಕ್ರವಸ್ಥಾಸ್ನು ಪುರಸ್ತಾತ್ ಕಲ್ಪವಾಸಿನಾಂ. ಆಕಾಶದಲ್ಲಿ ಹೊಳೆಯತಕ್ಕಂತಹ ಸ್ಥಾನ, ಅವಿನಾಶಿಯಾದ ಸ್ಥಾನ, ಇಂದಿಗೂ ಆ ಸ್ಥಾನವನ್ನು ಯಾರಿಗೂ ಪಡೀಲಿಕ್ಕಾಗಿಲ್ಲ. ಅಂತಹ ಶ್ರೇಷ್ಠವಾಗಿರತಕ್ಕಂತಹ ಸ್ಥಾನ ಏನಿದೆ, ಅದರ ಸುತ್ತಲೂ ಗ್ರಹಗಳು, ನಕ್ಷತ್ರಗಳು, ತಾರೆಗಳು ಸುತ್ತುತ್ತಾನೇ ಇವೆ. ಆ ಸ್ಥಾನ ಯಾವತ್ತೂ ನಾಶ ಹೊಂದುವುದಿಲ್ಲ. ಮನ್ವಂತರ ಪ್ರಳಯ ಆದಾಗಲೂ ಕೂಡ ಅದು ನಾಶ ಹೊಂದದಂತಹ ಸ್ಥಾನ. ಈ ಸಪ್ತ ಋಷಿಗಳು, ವಾನಪ್ರಸ್ಥ ಮುನಿಗಳು, ಯಮಧರ್ಮ, ಅಗ್ನಿ, ಕಶ್ಯಪ, ಇಂದ್ರ ಇವರೆಲ್ಲ ನಕ್ಷತ್ರ ದೇವತೆಗಳಾಗಿ ಆ ಸ್ಥಾನವನ್ನು ಪ್ರದಕ್ಷಿಣೆಯಾಗಿ ಸುತ್ತಾಕ್ತಾ ಇರ್ತಾರೆ. ಹೇಗೆ ಆ ಗಾಣದ ಎತ್ತು ಸುತ್ತುತ್ತಾ ಇರ್ತದೆ ನೋಡಿ, ಆ ರೀತಿಯಲ್ಲಿ ಆ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಸ್ಥಾನವನ್ನು ಇವರೆಲ್ಲ ಸುತ್ತುತ್ತಾ ಇರ್ತಾರೆ. ಆ ಸ್ಥಾನ ಯಾವತ್ತೂ ನಾಶವಾಗುವುದಿಲ್ಲ. ಅದು ಧ್ರುವ ಸ್ಥಾನ. ಅದು ಮಹಾಪ್ರಳಯ ಆದಾಗಲೂ ಕೂಡ ನಾಶವಾಗುವುದಿಲ್ಲ. ಅಂತಹ ಸ್ಥಾನವನ್ನು ನಾನು ನಿನಗೆ ನೀಡ್ತಾ ಇದ್ದೇನೆ. ನಿನ್ನ ತಂದೆ ರಾಜ್ಯವನ್ನು ನಿನಗೆ ಕೊಡ್ತಾನೆ, ಕೊಟ್ಟು ಅವನು ಕಾಡಿಗೆ ಹೋಗ್ತಾನೆ. ಆಮೇಲೆ ನೀನು 36,000 ವರ್ಷ, 36 ವರ್ಷ ಸಾಹಸ್ರಂ, 36,000 ವರ್ಷ ಧರ್ಮದಿಂದ ನೀ ಭೂಮಿಯನ್ನು ಆಳ್ತೀಯ. ಆಗಲೂ ನಿನ್ನ ಶಕ್ತಿ ಕುಂಠಿತವಾಗದೆ ದೃಢವಾಗಿಯೇ ಇರುತ್ತೆ. 36,000 ವರ್ಷ ಕಾಲ ರಾಜ್ಯಭಾರ ಮಾಡಿದರೂ ಕೂಡ ನಿನ್ನ ಇಂದ್ರಿಯ ಶಕ್ತಿ ಕುಂಠಿತ ಆಗುವುದಿಲ್ಲ. ಆ ರೀತಿಯಲ್ಲಿ ನಿನಗೆ ಅನುಗ್ರಹ ಮಾಡ್ತೇನೆ. ನಿನಗೆ ಮಲತಾಯಿಯ ವಿರೋಧ ಇರುವುದಿಲ್ಲ. ನಿನ್ನ ತಮ್ಮ ಅವ ಕಾಡಿನಲ್ಲಿ ಉತ್ತಮ, ಅವ ಕಾಡಿನಲ್ಲಿ ಬೇಟೆಯಾಡಿ ಸಾವಿಗೆ ಈಡಾಗ್ತಾನೆ. ಅವನನ್ನು ಹುಡುಕ್ತಾ ಅವನ ತಾಯಿಯಾಗಿರ್ತಕ್ಕಂತಹ ಸುರುಚಿ ಕೂಡ ಕಾಡಿಗೆ ಪ್ರವೇಶ ಮಾಡ್ತಾಳೆ. ನೀನು
ಅನೇಕ ಯಜ್ಞಗಳಿಂದ ಯಜ್ಞಪ್ರಿಯನಾಗಿರ್ತಕ್ಕಂತಹ ನನ್ನನ್ನು ಆರಾಧಿಸಿ ಈ ಲೋಕದಲ್ಲಿ ಎಲ್ಲ ಶುಭಕರವಾಗಿರತಕ್ಕಂತಹ ಭೋಗಗಳನ್ನು ಅನುಭವಿಸಿ ಮರಣಕಾಲದಲ್ಲಿ ನನ್ನನ್ನು ಸ್ಮರಿಸ್ತೀಯ. ಮರಣಕಾಲದಲ್ಲಿ ಸ್ಮರಣೆ ಬರುವುದಿಲ್ಲ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಅಂತ್ಯಕಾಲದಲ್ಲಿ ಸ್ಮರಣೆ ಬರಬೇಕಂತಾದರೂ ಯಾವಾಗಲೂ ಸ್ಮರಣೆ ಮಾಡಬೇಕು. ಯಾವಾಗಲೂ ಸ್ಮರಣೆ ಮಾಡುವವರಿಗೂ ಕೂಡ ಅಂತ್ಯಕಾಲದಲ್ಲಿ ಸ್ಮರಣೆ ಬರುತ್ತೆ ಅಂತ ಹೇಳಿಕ್ಕೆ ಬರುವುದಿಲ್ಲ. ಭಗವದ್ಗೀತೆಯಲ್ಲಿ ಬಹಳ ದೀರ್ಘವಾಗಿ ಕೃಷ್ಣ ನಿರೂಪಿಸಿದ್ದಾನೆ ಆ ವಿಚಾರವನ್ನು. ಅಂತ್ಯಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಬರಲ್ಲ, ಅದನ್ನು ಕೂಡ ನಾನು ನಿನಗೆ ಅನುಗ್ರಹಿಸಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಮರಣಾನಂತರ ಸರ್ವಲೋಕ ವಂದ್ಯನಾಗಿ ಸಪ್ತರ್ಷಿ ಮಂಡಲಕ್ಕಿಂತಲೂ ಮೇಲಿರತಕ್ಕಂತಹ ಧ್ರುವ ನಕ್ಷತ್ರದ ಲೋಕದ ಆಧಿಪತ್ಯವನ್ನು ನೀನು ಹೊಂದುತ್ತೀಯ. ನಿನ್ನ ಸ್ವಧರ್ಮಾನುಷ್ಠಾನದಿಂದ ನಿನ್ನ ಸ್ವವಿಹಿತವಾಗಿರ್ತಕ್ಕಂತಹ ಕರ್ಮಾನುಷ್ಠಾನವನ್ನು ಮಾಡ್ತಾ ನೀನು ಆ ಲೋಕವನ್ನು ಹೊಂತೀಯ. ಮತ್ತೆ ಸಂಸಾರಕ್ಕೆ ನೀನು ಬರುವುದಿಲ್ಲ. ನಚ ಪುನರಾವರ್ತತೆ. ಆ ಲೋಕಕ್ಕೆ ಹೋದರೆ ಮತ್ತೆ ತಿರುಗಿ ಸಂಸಾರಕ್ಕೆ ಬರುವುದಿಲ್ಲ. ನಾವೆಲ್ಲ ಅಲ್ಪ ಸ್ವಲ್ಪ ಪುಣ್ಯ ಮಾಡ್ತೇವೆ, ಪಾಪವು ಗಳಿಸ್ತೇವೆ. ನಾವು ಗಳಿಸಿದ ಪುಣ್ಯ ಖಾಲಿ ಆದಮೇಲೆ ಕ್ಷೀಣಿಯ ಪುಣ್ಯ ಮರ್ತ್ಯಲೋಕಂ ವಿಶಂತಿ, ಮತ್ತೆ ಭೂಲೋಕಕ್ಕೆ ಬರ್ತೇವೆ. ಇದು ಎಂದಿಗೂ ಹಿಂದಿರುಗಿ ಬರದಂತಹ ಸಂಸಾರಕ್ಕೆ ಮರಳಿ ಬರದೇ ಇರತಕ್ಕಂತಹ ಶಾಶ್ವತವಾಗಿರತಕ್ಕಂತಹ ಸ್ಥಾನ, ಅದರ ಆಧಿಪತ್ಯವನ್ನು ಕೊಡ್ತೇನೆ ಅಂತ ವರವನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಧ್ರುವ ನಕ್ಷತ್ರ ಲೋಕದ ಪದವಿಯನ್ನು ಕೊಟ್ಟು ಅವ ತೆರಳಿ ಬಿಡ್ತಾನೆ. ಆಮೇಲೆ ಧ್ರುವ ಅವನು ತಾನು ಯಾವ ಅಪೇಕ್ಷೆಯಿಂದ ಇಷ್ಟೆಲ್ಲ ತಪಸ್ಸು ಮಾಡಿ ವರವನ್ನು ಪಡೆದ್ನೋ, ಆದರೂ ಅವನಿಗೆ ಪೂರ್ಣ ತೃಪ್ತಿ ಇಲ್ಲ. ಅಲ್ಲ, ಮನುಷ್ಯರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನೋಡಿ. ಅದಲ್ಲ ಇದು, ಆ ತೃಪ್ತಿ ಅಲ್ಲ ಇದು. ನಮಗೆ ಐಹಿಕ ವಸ್ತುಗಳಲ್ಲಿ ತೃಪ್ತಿ ಇಲ್ಲದೇ ಇರುವಂಥದ್ದು. ಅವನಿಗೆ ಯಾವುದು ಲಭಿಸಬೇಕಾಗಿತ್ತು, ತಾನು ಸಂಕಲ್ಪಿಸಿದ ಫಲವನ್ನು ಧ್ರುವ ಸಂಪಾದನೆ ಮಾಡಿದ್ದಾನೆ, ಆದರೂ ಕೂಡ ಅವನಿಗೆ ಪೂರ್ತಿ ತೃಪ್ತಿ ಇಲ್ಲ. ಅತೃಪ್ತನಂತೆ ತನ್ನ ಪಟ್ಟಣಕ್ಕೆ ಹಿಂದಿರುಗ್ತಾನೆ. ಯಾಕೆ ಅಂದರೆ ಅವನಿಗೆ ಅನ್ನಿಸ್ತಾ ಆಮೇಲೆ ನಾ ತಪ್ಪು ಮಾಡಿದ್ನ ಅಂತ. ಪರಮಾತ್ಮ ದುರ್ಲಭವಾಗಿರತಕ್ಕಂತಹ ಉತ್ತಮ ಪದವಿಯನ್ನು ಒಂದೇ ಜನ್ಮದಲ್ಲಿ ಸಂಪಾದಿಸಿಕೊಟ್ಟಿದ್ದಾನೆ ಧ್ರುವನಿಗೆ. ಆದರೂ ಕೂಡ ಒಂದು ಕೃತಕೃತ್ಯತೆ ಇಲ್ಲ ಅವನಿಗೆ. ಯಾಕೆ? ಆ ಒಂದು ಪದವಿಯ ಮಹತ್ವ ಅವನಿಗೆ ಗೊತ್ತಿಲ್ವಾ? ಅದಲ್ಲ ಅಂತಾರೆ ಮೈತ್ರೇಯರು. ಹರಿಯಲ್ಲಿ ನಾನು ಏನು ಕೇಳಬೇಕಾಗಿತ್ತು ಅದನ್ನು ಕೇಳದೆ ಏನನ್ನೋ ಕೇಳಿಬಿಟ್ನಲ್ಲ ಅಂತ. ಯಾಕೆಂದರೆ ಎಂತಹ ಋಷಿಮುನಿಗಳು, ನೈಷ್ಠಿಕ ಬ್ರಹ್ಮಚರ್ಯ ವೃತಧಾರಿಗಳಾಗಿರ್ತಕ್ಕಂತಹ ಸನಂದ ಮೊದಲಾದ ಮುನಿಗಳು ಕೂಡ ಅನೇಕ ಜನ್ಮಗಳಲ್ಲಿ ಯೋಗ ಸಮಾಧಿ ಅನುಷ್ಠಾನದಿಂದ ಮಾತ್ರ ಹರಿಯ ಪಾದವನ್ನು ಕಾಣಬಲ್ಲರು. ಅಂತಹ ಪರಮಾತ್ಮನ ಪಾದವನ್ನು ನಾನು ಒಂದೇ ಜನ್ಮದಲ್ಲಿ ಕೇವಲ 6 ತಿಂಗಳ ಸಾಧನೆಯಿಂದ ಆ ಪರಮಾತ್ಮನ ಪಾದದ ನೆರಳನ್ನು ಹೊಂದಿದ್ದೇನೆ. ಆದರೆ ಈ ಬೇರೆ ವಿಷಯ ಭೋಗಗಳಲ್ಲಿ ಮನಸ್ಸಿಟ್ಟು ನಾನು ಏನೋ ಕೇಳಿಬಿಟ್ಟೆ, ಎಂತಹ ಮೂರ್ಖತನದ ಕೆಲಸವನ್ನು ಮಾಡಿಬಿಟ್ಟೆ. ಅಹೋಬದ ಆತ್ಮ್ಯಂ ಮಂದ ಭಾಗ್ಯಸ್ಯ ಪಶ್ಯತ. ಅವನು ಹೇಳ್ತಾನೆ, ಭವಚ್ಛಿದ ಪಾದಮೂಲಂ ಗತ್ವಾ ಯಾಚೆ ಯದಂತವತ್. ಸಂಸಾರವನ್ನೇ ನಾಶ ಮಾಡುವಂಥದ್ದು ಭಗವಂತನ ಪಾದಮೂಲ. ಅಂತಹ ಸಂಸಾರವನ್ನೇ ಕಳೆಯಬಲ್ಲಂತಹ ಶ್ರೀಹರಿಯ ಪಾದವನ್ನು ಸೇರಿಯೂ ನಾನು ಕೇಳಿದ್ದೇನು? ನಾನೆಂತಹ ದುರದೃಷ್ಟಶಾಲಿ ನೋಡಿ. ನಶ್ವರವಾದ ಒಂದು ಪದವಿಯನ್ನೇ ಬೇಡಿದೆ, ಶಾಶ್ವತವಾದ ಪದವಿಯನ್ನು ನಾನು ಬೇಡಲಿಲ್ಲ. ಎಂತಹ ಮಂದಭಾಗ್ಯ ನಾನು ಅಂತ ಪರಿತಪಿಸ್ತಾ ಇದ್ದಾನೆ. ಈ
ಸಂಸಾರವನ್ನೇ ಕಳೆಯಬಲ್ಲಂತಹ ಹರಿಯಲ್ಲಿ ನಾನು ಕೇಳಿದ್ದೇನು? ಮತ್ತೆ ಸಂಸಾರವನ್ನೇ ಕೇಳಿದೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ ವೇದವ್ಯಾಸರು. ಭವಚ್ಛಿದಮಯಾಚೇಹಂ ಭವಂ ಭಾಗ್ಯ ವಿವರ್ಜಿತ ತಾದಾತ್ಮ್ಯಂ ಯಚ್ಛತೋ ಮೌಢ್ಯಾತ್ ಮನೋಮೇ ಭಿಕ್ಷಿತಂಬತ ಈಶ್ವರ ಕ್ಷೀಣಪುಣ್ಯೇನ ಪುಲಕಾನಿವಚಾಧನ. ಎಂತಹ ಭಾಗ್ಯಹೀನ ನಾನು! ಸಂಸಾರವನ್ನೇ ಕಳೆಯಬಲ್ಲಂತಹ ಭವಚ್ಛಿದವನು ಸಂಸಾರವನ್ನೇ ಕಳೆಯತಕ್ಕಂತಹ ಹರಿಯಲ್ಲಿ ನಾನು ಕೇಳಿದ್ದೇನು? ಪುನಃ ಸಂಸಾರವನ್ನೇ ಕೇಳಿದೆ. ಭವಂ ಯಾಚೆ, ಮತ್ತೆ ಸಂಸಾರವನ್ನೇ ಕೇಳಿದೆ. ದರಿದ್ರನಾದವ ರಾಜನಿಂದ ಏನು ಕೇಳಬೇಕು? ದರಿದ್ರನಾದವ ರಾಜನಿಂದ ಕೀಳು ದರ್ಜೆಯ ಧಾನ್ಯದ ಕಾಳುಗಳನ್ನೇ ಕೇಳಿದಂತೆ ಮಂದಭಾಗ್ಯನಾಗಿರ್ತಕ್ಕಂತಹ ನಾನು ಬುದ್ಧಿಗೇಡಿಯಾಗಿ ಮೋಕ್ಷವನ್ನೇ ಕೊಡಲಿಕ್ಕೆ ಹೊರಟತಕ್ಕಂತಹ ಭಗವಂತನಲ್ಲಿ ಸಂಸಾರವನ್ನೇ ಬೇಡಿಬಿಟ್ನಲ್ಲ. ಈಶ್ವರ ಕ್ಷೀಣ ಪುಣ್ಯೇನ ಪುಲಕಾನಿವ ಚಾಧನಃ. ಅಧನಃ ದರಿದ್ರ ಅವ ಶ್ರೀಮಂತನಲ್ಲಿ ಏನೋ ಕೇಳ್ಬೋದು, ಏನು ಬೇಕಾದರೂ ಕೇಳ್ಬೋದು. ಅದನ್ನು ಬಿಟ್ಟು ಅತ್ಯಂತ ಕಳಪೆಯ ಧಾನ್ಯವನ್ನು ಕೊಡುವಂತ ಕೇಳಿದ ಹಾಗೆ ಮೋಕ್ಷವನ್ನೇ ಕೊಡಲಿಕ್ಕೆ ಸಿದ್ಧನಾಗಿರ್ತಕ್ಕಂತಹ ಭಗವಂತನ ಮುಂದೆ ನಾನು ಮತ್ತೆ ಮತ್ತೆ ಸಂಸಾರದಲ್ಲಿ ಬಂಧಿಸ್ತಕ್ಕಂತಹ ಈ ಹೀನವಾಗಿರ್ತಕ್ಕಂತಹ ತುಚ್ಛವಾಗಿರ್ತಕ್ಕಂತಹ ಫಲವನ್ನು ಬೇಡಿದ್ನಲ್ಲ ಅಂತ ಅವ ಪಶ್ಚಾತ್ತಾಪ ಪಡ್ತಾನೆ. ನನ್ನ ಈ ಒಂದು ತಪಸ್ಸೆ ವ್ಯರ್ಥವಾಯಿತಲ್ಲ ಅಂತ ಭಾವಿಸ್ತಾನೆ. ಹೀಗೆಲ್ಲ ಆಲೋಚನೆ ಮಾಡಿ ಮುಂದೆ ಹಿಂತಿರುಗಿ ಮನೆಗೆ ಬರ್ತಾನೆ. ಉತ್ಥಾನಪಾದ ಮಗ ಬಂದದ್ದನ್ನು ನಂಬುವುದೇ ಇಲ್ಲ. ಅವ ಸತ್ತು ಯಮಲೋಕಕ್ಕೆ ಹೋಗಿರ್ತಾನೆ. ಸತ್ತು ಯಮಲೋಕಕ್ಕೆ ಹೋಗಿ ಬಂದ ಹಾಗೆ ಅನ್ನಿಸ್ತವನಿಗೆ. ಆ ಕಾಡಿನಲ್ಲಿ 5 ವರ್ಷದ ಮಗು 6 ತಿಂಗಳಾಯಿತು. ಒಂದು ರಾತ್ರಿ ನಾಪತ್ತೆ ಆದರೆ ಗಾಬರಿ ಆಗ್ತೇವೆ ನಾವು. ಒಂದು ದಿನ ಸಾಯಂಕಾಲ ಈ ಮಕ್ಕಳು ಮನೆ ಹೋಗಿ ಲೇಟ್ ಆದರೆ ಆ ವಿದ್ಯಾರ್ಥಿಗಳ ಹೆತ್ತವರು ನಮಗೆ ಫೋನ್ ಮಾಡ್ತಾರೆ. ನಾವೆಲ್ಲ ಕಾಲೇಜ್ದಾಗ ಮೆಂಟರ್ಸ್ ಆಗಿರ್ತಿದ್ವಿ. ಪಾಠ ಮಾಡೋದು ಯಾವುದೋ ಕ್ಲಾಸಿಗೆ, ಇನ್ಯಾವುದೋ ವಿದ್ಯಾರ್ಥಿಗಳು ನಾವು ಮೆಂಟರ್ಸ್. ಒಂದೊಂದು ವರ್ಷ 33 ವಿದ್ಯಾರ್ಥಿಗಳಿಗೆ ಮೆಂಟರ್ ಆಗಿರ್ತೀವಿ ನಾವು. ನನ್ನ 30 ವರ್ಷದ ಸರ್ವೀಸ್ನಲ್ಲಿ 9,000 ವಿದ್ಯಾರ್ಥಿಗಳಿಗೆ ನಾನು ಮೆಂಟರ್ ಆಗಿದ್ದೆ. ಆ ಮಕ್ಕಳ ಬಗ್ಗೆ ನಮಗೆ ಫೋನ್ ಮಾಡ್ತಾ ಇರ್ತಾರೆ. ಅವರು ಹೋಗಿ ಸ್ವಲ್ಪ ಲೇಟ್ ಆದರೆ ಆಯಿತು, ನಮಗೆ ಫೋನ್ ಮಾಡ್ತಾರೆ. ಹಾಗಾಗಿ ಕತ್ತಲಾಗೋರು ನಾವು ಮನೆಗೆ ಹೋಗ್ಲಿಕ್ಕಿಲ್ಲ ಅಂಥ ಸ್ಥಿತಿ. ಒಂದು ದಿನ ನಮ್ಮ ಮಕ್ಕಳು ಲೇಟಾಗಿ ಬಂದರೆ ಅಷ್ಟು ಕಳವಳಗೊಳ್ಳುತ್ತಾರೆ ಹೆತ್ತವರು. ಅಲ್ಲ, ಸಹಜ ಇರುವಂಥದ್ದು. ಹಾಗಿರುವಾಗ 5 ವರ್ಷದ ಬಾಲಕ ಏನೋ ಕಾಲೇಜಿನಲ್ಲಿ ಏನೋ ಕಾರ್ಯಕ್ರಮ ಇರುತ್ತೆ, ಅಥವಾ ಬಸ್ ಲೇಟಾಗಿರುತ್ತೆ, ಬಸ್ ರಶ್ ಇರುತ್ತೆ ನೋಡಿ. ಇವತ್ತು ಯಾವತ್ತು ಬಸ್ ರಶ್ಶು, ಉಚಿತ ಅಲ್ಲೆಲ್ಲ ಫ್ರೀ ಬಸ್ ಆದ್ದರಿಂದ ಸಿಕ್ಕಾಪಟ್ಟೆ ರಶ್ಶು. ಫ್ರೀ ಬಸ್ ಆದಾಗಿಂದ ನಾವು ಯಾವ ಬಸ್ ಹತ್ತಲೇ ಇಲ್ಲ ಈ ತನಕ. ಹಾಗಾಗಿ ಏನೋ ಒಂದು ಬಸ್ ಮಿಸ್ ಆಗಿ ಇನ್ನೊಂದು ಬಸ್ ಸಿಕ್ಕಿರುತ್ತೆ, ಸ್ವಲ್ಪ ಲೇಟ್ ಆಗಿರ್ಬೋದು ಅಂತ ಯೋಚನೆ ಮಾಡೋದೇ ಇಲ್ಲ. ಅದು ಅತಿ ಪ್ರೇಮ ಪಾಪಶಂಕಿ ಅಂತ ಕಾರಣ ಹೇಳ್ತಾನೆ. ಯಾರು ನಮಗೆ ತುಂಬ ಪ್ರೀತಿ ಇರುತ್ತೋ ಅವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದು, ಏನಾಗ್ತೋ ಏನೋ ಅಂತೇಳಿ. ಹಾಗಿರುವಾಗ ಮೊದಲೇ ಪಶ್ಚಾತ್ತಾಪದಗ್ಧನಾಗಿದ್ದಾನೆ. ಮಗುವನ್ನು ಕಳ್ಕೊಂಡೆ ನಾನು. ಈ ಸ್ತ್ರೀ ಲಂಪಟನಾಗಿ ಈ ಮುಗ್ಧ ಬಾಲಕನನ್ನು ಕಾಡಿಗಟ್ಟಿ ಎಂತಹ ಹೇಯ ಕೃತ್ಯ ಮಾಡಿದೆ ಅಂತ ದಿನ ಬೇಯ್ತಾ ಇದ್ದಾನೆ ಉತ್ಥಾನಪಾದ. ಧ್ರುವಕುಮಾರ ಮನೆಗೆ ಬಂದ. ಎಲ್ಲರಿಗೂ ಸಂತೋಷವಾಯಿತು. ಆಗ ಯಾವ ಸುರುಚಿ ಇವನನ್ನು ಕಾಡಿಗಟ್ಟಿದ್ಲೋ ಅಂತಹ ಸುರುಚಿಯು ಕೂಡ ಬಹಳ ಸಂತೋಷದಿಂದ ಅವನನ್ನು ಬರಮಾಡ್ಕೊಳ್ತಾಳೆ. ಚಿರಕಾಲ ಬಾಳುವಂಥ ಆಶ್ವಾದ ಮಾಡ್ತಾಳೆ. ಪರಿಶ್ವಜ್ಯ ಆಹ ಜೀವೇತಿ ಬಾಷ್ಪಗದ್ಗದಯಾಗಿರ. ಯಾವ ಸುರುಚಿ ಸತ್ತು ನೀನು ಮತ್ತೊಮ್ಮೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ ಅಂತ ಹೇಳಿದ್ಲೋ ಅಂತಹ ಸುರುಚಿ ಚಿರಂಜೀವಿಯಾಗುವಂಥ ಆಶೀರ್ವಾದ ಮಾಡ್ತಾಳೆ. ಆಶ್ಚರ್ಯನಿಲ್ಲ ಇದರಲ್ಲಿ. ಯಾಕೆಂದರೆ ಭಗವಂತ ಪ್ರೀತನಾದರೆ ಯಾವುದೋ ಅಸಾಧ್ಯ ಅಲ್ಲ. ಯಸ್ಯ ಪ್ರಸನ್ನೋ ಭಗವಾನ್ ಗುಣೈ ಮೈತ್ರ್ಯಾದಿವಿರ್ಹರಿ ತಸ್ಮೈ ನಮಂತಿ ಭೂತಾನಿ ನಿಮ್ನಮಾಪಿ ಇವ ಸ್ವಯಂ. ಯಾರ ಮೈತ್ರಿ ಮುಂತಾದ ಗುಣಗಳಿಂದ
ಪರಮಾತ್ಮ ಪ್ರಸನ್ನನಾಗ್ತಾನೋ ಅವನಿಗೆ ನೀರು ತಗ್ಗಿನ ಕಡೆಗೆ ಹರಿಯುವ ಹಾಗೆ ಎಲ್ಲವೂ ಬಂದು ದೊರೀತದೆ ಅಂತ. ನಮಗದೊಂದು ಬಿಟ್ಟು ಎಲ್ಲ ಆಗತ್ತೆ. ಪರಮಾತ್ಮನ ಅನುಗ್ರಹ ಇಲ್ಲ, ಆದ್ದರಿಂದ ನಾವು ಅಂದ್ಕೊಂಡದ್ದು ಯಾವುದೂ ಆಗೋದಿಲ್ಲ. ಅದನ್ನು ಹೇಳ್ತಾರೆ ವೇದವ್ಯಾಸರು, ಯಸ್ಯ ಯಾವನಿಗೆ ಗುಣೈಹಿ ಪ್ರಸನ್ನ ಭಗವಾನ್, ಗುಣಗಳಿಂದ, ಯಾವ ಗುಣ ಅಂದರೆ ಮೈತ್ರ್ಯಾದಿಭಿ ಗುಣೈಹಿ, ಮೈತ್ರ್ಯಾದಿ ಗುಣಗಳಿಂದ ಆ ಪರಮಾತ್ಮ ಪ್ರಸನ್ನನಾಗಿದ್ದಾನೋ, ಅರ್ಥಾತ್ ಪರಮಾತ್ಮನ ಪ್ರೀತಿ ಪಾತ್ರನಾಗಿದ್ದಾನೋ ಅಂಥವನಿಗೆ ಎಲ್ಲವೂ ಸಿಗತ್ತೆ. ತಗ್ಗಿನ ಕಡೆ ನೀರು ಹರಿಯುವ ಹಾಗೆ ಎಲ್ಲವೂ ಆ ಕಡೆಗೆ ಹರಿದು ಬರ್ತದೆ. ಹಾಗೆ ಎಲ್ಲರೂ ಅವನನ್ನು ಇಷ್ಟಪಡ್ತಾ ಇದ್ದಾರೆ. ಸುರುಚಿಯು ಕೂಡ ಧ್ರುವನನ್ನು ಪ್ರೀತಿಯಿಂದ ಕಂಡದ್ದು ಏನು ಆಶ್ಚರ್ಯ ಅಲ್ಲ ಅಂತ ಹೇಳ್ತಾರೆ. ಹೀಗೆ ಉತ್ತಮ ಧ್ರುವ ಇಬ್ಬರೂ ಕೂಡ ಅನ್ಯೋನ್ಯ ಪ್ರೇಮ ವಿಫುಲರಾಗಿ ರೋಮಾಂಚಿತರಾಗಿ ಆಲಂಗಿಸ್ಕೊಳ್ತಾರೆ. ಸುನೀತಿಗೆ ತುಂಬ ಸಂತೋಷವಾಗುತ್ತೆ, ಮಗ ಹಿಂತಿರುಗಿ ಬಂದಲ್ಲ ಅಂತ. ಮಗ ಹಿಂತಿರುಗಿ ಬಂದೇ ಬರ್ತಾನೆ ಅಂತ ವಿಶ್ವಾಸ ಅವಳಿಗಿತ್ತು. ಹಾಗಾಗಿ ತುಂಬ ಸಂತೋಷ ಪಡ್ತಾಳೆ, ಅಪ್ಪಿಕೊಳ್ತಾಳೆ. ಹೀಗೆ ಧ್ರುವಕುಮಾರ ಅರಮನೆಗೆ ಬಂದ ಮೇಲೆ ಮುಂದೆ ಅವನಿಗೆ ವಿವಾಹವಾಗತ್ತೆ. ಅವನಿಗೆ ಭ್ರಮಿ, ಇಳ ಅಂತಿಬ್ಬರು ಹೆಂಡತಿಯರು. ಭ್ರಮಿಯಲ್ಲಿ ಕಲ್ಪ, ವತ್ಸರ ಅಂತ ಇಬ್ಬರು ಮಕ್ಕಳು ಹುಡ್ತಾರೆ. ಉತ್ತಮನಿಗೆ ಮದುವೆ ಆಗೋದಿಲ್ಲ. ಅವನು ಹೀಗೆ ಒಂದು ಸಲ ಕಾಡಿಗೆ ಬೇಟೆಯಾಡಿಗೆ ಹೋಗಿರ್ತಾನೆ. ಆಗ ಯಾವನೊಬ್ಬ ಯಕ್ಷ ಅವನನ್ನು ಕೊಂದುಬಿಡ್ತಾನೆ. ಅವನನ್ನು ಹುಡುಕಿಕೊಂಡು ಸುರುಚಿ ಹೋಗ್ತಾಳೆ. ಕಾಡ್ಗಿಚ್ಚಿನಲ್ಲಿ ಸಿಕ್ಕವಳು ಸತ್ತು ಹೋಗಿಬಿಡ್ತಾಳೆ. ಹಾಗಾಗಿ ಉತ್ತಮನಿಂದ ಈ ವಂಶ ಮುಂದುವರಿದಿಲ್ಲ. ಧ್ರುವಕುಮಾರನಿಗೆ ಕಲ್ಪ, ವತ್ಸರ ಅಂತ ಇಬ್ಬರು ಮಕ್ಕಳು, ಮತ್ತು ಇಳಿಯಲ್ಲಿ ಉತ್ಕಲ ಅಂತ ಒಬ್ಬ ಮಗ. ಹೀಗೆ 3 ಜನ ಮಕ್ಕಳು ಹುಡ್ತಾರೆ. ಯಾವಾಗ ಉತ್ತಮನ ಸಂಹಾರ ಆಯಿತೋ ಧ್ರುವಕುಮಾರನಿಗೆ ಸಿಟ್ಟು ಬರ್ತದೆ. ಯಾವನೊಬ್ಬ ಯಕ್ಷ ತನ್ನ ಸಹೋದರನ ಕೊಂದ ಅಂಥೇಳಿ ಯುದ್ಧಕ್ಕೆ ಹೊರಡ್ತಾನೆ. ಒಬ್ಬ ಧ್ರುವಕುಮಾರ ಅವನನ್ನು ನಿಗ್ರಹ ಮಾಡಲಿಕ್ಕೆ ಬಂದಂತಹ ಆ ಯಕ್ಷರು ಎಷ್ಟು ಜನ ಅಂದರೆ, ಅಭ್ಯಮರ್ಶನ್ ಪ್ರಕುಪಿತಾ ಸರಥಂ ಸಹಸಾರಥಿಂ ಇಚ್ಛಂತಹ ತತ್ ಪ್ರತಿಕರ್ತುಂ ಅಯುತಾನಾಂ ತ್ರಯೋದಶ. ಅಯುತಾನಾಂ ತ್ರಯೋದಶ ಅಂತ 13. ತ್ರಯೋದಶ ಅಂದರೆ ಅಯುತಾನಾಂ ತ್ರಯೋದಶ ಅಂದರೆ 1,30,30,000 ಅಂತ. 1,30,30,000 ಯಕ್ಷರು ಇವನ ಮೇಲೆ ಬಾಣದ ಮಳೆಗರಿತಾರೆ. ಆ ಬಾಣದ ಮಳೆಯಲ್ಲಿ ಔತ್ಥಾನ ಪಾದಿ ಕಾಣಿಸುವುದೇ ಇಲ್ಲ. ಔತ್ಥಾನ ಪಾದಿ ಸತದಾ ಶಸ್ತ್ರವರ್ಷೇಣ ಭೂರಿಣ ನೋಪಾದೃಶ್ಯದ ಸಂಚನ್ನ ಆಸಾರೇಣ ಯಥಾಗಿರಿ. ಜಡಿ ಮಳೆಯಲ್ಲಿ ಬೆಟ್ಟ ಕಾಣದ ಹಾಗೆ ಆ ಶಸ್ತ್ರಾಸ್ತ್ರ ಮಳೆಯಲ್ಲಿ ಮುಚ್ಚಿ ಹೋಗಿಬಿಡ್ತಾನೆ ಧ್ರುವಕುಮಾರ. ಅಂತಹ ಘೋರವಾಗಿರತಕ್ಕಂತಹ ಯುದ್ಧ ನಡೆಯುತ್ತೆ. ಆ ಎಲ್ಲ ಯಕ್ಷರನ್ನು ಧ್ರುವನೊಬ್ಬನೇ ನಿಗ್ರಹ ಮಾಡ್ತಾನೆ. ಅಂತಹ ಸಾಮರ್ಥ್ಯ ಅವನಿಗೆ ಪರಮಾತ್ಮನವರಿಂದ ಬಂದಿದೆ. ಹಾಗೆ ಎಲ್ಲ ಯಕ್ಷರನ್ನು ಸಂಹಾರ ಮಾಡ್ತಾ ಹೋಗ್ತಾನೆ. ಎಲ್ಲ ಯಕ್ಷರನ್ನು ಸಂಹಾರ ಮಾಡ್ತಾ ಹೋದಾಗ ಇಡೀ ಅಲಕಾಪುರಿಯಲ್ಲಿ ಒಬ್ಬ ಶತ್ರು ಕೂಡ ಅವನ ಕಣ್ಣಿಗೆ ಕಾಣ್ತಾ ಇಲ್ಲ. ಎಲ್ಲರೂ ನಾಶವಾಗಿದ್ದಾರೆ. ಆ ರೀತಿಯಲ್ಲಿ ಅವ್ರನ್ನೆಲ್ಲ ಸಂಹಾರ ಮಾಡ್ತಾ ಇದ್ದಾನೆ. ಹೀಗೆ ನಡೆದಾಗ ಇವನ ಅಜ್ಜ ಮನುವಿಗೆ ಇದು ಸರಿಯಲ್ಲ ಅಂತ ಅನ್ನಿಸ್ತು. ಯಾವನು ಒಬ್ಬ ಮಾಡಿದ ತಪ್ಪಿಗೆ ಎಲ್ಲರಿಗೂ ಯಾಕೆ ಶಿಕ್ಷೆ? ಅಲಂ
ವತ್ಸ ಅತಿರೋಷೇಣ ತಮೋದ್ವಾರೇಣ ಪಾಪ್ಮನ ಏನ ಪುಣ್ಯಜನಾನೇ ತಾನ್ ಅವಧೀಹಿ ತ್ವಂ ಅನಾಗಸಃ. ಸ್ವಯಂಭವನ ಹೇಳ್ತಾನೆ ಅವನ ಮೊಮ್ಮಗ, ನೀನು ಹೀಗೆ ಮಾಡೋದು ಸರಿಯಲ್ಲ. ಅವರು ಬಹುಸಂಖ್ಯೆಯಲ್ಲಿದ್ದಾರೆ, ಆದರೆ ನಿನ್ನ ಸಹೋದರನಿಗೆ ಅನ್ಯಾಯ ಆಗಿದ್ದು ಒಬ್ಬ ಯಕ್ಷನಿಂದ. ಹಾಗಿರುವಾಗ ನಿರಪರಾಧಿಗಳಾಗಿರ್ತಕ್ಕಂತಹ ಎಲ್ಲ ಯಕ್ಷರನ್ನು ನೀನು ನಾಶ ಮಾಡಲಿಕ್ಕೆ ಹೊರಟಿರುವಂಥದ್ದು ಸರಿಯಲ್ಲ ಅಂತ ಸ್ವಯಂಭೂಮನು ಬರ್ತಾನೆ. ಅಲ್ಲಿಗೆ ಬಂದು ಉಪದೇಶ ಮಾಡ್ತಾನೆ, ನಿನ್ನ ಕೋಪ ಸಾಕು, ಇದು ಮಹಾನರಕಕ್ಕೆ ಸಾಧನ, ಜ್ಞಾನಕ್ಕೆ ಪ್ರತಿಬಂಧಕ. ಹಿಂಸೆ ಅನ್ನೋದು ಜ್ಞಾನಕ್ಕೆ ಪ್ರತಿಬಂಧಕ, ಅದು ನರಕಕ್ಕೆ ಕಾರಣ. ಅಂತಹ ಅತಿಯಾದ ಕೋಪವನ್ನು ಬಿಡು. ಈ ನಿರಪರಾಧಿಗಳಾಗಿರ್ತಕ್ಕಂತಹ ಯಕ್ಷರನ್ನು ನೀನು ವಧಿಸ್ತಾ ಇದೆಯಾ, ಇದು ಸರಿಯಲ್ಲ, ಮತ್ತು ನಮ್ಮ ಕುಲಕ್ಕೆ ಇದು ಉಚಿತವೂ ಅಲ್ಲ. ತಮ್ಮನಲ್ಲಿ ನಿನಗೆ ಅಷ್ಟು ವಾತ್ಸಲ್ಯ ಇರಬಹುದು, ಅವನ ವಧೆಯಿಂದ ನಿನಗೆ ಸಂತಾಪ ಆಗಿದೆ, ಆದರೆ ಒಬ್ಬ ಯಕ್ಷ ಮಾಡಿದ ಅಪರಾಧಕ್ಕೆ ಅವನ ಕಡೆಯವರು ತುಂಬ ಜನ ಈಗಾಗಲೇ ಹತರಾಗಿದ್ದಾರೆ. ಇದು ನಾಯಂ ಮಾರ್ಗೋ ಹಿ ಸಾಧೂನಾಂ ಹೃಷಿಕೇಶಾನುವರ್ತಿನಾಂ. ಹೃಷಿಕೇಶಾನುವರ್ತಿಗಳಿಗೆ, ವೈಷ್ಣವರಿಗೆ ಇದು ಸರಿಯಾದ ದಾರಿಯಲ್ಲ, ವೈಷ್ಣವರಿಗೆ ಹಿಂಸೆ ಸರಿಯಾದ ದಾರಿಯಲ್ಲ. ತಪ್ಪು ತಿಳ್ಕೊಂಡಿದ್ದಾರೆ. ಈ ವೈಷ್ಣವರೆಲ್ಲ ಯಜ್ಞ ಯಾಗಾದಿಗಳ ಮೂಲಕವಾಗಿ ಹಿಂಸೆ ಮಾಡ್ತಾರೆ ಅಂತ. ಎಲ್ಲಿಯೂ ವೇದದಲ್ಲಿ ಹಿಂಸೆ ಬಗ್ಗೆ ಹೇಳೇ ಇಲ್ಲ, ಭಗವದ್ಗೀತೆಯಲ್ಲಿ ಹಿಂಸೆ ಬಗ್ಗೆ ಹೇಳಿಲ್ಲ. ಭಗವದ್ಗೀತೆಯಲ್ಲಿ 4 ಕಡೆಯಲ್ಲಿ ಕೃಷ್ಣ ಅಹಿಂಸೆ ಬಗ್ಗೆ ಮಾತಾಡ್ತಾನೆ. ಯಾವ ವಿಷ್ಣು ಭಕ್ತರೂ ಹಿಂಸೆಯನ್ನು ಮಾಡೋದಿಲ್ಲ. ಮನು ಹೇಳ್ತಾನೆ, ನಾಯಂ ಮಾರ್ಗೋ ಹಿ ಸಾಧೂನಾಂ ಹೃಷಿಕೇಶಾನುವರ್ತಿನಾಂ. ಹೃಷಿಕೇಶನನ್ನು ಅನುವರ್ತಿಸ್ತಕ್ಕಂಥವ್ರು ಅರ್ಥಾತ್ ವೈಷ್ಣವರು. ವೈಷ್ಣವರಿಗೆ ಉಚಿತವಾದ ಮಾರ್ಗ ಅಲ್ಲ ಇದು ಹಿಂಸೆ ಮಾಡುವಂಥದ್ದು. ಇದು ವಿಷ್ಣು ಭಕ್ತರ ಮಾರ್ಗ ಅಲ್ಲ. ಆದ್ದರಿಂದ ನೀನು ಹೀಗೆ ಮಾಡುವಂಥದ್ದು ಸರಿಯಲ್ಲ. ಪರಮಾತ್ಮ ಎಲ್ಲರೊಳಗೂ ಇದ್ದಾನೆ. ಅಂತಹ ಪರಮಾತ್ಮ ಸರ್ವ ಜೀವಾಂತರ್ಯಾಮಿಯಾಗಿರ್ತಕ್ಕಂತಹ ಪರಮಾತ್ಮನನ್ನು ನೀನು ಎಲ್ಲರಲ್ಲಿಯೂ ಆರಾಧಿಸಿಯೇ ನೀನು ಉತ್ತಮ ಪದವಿಯನ್ನು ನೀನು ಪಡೆದು ಬಂದಿದ್ದೀಯಾ. ಹೀಗಿರುವಾಗ ನೀನು ಈ ರೀತಿಯಾದ ಕಾರ್ಯವನ್ನು ಮಾಡಬಾರದು ಎಂಬುದಾಗಿ ಉಪದೇಶ ಮಾಡ್ತಾ, ಎಂತಹ ದುಷ್ಕೃತ್ಯವನ್ನು ಮಾಡಿಬಿಟ್ಟೆ ಅಂತ ಹೇಳ್ತಾ ಒಂದು ಮಾತು ಹೇಳ್ತಾನೆ. ಆ ಸಂದರ್ಭದಲ್ಲಿ ವೇದವ್ಯಾಸರು ಹೇಳ್ತಾರೆ, ಭಗವಂತ ಪ್ರೀತನಾಗಬೇಕಾದ್ರೆ ಏನು ಮಾಡಬೇಕು? ನಾವು ಏನೇನು ಮಾಡ್ತೇವೆ. ಭಗವಂತ ಪ್ರೀತನಾಗಬೇಕಾದ್ರೆ ಇಷ್ಟು ಮಾಡಿದ್ರೆ ಸಾಕು ಅಂತ ಮನುವಿನ ಮೂಲಕವಾಗಿ ವೇದವ್ಯಾಸರು ಸಂದೇಶ ಕೊಡ್ತಾ ಇದ್ದಾರೆ. ತಿತಿಕ್ಷಯ ಕರುಣಯ ಮೈತ್ರ್ಯಾಜ ಅಖಿಲ ಜಂತುಷು ಸಮತ್ವೇನ ಸರ್ವಾತ್ಮ ಭಗವಾನ್ ಸಂಪ್ರಸೀದತಿ. ಪರಮಾತ್ಮ ಅನುಗ್ರಹ ಮಾಡಬೇಕಾದ್ರೆ, ಪರಮಾತ್ಮ ಸಂಪ್ರೀತನಾಗಬೇಕಾದ್ರೆ ನಾವೇನು ಮಾಡಬೇಕಾಗಿಲ್ಲ. ಏನು ಮಾಡಬೇಕಾಗಿಲ್ಲ ಅಂದರೆ ಹಾಗಾದ್ರೆ ಏನು ಮಾಡೋದು ಬೇಡ, ಸಂಧ್ಯಾ ವಂದನೆ ಮಾಡೋದು ಬೇಡ, ಜಪತಪ ಮಾಡೋದು ಬೇಡ, ಅದರ ಅರ್ಥ ಅಲ್ಲ. ಶೋಭಿತ ಕರ್ಮಾನುಷ್ಠಾನ ಮಾಡಲೇಬೇಕು. ಯಾವುದನ್ನು ಮಾಡಿದರೆ ಪರಮಾತ್ಮ ಸಂಪ್ರಸೀದತಿ, ತುಂಬ ಸಂತೋಷ ಪಡ್ತಾನೆ. ಅದನ್ನು ಮಾಡದೆ ನಾವು ಬಾಕಿಯೆಲ್ಲ ಮಾಡ್ತೇವೆ, ಗಂಟೆಗಟ್ಟಲೆ ಪೂಜೆ ಮಾಡ್ತೇವೆ, ಅನೇಕ ಸೇವೆಗಳನ್ನು ಮಾಡಿಸ್ತೇವೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡದೆ ಬೇರೆಲ್ಲ ಮಾಡಿದರೂ ಕೂಡ ಪ್ರಯೋಜನವಿಲ್ಲವೋ, ನಾವು ಮಾಡಿದ್ದೆಲ್ಲ ಪರಿಪೂರ್ಣ ಆಗಬೇಕು, ಸಂಪೂರ್ಣ ಆಗಬೇಕು, ಫಲಕಾರಿ ಆಗಬೇಕು ಅಂತಾದರೆ ಏನು ಮಾಡಬೇಕು ಎಂಬುದನ್ನು ಹೇಳ್ತಾರೆ. ತಿತಿಕ್ಷಯ ಕರುಣಯ ಮೈತ್ರ್ಯಾಚ ಅಖಿಲ ಜಂತುಷು. ನೋಡಿ, ಎಲ್ಲರಲ್ಲಿಯೂ ಹರಿಯಿದ್ದಾನೆ, ಬೇರೆ ಬೇರೆ ರೀತಿಯಲ್ಲಿದ್ದಾನೆ, ಎಲ್ಲರಲ್ಲಿ ಒಂದೇ ರೀತಿಯಲ್ಲಿ ಇಲ್ಲ. ಪರಮಾತ್ಮ ಎಲ್ಲೆಡೆ ವ್ಯಾಪ್ತ, ಎಲ್ಲೊಳಗೂ ಇದ್ದಾನೆ, ಎಲ್ಲರಲ್ಲಿ ಒಂದೇ ರೀತಿಯಲ್ಲಿ ಇಲ್ಲ. ಅವರವರು ಅವರವರ ಸ್ವಭಾವ, ಅವರವರ ಪ್ರಾರಬ್ಧ ಕರ್ಮಾನುಸಾರ ಹೇಗೆಗೋ ಇರ್ತಾರೆ. ಆದರೆ ನಾವು ಸಜ್ಜನರಾಗಿ ಯಾರಿಂದಲೇ ಹಿಂದೆ ಈ ಥರದ ಮಾತನ್ನು ನಾರದರು ಹೇಳಿದ್ದಾರೆ ಧ್ರುವನಿಗೆ.
ಸಜ್ಜನರು ಯಾವತ್ತೂ ಸುಖ ದುಃಖ ದ್ವಂದ್ವ ಸಹಿಷ್ಣುಗಳಾಗಬೇಕು ಅಂತ ಅದನ್ನು ಕೃಷ್ಣ ಮತ್ತೆ ಮತ್ತೆ ಹೇಳ್ತಾನೆ. ನನಗೆ ಅತ್ಯಂತ ಪ್ರಿಯನಾಗಿರತಕ್ಕಂತಹ ಭಕ್ತ ಯಾರು ಎಂಬುದನ್ನು ಭಗವದ್ಗೀತೆಯ 12ನೇ ಅಧ್ಯಾಯದಲ್ಲಿ ಕೃಷ್ಣ ತುಂಬ ಕಡೆ ಹೇಳ್ತಾನೆ. ಯಾರು ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂಥವ್ರು ಅಂದರೆ ಸುಖ ದುಃಖ ದ್ವಂದ್ವ ಉಂಟಲ್ವ, ಆ ದ್ವಂದ್ವ ಸಹಿಷ್ಣುತೆ ನಮಗದಿಲ್ಲ. ನಮಗೆ ಸುಖ ಬಂದಾಗ ನಾವು ಕುಣಿದಾಡ್ತೇವೆ, ದುಃಖ ಬಂದಾಗ ಕುಗ್ಗುತ್ತೇವೆ. ದುಃಖಕ್ಕೆ ಯಾರು ಕಾರಣರು ಅವರನ್ನು ಶಪಿಸ್ತೇವೆ. ಸುಖ ಬಂದಾಗ ಸುಖ ನನ್ನಿಂದಲೇ ಅಂತ ಭಾವಿಸಿ ಭಗವಂತನನ್ನು ಮರೀತೇವೆ. ಸುಖ ದುಃಖ ದ್ವಂದ್ವವನ್ನು ಸಮಾನವಾಗಿ ಸಜ್ಜನರು ಎದುರಿಸ್ತಾರೆ. ಸುಖವೇ ಬರಲಿ ದುಃಖವೇ ಬರಲಿ ಅದನ್ನು ತಿತಿಕ್ಷಯ ಅಖಿಲ ಜಂತುಷು, ಅದಕ್ಕೆ ಕಾರಣ ಯಾರೇ ಆಗಿರಲಿ, ನಮ್ಮ ಸುಖಕ್ಕೆ ಯಾರೇ ಕಾರಣರಾಗಿರಲಿ, ದುಃಖಕ್ಕೆ ಯಾರೇ ಕಾರಣರಾಗಿರಲಿ, ಆ ಸುಖ ದುಃಖಗಳನ್ನು ಸಹಿಸಬೇಕು. ಮತ್ತು ಸಮತ್ವೇನ ಹಿರಿಯರಲ್ಲಿ ತಿತಿಕ್ಷ ಸಹನೆ, ಕಿರಿಯರಲ್ಲಿ ಕರುಣೆ, ಸಮಾನರಲ್ಲಿ ಮೈತ್ರಿ. ಹೀಗೆ ಹಿರಿಯರಲ್ಲಿ ಸಹನೆಯಿಂದ, ಹಿರಿಯರು ಹೇಳ್ತಾರೆ, ಹಿರಿಯರು ಏನು ಹೇಳಿದ್ರು ಮಕ್ಕಳಿಗೆ ಸಹನೆಯೇ ಇಲ್ಲ, ಅದಕ್ಕೊಂದು ವಿರುದ್ಧವಾಗಿ ಮಾತಾಡ್ತಾರೆ. ಮಕ್ಕಳು ಹಿರಿಯರು ಹೇಳಿದ ಮಾತನ್ನೇ ಕೇಳಲ್ಲ. ಹಿರಿಯರು ಏನೇ ಹೇಳಿದ್ರು ಸಹನೆಯಿಂದ ಕೇಳಬೇಕು, ಕಿರಿಯರಲ್ಲಿ ಕರುಣೆ ತೋರಬೇಕು, ಮತ್ತು ಸಮಾನರಲ್ಲಿ ಸ್ನೇಹ ತೋರಬೇಕು. ಪರಮಾತ್ಮ ಎಲ್ಲ ಜಂತುಗಳಲ್ಲಿದ್ದಾನೆ. ಅಂತಹ ಪರಮಾತ್ಮ ಹೀಗಿದ್ದರೆ ಅವ ಒಲಿತಾನೆ. ಸಂಪ್ರಸನ್ನೇ ಭಗವತಿ, ಪರಮಾತ್ಮ ಪ್ರಸನ್ನ ಆದರೆ ಯಾವ ತಾನೇ ಮನುಷ್ಯನಿಗೆ ಅಶಕ್ಯವಾದಿದೆ. ಹೀಗೆಲ್ಲ ಉಪದೇಶವನ್ನು ಮಾಡಿ ಆ ಯುದ್ಧವನ್ನು ಮನು ನಿಲ್ಲಿಸ್ತಾನೆ. ಧ್ರುವ ಹೀಗೆ 36,000 ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಾನೆ. ಏವಂ ಬಹುಸವಂ ಕಾಲಂ ಮಹಾತ್ಮ ಅವಿಕಲೇಂದ್ರಿಯ ತ್ರಿವರ್ಗೌಪೈಕಂ ನೀತ್ವಾ ಪುತ್ರಾಯ ಅದಾತ್ ನೃಪಾಸನಂ. ಹೀಗೆ 36,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ತನ್ನ ಪ್ರಾರಬ್ಧ ಪುಣ್ಯ ಕರ್ಮವನ್ನು ಸುಖಭೋಗಗಳಿಂದ ಅನುಭವಿಸಿ ದುಃಖ ಭೋಗಗಳಿಂದ ಪ್ರಾರಬ್ಧ ಪಾಪಕ್ಷಯವನ್ನು ಮಾಡಿಕೊಳ್ತಾ 36,000 ವರ್ಷಗಳ ಕಾಲ ಧ್ರುವ ರಾಜ್ಯಭಾರವನ್ನು ಮಾಡಿದ್ದಾನೆ. ಧರ್ಮ ಅರ್ಥ ಕಾಮಗಳೆಂಬ ತ್ರಿವರ್ಗ ಸಾಧನೆಗೆ ಉಪಯುಕ್ತವಾಗಿರತಕ್ಕಂತಹ ತನ್ನ ಯೌವನ ಕಾಲವನ್ನು ಕಳೆದು ಮುಂದೆ ಮಗನಿಗೆ ರಾಜ್ಯ ಸಿಂಹಾಸನವನ್ನು ಕೊಟ್ಟು ಬದರಿ ಕಡೆಗೆ ಹೊರಡ್ತಾನೆ. ಅಕ್ಷಯವಾದ, ಯಾರಿಂದಲೂ ಹೊಂದಲಿಕ್ಕೆ ಅಶಕ್ಯವಾಗಿರತಕ್ಕಂತಹ ಲೋಕವನ್ನು ಪಡಿತಾನೆ. ಇಂತಹ ಧ್ರುವನ ಚರಿತ್ರೆಯನ್ನು ಯಾರು ಕೇಳ್ತಾರೆ ಅದರ ಫಲವನ್ನು ಮೈತ್ರೇಯರು ಹೇಳ್ತಾರೆ. ಧನ್ಯಂ ಯಶಸ್ಯಂ ಆಯುಷ್ಯಂ ಪುಣ್ಯಂ ಸ್ವಸ್ಥಯನಂ ಮಹತಿ ಸ್ವರ್ಗ್ಯಂ ದ್ರವ್ಯಂ ಸೌಮನಸ್ಯಂ ಪ್ರಶಸ್ಯಂ ಅಘಮರ್ಷಣಂ. ಧನ ಸಂಪತ್ತು, ಯಶಸ್ಸು, ಆಯಸ್ಸು, ಪುಣ್ಯ ಇವೆಲ್ಲವನ್ನು ಕೂಡ ಈ ಕಥಾಶ್ರವಣ ನೀಡುತ್ತೆ. ಮಾತ್ರ ಅಲ್ಲ, ನಮ್ಮ ಎಲ್ಲ ಪಾಪವನ್ನು ಪರಿಹಾರ ಮಾಡುತ್ತೆ. ಯಾರು ವಿಷ್ಣುವಿಗೆ ಅತ್ಯಂತ ಪ್ರೀತಿ ಪಾತ್ರವಾಗಿರತಕ್ಕಂತಹ ಈ ಧ್ರುವನ ಚರಿತ್ರೆಯನ್ನು ಶ್ರದ್ಧೆಯಿಂದ ಮತ್ತೆ ಮತ್ತೆ ಕೇಳ್ತಾರೋ ಅವರಿಗೆ ಭಗವಂತನಲ್ಲಿ ಭಕ್ತಿ ಉಂಟಾಗಿ ಅವರು ಅವಿದ್ಯಾಕ್ಲೇಶದಿಂದ ನಿವೃತ್ತಿ ಹೊಂತಾರೆ. ಈ ಚರಿತ್ರೆಯನ್ನು ಶ್ರವಣ ಮಾಡಿದರೆ ಒಳ್ಳೆಯ ಶೀಲ ಗುಣಗಳು ಪ್ರಾಪ್ತವಾಗ್ತವೆ ಅಂತ ಹೇಳ್ತಾ ಧ್ರುವನ ಈ ಚರಿತ್ರೆಯನ್ನು ಬೆಳಿಗ್ಗೆ ಸಂಜೆ ಎರಡೂ ಹೊತ್ತು ಹಾಡಬೇಕು ಅಂತ ಹೇಳ್ತಾರೆ. ಪೌರ್ಣಮಾಸ್ಯಾಂ ಶನಿವಾಲ್ಯಾಂ ದ್ವಾದಶ್ಯಾಂ ಶ್ರವಣೇ ಅಥವಾ ದಿನಕ್ಷೇ ವ್ಯತೀಪಾತೆ ಸಂಕ್ರಮೇರ್ಕ ದಿನೇಪಿ ವಾ ಶ್ರಾವ್ಯಂ ಶ್ರದ್ಧಾನಾನಾಂ ತೀರ್ಥಪಾದ ಪದಾಶ್ರಯ ನೇಚ್ಛಂ ಸತ್ರಾತ್ಮನಾತ್ಮಾನಂ ಸಂತುಷ್ಟ ಇತಿ ಸಿದ್ಧತಿ. ಹುಣ್ಣಿಮೆ, ಅಮಾವಾಸ್ಯೆ, ದ್ವಾದಶಿ, ಋಣ ನಕ್ಷತ್ರ, ವ್ಯತಿಪಾತ, ಸಂಕ್ರಮಣ, ಭಾನುವಾರ ಇಂತಹ ದಿನಗಳಲ್ಲಿ ಅತ್ಯಂತ ಶ್ರದ್ಧೆಯಿಂದ ಯಾವ ಹರಿಭಕ್ತ ಫಲಾಪೇಕ್ಷೆ ಇರದೆ ಈ ಚರಿತ್ರೆಯನ್ನು ಹೇಳಬೇಕು.
ಕೇಳಬೇಕು. ಅಂಥವನಿಗೆ ಸಕಲ ಅಭೀಷ್ಟಗಳು ಸಿದ್ಧಿಸ್ತಾವೆ.